ದಾಸೋಹಕ್ಕೆ ಅನ್ವರ್ಥ, ಬದುಕಿಗೆ ಅರ್ಥ ಕಲ್ಪಿಸುವ ತಪೋಭೂಮಿ ಸಿದ್ಧಗಂಗಾ ಮಠ. ಹ್ಯಾಕ್ ಸ್ವಾಮೀಜಿ, ಅಮರ್, ಅಕ್ಬರ್, ಆಂಟೋನಿ ಎಲ್ರು ಸಿಗ್ತಾರಲ್ಲ, ಇದೆಲ್ಲರೂ ಬರ್ತಾರೆ. ಎಲ್ಲರಿಗೂ ತೆರೆದ ಬಾಗ್ಲಿದೆ. ಯಾವಾಗ ದಿವಸಕ್ಕೆ 10,000-15,000 ಜನ ಪ್ರಸಾದ ಸ್ವೀಕರಿಸ್ಕೊಂಡು ಹೋಗ್ತಾರೆ. ಏನೋ ಸಿದ್ಧಲಿಂಗೇಶ್ವರನ ಕೃಪೆ ಅದೇ, ನನಗೆ ಗೊತ್ತಿಲ್ಲ. ಈಗ ಶಿಕ್ಷಣ ಸಂಸ್ಥೆಗಳಲ್ಲಿ ಬೆರಳೆಣಿಕೆಯ ಮಕ್ಕಳನ್ನ ಹ್ಯಾಂಡಲ್ ಮಾಡೋದು ಕಷ್ಟ ಆಗಿರುತ್ತೆ. ಇಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಮಕ್ಕಳನ್ನ ಹ್ಯಾಂಡಲ್ ಮಾಡಬೇಕು ಅಂದ್ರೆ ಆ ವ್ಯವಸ್ಥೆ ಹೇಗಿದೆ ಸ್ವಾಮೀಜಿ? ಎಲಿಫೆಂಟ್ ಕ್ಯಾಚರ್ಸ್ ಅಂದ್ರೆ ಆನೆ ಹಿಡಿಯೋದು ಅಷ್ಟು ಸುಲಭ ಅಲ್ಲ. ಹೌದೌದು. ಎಲ್ಲ ಶಿಕ್ಷಣ ಸಂಸ್ಥೆಗಳಿಗೂ ಇಂಥ ನಿಯಮ ಅಂತ ಇರುತ್ತೆ ಸ್ವಾಮೀಜಿ, ಮಕ್ಕಳನ್ನ ಆಯ್ಕೆ ಮಾಡ್ಕೊಳ್ಳುವಾಗ, ಸೇರಿಸ್ಕೊಳ್ಳುವಾಗ. ಇಲ್ಲಿ ಯಾವ ಮಾನದಂಡಗಳನ್ನ? ಯಾವ ಮಾನದಂಡ ಅಪ್ಲಿಕೇಶನ್ ಕೊಡ್ತೀವಿ, ಬರ್ತಾರೆ, ಸೇರಿಸ್ಕೊಳ್ತೀವಿ. ಅವ್ರು ಇನ್ನೆಲ್ಲ ನೋಡಲ್ಲ, ಏನು ಕೇಳಲ್ಲ. ಒಂದು ಕರುಣಾಜನಕ ಸ್ಥಿತಿಗೆ ಏನ್ ಕಾರಣ? ಆಧುನಿಕತೆ ಬೆಳೆದಾಗೆಲ್ಲ ಮಾನವೀಯತೆ ಅಳೀತಾ ಇದೆ. ಮನೆಯಲ್ಲಿ ಒಳ್ಳೆ ವಾತಾವರಣ ಇದ್ರೆ ಮಕ್ಕಳು ಒಳ್ಳೆತನ ಬೆಳೆಸ್ಕೋತಾರೆ. ಅವ್ರಿಗೆ ಮನೆಯಲ್ಲೇ ಒಳ್ಳೆ ವಾತಾವರಣ ಸಿಗದೆ ಹೋದ್ರೆ ನಾವೆಲ್ಲ ಕಲ್ಸಕ್ಕಾಗಲ್ಲ. ನಾವಂತೂ ತುಂಬಾ ಕಷ್ಟಪಡ್ತಿದೀವಿ, ಮಕ್ಕಳು ಹಾಕಿ ಪಡಬಾರದು ಅನ್ನೋ ಒಂದು ವಿಚಾರ. ಮಕ್ಕಳಿಗೆ ಇವತ್ತು ನೋಡಿ, ತಂದೆ ತಾಯಿಗಳ ಕಷ್ಟ ಮಕ್ಕಳಿಗೆ ಅರಿವು ಆಗ್ಬೇಕು. ಅರಿವಾದ್ರೆ ಅದ್ರ ಬೆಲೆ ಗೊತ್ತಾಗುತ್ತೆ. ಪ್ರಸ್ತುತ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಗ್ಯಾರಂಟಿ ಯೋಜನೆಗೆ ನನ್ನ ಬೆಂಬಲ ಇದೆ. ಉಳ್ಳವರಿಗೆ ಗ್ಯಾರಂಟಿ ಬೇಡ, ಇಲ್ಲದವರಿಗೆ ಗ್ಯಾರಂಟಿ. ಅವ್ರು ನೋಡಿದಾಗ ಸೋಜಿಗ ಅನ್ಸಿದ್ಯಾ? ಏನಿದು, ಯಾವ ವಿಚಾರ? ಇವತ್ತು ಅವ್ರನ್ನ ಊಹೆ ಮಾಡ್ಕೊಳಕ್ ಆಗಲ್ಲ. ಇವತ್ತು ಅವರ ಏನಪ್ಪಾ, ಅವ್ರು ಹಿಂಗಿರಕ್ ಸಾಧ್ಯನಾ ಅನ್ನುವಂತ ಚಿಂತನೆ ಮಾಡ್ಬೇಕಾಗುತ್ತೆ. ಆಧುನಿಕ ಪ್ರಪಂಚದ ಕಂಪ್ಯೂಟರ್ ಯುಗದಲ್ಲಿ ಕಾಂಪಿಟೇಟರ್ಗಳಾಗಿ ಹೊರಹೊಮ್ಮುತ್ತಿರುವ ಅಂತರ್ಜಾಲದ ಜಗತ್ತಿನಲ್ಲಿ ಮುಳುಗೇಳುತ್ತಾ ಮಾನವೀಯತೆ ಮರೆಯುತ್ತಿರುವ ಅನೇಕರಿಗೆ ಇವತ್ತಿನ ಈ ಸಂದರ್ಶನ ಒಂದು ಪರಾಮರ್ಶೆಗೆ, ಒಂದು ಅವಲೋಕನಕ್ಕೆ ದಾರಿಯಾಗಬಲ್ಲದು ಮತ್ತು ಸೇವಾ ನಿರತರಿಗೆ ಮಾದರಿಯಾಗಬಲ್ಲದು. ಸ್ನೇಹಿತರೆ ನಮಸ್ಕಾರ. ಚಿಂತನ ಪ್ರಭಾ ಅರ್ಪಿಸುವ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಮತ್ತು ಆದರದ ಸ್ವಾಗತ. ಡಾಕ್ಟರ್ GS ಶಿವರುದ್ರಪ್ಪ ಇರ್ಬೋದು, ಕುಂ ವೀರಭದ್ರಪ್ಪನವರು ಇರ್ಬೋದು, ನಟ ರಾಜಕಾರಣಿ ಮುಖ್ಯಮಂತ್ರಿ ಚಂದ್ರು ಅವರು ಇರ್ಬೋದು, ಮೈಸೂರು ಆಸ್ಥಾನದಲ್ಲಿ ವಿದ್ವಾಂಸರಾಗಿ ಸೇವೆ ಸಲ್ಲಿಸಿದಂಥ ನಂಜುಂಡ ಆರಾಧ್ಯರಿರ್ಬಹುದು. ಹೀಗೆ ಅನೇಕರ ಆದಿಯಾಗಿ ಇಂಜಿನಿಯರಿಂಗ್, ಮೆಡಿಕಲ್, ನರ್ಸಿಂಗ್, ಶಿಕ್ಷಣ, ಪತ್ರಿಕಾರಂಗ, ಹೀಗೆ ಸಮಾಜದ ಎಲ್ಲ ಕ್ಷೇತ್ರಗಳಲ್ಲಿಯೂ ಪ್ರಪಂಚದ ನಾನಾ ಕಡೆಗಳಲ್ಲಿ ತಮ್ಮ ಕನಸುಗಳನ್ನ ನನಸಾಗಿಸಿಕೊಂಡು ಸಮಾಜಕ್ಕೆ ಕಣ್ಣಾಗಿ ಹಣ್ಣಾಗಿ ಬದುಕಿದ್ದಾರೆ ಮತ್ತು ಇವತ್ತಿಗೂ ಬದುಕ್ತಾ ಇದ್ದಾರೆ ಕೂಡ. ಅದಕ್ಕೆ ಪ್ರಮುಖ ಕಾರಣ ಮತ್ತು ತಳಹದಿ ಸುಪ್ರಸಿದ್ಧ ಕ್ಷೇತ್ರ ಅಕ್ಷರ, ಅನ್ನ, ಆಶ್ರಯ, ಅರ್ಥಾತ್ ತ್ರಿವಿಧ ದಾಸೋಹಕ್ಕೆ ಅನ್ವರ್ಥ, ಬದುಕಿಗೆ ಅರ್ಥ ಕಲ್ಪಿಸುವ ತಪೋಭೂಮಿ ಸಿದ್ಧಗಂಗಾ ಮಠ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅತಿಶಯೋಕ್ತಿ ಆಗಲಾರದು. ಕಾಯಕ ಯೋಗಿ, ನಡೆದಾಡುವ ದೇವರಾಗಿ ಸಮಾಜದ ಎಲ್ಲ ವರ್ಗಗಳಿಗೂ ಸಮಾನರಾಗಿ ದರ್ಶನ ನೀಡಿರುವಂಥ ಅಭಿನವ ಬಸವಣ್ಣ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ್ ಮಹಾಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ, ಅವರ ಆಶೀರ್ವಾದದಿಂದ ಜ್ಞಾನ ದಾಸೋಹವನ್ನ ಶ್ರದ್ಧಾ ಭಕ್ತಿಯಿಂದ ನಿರಂತರವಾಗಿ ಮುನ್ನಡೆಸ್ಕೊಂಡು ಬರ್ತಾ ಇರುವಂಥ ಪ್ರಸ್ತುತ ಸಿದ್ಧಗಂಗಾ ಮಠದ ಮುಖ್ಯಸ್ಥರು ಆಗಿರುವಂಥ ಶ್ರೀ ಶ್ರೀ ಸಿದ್ಧಲಿಂಗ ಸ್ವಾಮೀಜಿ ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರೊಂದಿಗೆ ನಾವು ಇವತ್ತು ಸಮಾಜಕ್ಕೆ ಪೂರಕವಾಗುವ, ಸಮಾಜಕ್ಕೆ ಹಿತರಕ್ಷಣೆ ಆಗುವಂಥ, ಪರಿಸರ ಪ್ರಜ್ಞೆ ಬೆಳೆಸುವಂಥ, ಇವತ್ತಿನ ಯುವ ಪೀಳಿಗೆಗೆ ಸರ್ವಾಂಗೀಣ ವ್ಯಕ್ತಿತ್ವ ವಿಕಸನಕ್ಕೆ ಮತ್ತು ಪೋಷಕರಿಗೆ ಒಂದಷ್ಟು ಆಶೀರ್ವಚನ ಸಿಗಲಿ ಎನ್ನುವ ನಿರೀಕ್ಷೆಯೊಂದಿಗೆ ಬರಮಾಡ್ಕೊಳ್ತಾ ಇದ್ದೀವಿ. ಶ್ರೀಯುತರನ್ನ ಗೌರವ ಆದರಗಳಿಂದ ವೆಲ್ಕಮ್ ಮಾಡೋಣ. ಸ್ವಾಮೀಜಿ ನಮಸ್ಕಾರ. ಮಾತಿಗಿಂತ ಕೃತಿ ಮುಖ್ಯ ಅಂತ ನೀವೆಲ್ಲ ತೋರಿಸ್ಬಿಟ್ಟಿದ್ದೀರಿ. ನಿಮ್ಮನ್ನು ಮಾತನಾಡಿಸ್ಬೇಕು, ಏನ್ ಮಾತನಾಡಿಸ್ಬೇಕು ಅನ್ನೋ ಹಲವು ಪ್ರಶ್ನೆಗಳು ಬರುತ್ತವೆ. ಅನೇಕ ಸಂದರ್ಶನಗಳಲ್ಲೂ ಕೂಡ ಜಾಸ್ತಿ ಭಾಗಿ ಆಗೋದಿಲ್ಲ. ಹೇಗಿದ್ದೀರಿ ಸ್ವಾಮೀಜಿ? ಯಾವಾಗ್ಲೂ ಹೇಗಿನ ಸ್ವಾಮೀಜಿ, ಅಂದ್ರೆ ಮುಂಚೆಯಿಂದನೂ ಮಾತಿಗೆ ಅಷ್ಟು ಆದ್ಯತೆ ಕೊಟ್ಟಿಲ್ವಾ? ಹೇಗೆ? ಮೊದಲಿಂದ ಮಠದ ಪರಂಪರೆನೇ ಹೆಂಗಿದೆ ಅಂತ ಅನ್ನಿಸ್ತದೆ. ಹೇಗೆ ಅನ್ಸುತ್ತೆ ಸ್ವಾಮೀಜಿ ಈಗ? ಮಾತುಕೃತಿಗಳು ಮೂಡಿದೆ ಅನ್ನುವ ಮಾತನ್ನ ಜಿ ಶಿವದಪ್ಪನವರು ಹೇಳ್ಬಿಟ್ಟಿದ್ದಾರೆ. ಹೇಗೆ ಅನ್ಸುತ್ತೆ ಸ್ವಾಮೀಜಿ? ಅಂದ್ರೆ ಆ ಒಂದು ತೃಪ್ತಿ ಭಾವನೆ ಖಂಡಿತವಾಗ್ಲೂ ನಿಮ್ಗೆ ಇದ್ದೇ ಇರುತ್ತೆ ಅನ್ಕೊಳ್ತೀನಿ. ಮಠದ ಅಂಗಳದಲ್ಲಿ ಆಟ ಆಡಿ ಜೀವನ ಪಾಠ ಕಲಿತು ಸಮಾಜಕ್ಕೆ ಬೆಳಕಾಗಿರುವ ಅನೇಕರು ಉನ್ನತ ಸ್ಥಾನವನ್ನು ಅಲಂಕರಿಸಿದಾಗ ನಿಮ್ಮ ಮಾತುಗಳಲ್ಲಿ ಹೇಳ್ಬೇಕು ಅಂದ್ರೆ ಏನ್ ಹೇಳಿ? ನಮ್ಮ ಮಾತುಗಳಿಗಿಂತ ನಮ್ಮ ಪೂಜ್ಯರ ಮಾತುಗಳನ್ನೇ ಹೇಳಬೇಕಾಗಿರುವಂತಹದ್ದು. ಶ್ರೀಮಠದಲ್ಲಿ ಬೆಳೆದ ಮಕ್ಕಳು ಅಂತ ಸ್ಥಾನಕ್ಕೆ ಹೋದಾಗ ಅವರಿಗೆ ಆಗ್ತಿದ್ದಂಥ ಸಂತೋಷ
ಇನ್ಯಾವ ಸಂದರ್ಭದಲ್ಲೂ ಕಾಣಕ್ಕೆ ಸಾಧ್ಯ ಇಲ್ಲ. ಒಂದೊಂದು ಸಾರಿ ಅವ್ರಿಗೆ ಬೇಸರ ಇರ್ತಾ ಇತ್ತು, ನೋವಾಗ್ತಾ ಇತ್ತು, ಏನೇ ತೊಂದರೆಗಳಾದಾಗ, ಕಷ್ಟ ಬಂದಾಗ, ಏಕೆಂದರೆ ಅವರು ಕಷ್ಟದಲ್ಲೇ ತೊಂದರೆದಲ್ಲೇ ಬಂದಂತಹ ಅವರು ಯಾವಾಗಲೂ ಕೂಡ. ನಮ್ಮ ಮಠ ಏನು ಶ್ರೀಮಂತ ಮಠ ಅಲ್ಲ, ಯಾವುದೇ ಭೂಮಿ ಕಾಣಿಕೆಗಳು ಯಾವುದೂ ಇರ್ತಿರಲಿಲ್ಲ. ಅಂಥ ಕಾಲದಲ್ಲಿ ಅವರು ನಡ್ಕೊಂಡು ಹೋಗಿ ಭಿಕ್ಷೆ ಬೇಡಿ ಹಳ್ಳಿಗಳಿಗೆ ಹೋಗಿ ಪ್ರವಾಸ ಮಾಡಿ ಅದೆಲ್ಲರನ್ನ ಪೂರೈಸಿ ಹಳ್ಳಿ ಜನಗಳ ಸಹಕಾರದಿಂದಾಗಿ ಇಲ್ಲಿ ವಿದ್ಯಾರ್ಥಿಗಳಿಗೆ ಪೋಷಣೆ ಮಾಡ್ಕೊಂಡು ಬಂದಂತಹ ಅವರು. ಅಂಥ ಸಂದರ್ಭದಲ್ಲಿ ಅವರಿಗೆ ಅಷ್ಟೆಲ್ಲ ನೋವಾದಾಗ ಏನಾದರೂ ಇಂಥ ಸಾಧನೆ ಮಾಡಿದಂಥವ್ರು ನೋಡಿದಾಗ ಆ ದುಃಖ ನೋವೆಲ್ಲ ಅವರಿಗೆ ಮರೆತು ಹೋಗ್ತಾ ಇತ್ತು. ಸಾರ್ಥಕ ಅನ್ನುವ ಭಾವನೆ ಅವರಿಗೆ ಯಾವಾಗಲೂ ಬರ್ತಾ ಇತ್ತು. ಸ್ವಾಮೀಜಿ, ತಾವು ಮಠದ ಮುಖ್ಯಸ್ಥರಾಗ್ಲಿಕ್ಕಿಂತ ಮುಂಚಿತವಾಗಿ ಈ ಆಧ್ಯಾತ್ಮಿಕ ಪಯಣ ಅಂತ ನಿಮ್ದು ಆರಂಭ ಆಯ್ತಲ್ಲ, ಅದು ಹೇಗೆ ಶುರು ಆಯಿತು ಅನ್ನೋದನ್ನ ತಮ್ಮ ಮನದಾಳ ಅದು ಹೀಗೆ ಆಯಿತು ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಬಾಲ್ಯದಿಂದಲೇ ಇತ್ತು, ಸ್ವಲ್ಪ ಇದ್ದೇ ಇತ್ತು. ತುಂಬ ಒಂದು ಬೆಳೆದ ಪರಿಸರ ವಾತಾವರಣ ಹಾಗೆ ಇತ್ತು. ಜೊತೆಗೆ ನಾನು ಇಲ್ಲಿಗೆ ಬರಬೇಕು ಅಂತ ಏನಿರಲಿಲ್ಲ. ಅದು ಬಂಡೆ ಮಠದ ಸ್ವಾಮಿಗಳು ಅಲ್ಲಿಗೆ ಸ್ವಾಮಿ ಮಾಡ್ಕೊಬೇಕು ಅನ್ನುವಂಥ ಪರಿಸ್ಥಿತಿ ಇತ್ತು. ಅವರು ಇಲ್ಲಿ ತಂದುಬಿಟ್ಟಿದ್ದೇನಪ್ಪ ಅಂದರೆ ಸ್ವಾಮೀಜಿಯವ್ರ ಸೇವೆ ಮಾಡಲಿ ಅಂತ ಉದ್ದೇಶ. ಶಿಕ್ಷಣದ ಜೊತೆಗೆ ಶ್ರೀಗಳವ್ರ ಸೇವೆ ಮಾಡಬೇಕು, ಏಕೆಂದರೆ ಅಂಥವ್ರ ಸೇವೆ ಮಾಡಿದ್ರೆ ಜೀವನ ಸಾರ್ಥಕ ಅನ್ನೋ ಭಾವನೆ ಅವರಿಗಿತ್ತು. ಅವ್ರ ಸೇವೆ ಮಾಡಿದರು. ಅವ್ರ ಗುರುಗಳ ಸೇವೆನೂ ಅವ್ರು ಚೆನ್ನಾಗಿ ಮಾಡಿದರು. ಆ ಬಗ್ಗೆ ನಮ್ಮ ಪರಮ ಪೂಜ್ಯರು ಹೇಳ್ತಾಯಿದ್ರು, ಅವ್ರ ಸೇವೆ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಅನ್ನೋ ಭಾವನೆ ಹೇಳ್ತಾಯಿದ್ರು. ಹಾಗೆ ಅವರಿಗೆ ಪೂಜ್ಯರ ಸೇವೆಯನ್ನು ಮಾಡಬೇಕು, ಆ ಸೇವೆಯನ್ನು ಅವರ ಅನುಗ್ರಹವನ್ನು ಪಡ್ಕೊಳ್ಬೇಕು ಅನ್ನುವಂತಹ ಅವರ ಅಪೇಕ್ಷೆಯಂತೆ ಇಲ್ಲಿ ಶಿಕ್ಷಣ ಜೊತೆಗೆ ಅವರ ಸೇವೆಯನ್ನು ಮಾಡ್ಕೊಂಡು ಬಂದದ್ದು. ಆ ಸಂಪರ್ಕ ಅದರ ಮೇಲೆ ಇದಾಗಿ ಬೆಳ್ಕೊಂಡು ಬಂದಿರುವಂಥ. ಹ್ಯಾಕ್ ಸ್ವಾಮೀಜಿ, ಅಮರ್, ಅಕ್ಬರ್, ಆಂಟೋನಿ ಎಲ್ಲರೂ ಸಿಗ್ತಾರಲ್ಲ, ಹೆಂಗಿದು ಇಲ್ಲಿ? ಇದೆಲ್ಲರೂ ಬರ್ತಾರೆ, ಎಲ್ಲರಿಗೂ ತೆರೆದ ಬಾಗಿಲಿದೆ ಯಾವಾಗಲೂ. ಅದೇ ಅದೇ ಯಾರು ಬಂದ್ರು ತೆರೆದ ಬಾಗಿಲು. ಏನೋ ಒಂದು ಇಲ್ಲಿ ಬರ್ಬೇಕು ಅನ್ನೋದಕ್ಕೊಂದು ಆಕರ್ಷಣೆ ಬೇಕಲ್ಲ ಸ್ವಾಮೀಜಿ, ಆ ರಹಸ್ಯ ಏನು ಅಂತ ಕಂಡುಕೊಳ್ಳೋ ಪ್ರಯತ್ನ. ಪೂಜ್ಯರ ಮಹೋನ್ನತ ವ್ಯಕ್ತಿತ್ವ, ಸೇವೆ ಎರಡು ಬಹಳ ಮುಖ್ಯ ಪಾತ್ರವಾಗಿ ವಹಿಸ್ತಾ ಇದೆ. ತುಂಬಾ ಅವರ ಒಡನಾಡಿ ಆಗಿರೋದ್ರಿಂದ ಕೇಳ್ತಾ ಇದ್ದೀನಿ, ಬಹಳಷ್ಟು ವರ್ಷಗಳಿಂದ ಅವರ ಜೊತೆಗೆ ಇರೋದ್ರಿಂದ ಅವರಿಲ್ಲ ಅನ್ನೋ ಭಾವನೆ ಯಾವತ್ತೂ ಯಾರಿಗೂ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾವ ಅವರ ಮಾತುಗಳು ತಮ್ಗೆ ತುಂಬಾ ನೆನಪಿಸ್ಕೊಳ್ಳುವಂಥದ್ದು ಅಂತ ಹೇಳ್ಬೋದು? ನೋಡಿ, ದಾಸೋಹ ಚೆನ್ನಾಗಿ ನಡೀಬೇಕು, ನಿರಂತರ ನಡೀಬೇಕು. ಅವರು ಲಿಂಗೈಕ್ಯರಾದಾಗಲೂ ಕೂಡ ಅದು ನಿಲ್ಲಬಾರ್ದು ಅನ್ನೋ ಮಾತನ್ನು ಹೇಳ್ತಾ ಇದ್ರು. ಜೊತೆಗೆ ದಾಸೋಹಕ್ಕೆ ಯಾವುದೇ ಚ್ಯುತಿ ಆಗಬಾರ್ದು, ಮಕ್ಕಳಿಗೆ ಆಶ್ರಯ, ಮಕ್ಕಳಿಗೆ ತೊಂದರೆ ಆಗಬಾರ್ದು. ಇವೆರಡು ಮಾತು ಅವರು ಯಾವಾಗಲೂ ಹೇಳ್ಕೊಂಡು ಬರ್ತಾಯಿದ್ರು. ಜೊತೆಗೆ ಯಾವುದಕ್ಕೂ ತೊಂದರೆ ಆಗೋದಿಲ್ಲ, ಚೆನ್ನಾಗಿ ನಡೆಸ್ಕೊಂಡು ಹೋಗ್ಬೇಕು ಅನ್ನೋ ಆಶೀರ್ವಾದನೂ ಅವ್ರು ಹೇಳ್ತಾ ಇದ್ರು. ಅಂದರೆ ಒಂದು ಸೇವೆಯನ್ನು ಮಾಡಬೇಕು ಅಂದರೂ ಕೂಡ ಅದಕ್ಕೆ ಆರ್ಥಿಕ ಸಹಾಯ ಇರ್ಬೋದು ಮತ್ತು ಸಮಾಜದ ಸಹಕಾರ ಇರ್ಬೋದು, ಅದು ತುಂಬಾ ಅತ್ಯಗತ್ಯ ಆಗಿರುತ್ತೆ. ಅದರಲ್ಲಿ ಸವಾಲುಗಳನ್ನು ಎದುರಿಸಿದ್ದೀವಿ ಆ ದಿನಗಳನ್ನ, ಕಷ್ಟದ ದಿನಗಳನ್ನ ಎದುರಿಸಿಲ್ಲ. ಅದನ್ನ ನಮ್ಮ ಪರಮ ಪೂಜ್ಯರು ಜೀವನ ಪರ್ಯಂತ ಎದುರಿಸ್ಕೊಂಡು ಬಂದವರು. ಅವರೇ ಹೇಳ್ತಾ ಇದ್ರು, ಸ್ವಾಮಿ ನನಗೆ ಇಲ್ಲಿ 2 ಪಟ್ಟೆ ಹೊಲ ಇತ್ತಷ್ಟೇ, ಖುಷ್ಕಿ ಹೊಲ, ಯಾವುದೇ ಜಮೀನಿಲ್ಲ, ಒಣ ಜಮೀನು, ಜಮೀನೇ ಇಲ್ಲ, ಯಾವುದೂ ಇಲ್ಲ. ಅಂತದ್ರಿಂದ ಅದನ್ನೆಲ್ಲ ರೂಢಿಸ್ಕೊಂಡು ಬಂದಂತವ್ರು ಪರಮ ಪೂಜ್ಯರವರು. ಅಂದ್ರೆ ಎಲ್ಲರನ್ನೂ ಸೆಳಿಬೇಕು ಅಂತ ಹೇಳಿದ್ರೆ, ಇಲ್ಲೊಂದು ಸ್ಥಾನ ಕೊಡ್ಬೇಕು ಅಂತ ಹೇಳಿದ್ರೆ ಎಲ್ಲರೂ ಈಗ ದಿವಸಕ್ಕೆ 10,000 ರಿಂದ 15,000 ಜನ ಪ್ರಸಾದ ಸ್ವೀಕರಿಸ್ಕೊಂಡು ಹೋಗ್ತಾರೆ. ಅಂದ್ರೆ ಎಲ್ಲವೂ ಅದು ಹ್ಯಾಕ್ ಸಾಧ್ಯ ಆಗ್ತಾ ಇದೆ ಅಂತ ಅಂದ್ರೆ ಅವ್ರು ಕೇಳಿದಾಗ ಹೇಳ್ತಿರೋ ಸಿದ್ಧಲಿಂಗೇಶ್ವರನ ಕೃಪೆ ಅದೇ, ನನಗೆ ಗೊತ್ತಿಲ್ಲ ಅನ್ನೋರು. ಅವರು ಒಂದು ಪವಾಡ ಅಂತ ಅನ್ಸಲ್ವಾ ನಮ್ಗೆ? ನಮಗೂ ಗೊತ್ತಿಲ್ಲ, ಅವ್ರ ಆಶೀರ್ವಾದ ಅಂತ ನಾವು ಹೇಳ್ಕೊಂಡು ಹೋಗ್ತಾ ಇರೋದು ಅಷ್ಟೇ. ಅಂದ್ರೆ ಸಮಾಜದ ಎಲ್ಲ ಭಾಗಗಳಿಂದ ದಾನ ಸಿಗ್ತಾ ಇದೆ ಅಂತನಾ, ಅಥವಾ ಅದಕ್ಕೆ ದಾನ ಅವ್ರಿಗೆ ಯಾರೆಲ್ಲ ಅವ್ರು ಹೇಳಂಗಿಲ್ಲ, ಅವ್ರ ಪಾಡವ್ರು ಕೊಡೋರು ಕೊಡ್ತಾ ಇರ್ತಾರೆ. ಒಳ್ಳೇದು ಎಲ್ಲೇ ನಡೆದು ಅದಕ್ಕೆ ಬೆಂಬಲ ಮಾಡೇ ಮಾಡ್ತಾರೆ ಜನ ಇವತ್ತಿಗೂ ಕೂಡ. ಒಳ್ಳೆ ಕಾರ್ಯ ನಡೀತಾ ಇದೆ, ಸಾರ್ಥಕ ಆಗ್ತಾ ಇದೆ, ಸದ್ವಿನಿಯೋಗ ಆಗ್ತಾ ಇದೆ ಅಂದ್ರೆ ಜನ ಅದಕ್ಕೆ ಹಿಂಜರಿಯೋದಿಲ್ಲ. ಅದಕ್ಕೆ ಸಹಕಾರ ಕೊಡುವಂತ ಮನಸ್ಸು, ಹೃದಯ ಇವತ್ತಿಗೂ ಇದೆ. ಯಾವತ್ತು ತುಂಬಾ ಬಡ ಕುಟುಂಬದವರು, ಸಮಾಜದಲ್ಲಿ ಏನೂ ಸಾಧ್ಯವೇ ಇಲ್ಲ, ಜೀವನ ಕಟ್ಕೊಳ್ಳೋಕೆ ಆಗೋದೇ ಇಲ್ಲ ಅನ್ನುವವರ ಮಕ್ಕಳು ಇಲ್ಲಿ ಬಹಳಷ್ಟು ಇದ್ದಾರೆ. ಅಂದ್ರೆ ಇದನ್ನ ನೀವು ಹೇಗೆ ನೋಡ್ತೀರಿ? ಒಂದು, ನೀವು ಒಂದು ಸೇವಾ ಪರಮೋಧರ್ಮ ಅನ್ನೋ ಧ್ಯೇಯದೊಂದಿಗೆ ಸೇವೆ ನಡೆಸ್ಕೊಂಡು ಹೋಗ್ತಾ ಇದ್ರಿ, ನಿಮ್ಮ ಸಾರ್ಥಕ ಜೀವನವನ್ನ ಸಮಾಜಕ್ಕೆ ಮುಡುಪಾಗಿಟ್ಟಿದ್ರಿ, ಅದೊಂದು ಹೆಮ್ಮೆಯ ವಿಚಾರ. ಆದ್ರೆ ಸಮಾಜದಲ್ಲಿ ಇಂತಹ ಸಂಖ್ಯೆ ಜಾಸ್ತಿ ಆಗ್ತಾ ಇದ್ದಾಗ ಬೇರೆ ಭಾವನೆ ಏನಾದ್ರು ಬಂದಿದೆಯಾ? ಇವತ್ತಿನ ಮಕ್ಕಳ ಸ್ಥಿತಿ ತುಂಬಾ ಕರುಣಾಜನಕವಾಗ್ತಾ ಇದೆ. ಏಕೆಂದ್ರೆ ಇಂದಿನ ಕಾಲದಲ್ಲಿ ಕುಟುಂಬ ಇರ್ತಾ ಇದ್ದು, ಮಾರ್ಗದರ್ಶನ ಮಾಡ್ತಾ ಇದ್ರು, ಒಬ್ಬರಲ್ಲ ಒಬ್ರು ಕೈ ಹಿಡಿದು ಕರ್ಕೊಂಡು ಹೋಗ್ತಾ ಇದ್ರು. ಇವತ್ತು ವಿಘಟಿತ ಕುಟುಂಬಗಳು, ನ್ಯೂಕ್ಲಿಯರ್ ಫ್ಯಾಮಿಲಿಲೂ ಕೂಡ ಇವತ್ತು ತುಂಬ ವಿಚ್ಛೇದನಗಳಾಗುವಂಥ ಕುಟುಂಬಗಳು ಜಾಸ್ತಿ. ಏಕ ವ್ಯಕ್ತಿ ಇರುವಂಥವ್ರು, ತಂದೆ ಇರ್ತಾನೆ ಅಥವಾ ತಾಯಿ ಇರೋದಿಲ್ಲ, ತಾಯಿ ಇರ್ತಾಳೆ, ತಂದೆ ಇರೋದಿಲ್ಲ. ಇಂಥ ಮಕ್ಕಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇವತ್ತು ಆ ಮಕ್ಕಳು ಏನಾಗ್ತಾ ಇದ್ದಾರೆ ಅಂದರೆ ದಾರಿ ತಪ್ಪು ಜಾಸ್ತಿ ಆಗ್ತಾ ಇದ್ದಾರೆ.
ಕಾರಣ ಏನಪ್ಪ ಅಂದರೆ, ತಾಯಿ ಕೆಲಸಕ್ಕೆ ಹೋಗ್ತಾನೆ, ಇವನು ಸ್ಕೂಲ್ಗೆ ಹೋಗುವಂದಾಗ ಶಾಲೆಗೆ ಹೋಗೋದಿಲ್ಲ, ಎಲ್ಲೋ ಹೋಗ್ತಾನೆ. ತಾಯಿ ಶಾಲೆಗೆ ಹೋಗಿರ್ಬೋದು ಅಂತ ಹೊರಟೋಗ್ತಾರೆ. ತಿರ್ಗಾ ಅವ ಕೆಲಸದಿಂದ ಬಂದಾಗ ಮಗ ಬಂದಿರೋದಿಲ್ಲ. ಅವನು ಬಂದು ಎಲ್ಲಿಂದ ಹುಡುಕಿದ್ರೆ ಅವನು 9 ಗಂಟೆಗೆ ಬರ್ತಾನೆ ಇಷ್ಟ ಹೊತ್ತಿಗೆ. ಹಾಗೆ ಇವತ್ತಿಗೂ ಇಲ್ಲಿ ಸೇರಿಸೋ ಮಕ್ಕಳು ತಾಯಂದಿರು ಆ ಒಂದು ಸಂಕಟ ಹೇಳ್ಕೊಳಕ್ಕೆ ಅವ್ರಿಗೆ ತುಂಬ ಅವ್ರು ನೋವಾಗ್ತಾ ಇರ್ತದೆ. ಅವ್ರಿಗೆ ಅಂಥ ಮಕ್ಕಳ ಸಂಖ್ಯೆನೇ ಜಾಸ್ತಿ ಇರ್ತದೆ. ಅವ್ರಿಗೆ ಇವತ್ತಂಥ ಮಕ್ಕಳಿಗೆ ಆಶ್ರಯ ಕೊಡೋದು ತುಂಬ ಒಂದು ಕಠಿಣ ಮತ್ತು ಸವಾಲು ಕೂಡ. ಏಕೆಂದರೆ ಅವ್ರು ಸರಿದಾರಿಗೆ ತರೋದು ತುಂಬ ಕಷ್ಟ ಇದೆ. ಅವ್ರನ್ನ ಒಂದು ಒಳ್ಳೆ ಮಾರ್ಗದಲ್ಲಿ ಕೊಂಡೊಯ್ಯುವಂಥ ಕೆಲಸ ಮಾಡಬೇಕೆಲ್ಲ. ಅದಕ್ಕೆ ನಾವೆಲ್ಲ ಅದಕ್ಕೆ ಸಿದ್ಧವಾಗಿರ್ಬೇಕು ಎಲ್ಲರೂ ಕೂಡ. ಏಕೆಂದರೆ ಎಲ್ಲ ಒಳ್ಳೆಯ ಪರಿಸರದಿಂದಲೇ ಬರೋದಿಲ್ಲ ಎಲ್ಲರೂ ಕೂಡ. ಆ ಪರಿಸರನೂ ಬೇಕಾಗಿರುವಂಥದ್ದು. ಏಕೆಂದರೆ ಮನೆಯಲ್ಲಿ ಒಳ್ಳೆ ವಾತಾವರಣ ಇದ್ದರೆ ಮಕ್ಕಳು ಒಳ್ಳೆತನ ಬೆಳೆಸ್ಕೋತಾರೆ. ಅವ್ರಿಗೆ ಮನೆಯಲ್ಲೇ ಒಳ್ಳೆ ವಾತಾವರಣ ಸಿಗದೆ ಹೋದರೆ ಇವತ್ತು ನಾವೆಲ್ಲೂ ಕಲ್ಸೋಕ್ಕಾಗೋದಿಲ್ಲ. ಇವತ್ತು ನೋಡಿ, ನಾವು ಸ್ವಚ್ಛ ಭಾರತ ಆಗಬೇಕು, ನಮ್ಮ ದೇಶದ ಸ್ವಚ್ಛತೆ ಇರಬೇಕು ಅಂದರೆ ಮಕ್ಕಳಿಗೆ ಮನೆಯಿಂದ ಪಾಠ ಆಗಬೇಕು. ಮನೆಯಿಂದ ನಾವು ಅದನ್ನು ಎಳ್ಕೊಂಡು ಬಂದು ಕಸ ಎಲ್ಲಿ ಎಸಿಬೇಕು, ಎಲ್ಲಿ ಒಗಿಬೇಕು, ಎಲ್ಲಿ ನೀನು ಯೂರಿನ್ ಪಾಸ್ ಮಾಡಬೇಕು ಅನ್ನೋದು ಹೇಳ್ಕೊಡಲ್ಲ ನಮ್ಮ ಮಕ್ಕಳಿಗೆ. ನಾವು ಚಿಕ್ಕ ಮಕ್ಕಳಿಗೆ ಅದನ್ನು ಅಲ್ಲಿಂದ ಕಲಿಸ್ಕೊಟ್ರೆ ಶಾಲೆಯಲ್ಲಿ ಹೇಳ್ಕೊಡ್ಬೇಕು. ಇವತ್ತು ಶಾಲೆಯಲ್ಲೂ ಆ ಥರ ಆದರ್ಶ ಇಲ್ಲ, ಮನೇಲೂ ಆದರ್ಶ ಇಲ್ಲ ಅವರಿಗೆ. ಅದು ಇವತ್ತು ಬೇಕಾಗಿರುವಂಥದ್ದು ಮನೆಯಲ್ಲಿ ಅಂತಹ ಸಂಸ್ಕಾರ, ಆ ಥರ ಮಾರ್ಗದರ್ಶನ ಬೇಕಾಗಿದೆ. ಹಾಗಿದ್ದಾಗ ಒಂದು ಹೊಸ ಬದಲಾವಣೆಯನ್ನು ಕಾಣೋದಕ್ಕೆ ಸಾಧ್ಯ ಆಗ್ತದೆ. ಅನಿವಾರ್ಯವಾಗಿ ಇಲ್ಲದೆ ಇದ್ದಾಗ, ಇಂಥದ್ದು ಬಂದಾಗ ನಾವು ಆ ಮಾರ್ಗದರ್ಶನ ಮಾಡಬೇಕಾಗುತ್ತೆ. ನಿಜ ಸ್ವಾಮೀಜಿ. ಆದ್ರೆ ಎಲ್ಲೋ ಅನ್ಸುತ್ತಾ ಈ ಇಂಥ ಒಂದು ಕರುಣಾಜನಕ ಸ್ಥಿತಿಗೆ ಏನ್ ಕಾರಣ? ಯಾಕೆ ಇವತ್ತಿನ ಪ್ರಪಂಚ ಹಂಗ ಆಗ್ತಾ ಇದೆ ಅಂತ? ಈ ಆಧುನಿಕತೆ ಬೆಳೆದ ಹಾಗೆ, ಸಿನಿಮಾ ಪ್ರಪಂಚ ಬೆಳೆದ ಹಾಗೆ, TV ಮಾಧ್ಯಮ ಬಂದ ಹಾಗೆ, ಮೊಬೈಲ್ ಬಂದ ಹಾಗೆ, ಇವತ್ತು ನೀವು ಹೇಳಿದಾಗ ಆಧುನಿಕತೆ ಬೆಳೆದ ಹಾಗೆಲ್ಲ ಮಾನವೀಯತೆ ಅಳೀತಾ ಇದೆ ಜಾಸ್ತಿ. ಸಂಬಂಧಗಳು ದೂರ ಆಗ್ತಾ ಇದ್ದಾವೆ. ಸಂಬಂಧಗಳಲ್ಲಿ ಪ್ರೀತಿ ವಿಶ್ವಾಸನೇ ದೂರ ಆಗ್ತಾ ಇರುವಂಥದ್ದು. ಈ ವಾತಾವರಣ ಎಲ್ಲ ಕಡೆ ಜಾಸ್ತಿ ಆಗ್ತಾ ಇರುವಂಥದ್ದು. ಏನೊಂದು ಆರೋಗ್ಯಪೂರ್ಣವಾದ ಸಮಾಜವನ್ನು ನೋಡೋಕ್ಕಾಗ್ತದೆ ಇಲ್ವೋ ಅನ್ನೋ ಭಾವನೆ ಬರ್ತಾ ಇದೆ. ಆದರೂ ಕೂಡ ನಾವು ಆಶಾವಾದವನ್ನು ಇಟ್ಕೊಳ್ಬೇಕಾಗುತ್ತೆ. ಅಷ್ಟು ನಿರಾಶಾವಾದವನ್ನು ಹೊಂದಬೇಕಾದಿಲ್ಲ. ಮುಂದಿನ ದಿವಸಗಳಲ್ಲಿ ಬದಲಾವಣೆ ಆಗ್ಬೋದೇನೋ, ಒಂದು ಹೊಸ ವಾತಾವರಣ ಉಂಟಾಗ್ಬೋದು ಅನ್ನುವಂತಹ ಒಂದು ಆಶಾವಾದದೊಂದಿಗೆ ನಾವು ಕೆಲಸಗಳನ್ನು ಮಾಡಬೇಕಾಗುತ್ತೆ. ನಿಜ ಸ್ವಾಮೀಜಿ. ಇವತ್ತಿನ ಮಕ್ಕಳಿಗೆ ಅಥವಾ ಪ್ರತಿಯೊಬ್ಬರಿಗೂ ಭೌತಿಕ ಜ್ಞಾನವೂ ಬೇಕು, ನಮಗೆ ಸ್ಪಿರಿಚುವಲ್ ವಿಸ್ಡಮ್ ಕೂಡ ಬೇಕಾಗಿದೆ. ಹೇಗೆ ಇವತ್ತಿನ ಮಾಡರ್ನ್ ಎಜುಕೇಶನ್ ಅಲ್ಲಿ ಹೆಂಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು ಇವತ್ತಿನ ಶಿಕ್ಷಣ ಸಂಸ್ಥೆಗಳು ಅಂತ ತಮ್ಮ ಒಂದು? ಈಗ ನೋಡಿ, ಇವತ್ತು ಆಧ್ಯಾತ್ಮ ಧರ್ಮ ಇವತ್ತೆಲ್ಲರಿಗೂ ಬೇಕಾಗಿದೆ. ಇವತ್ತು ಹೊರಗಿನ ಬದುಕಿಗಿಂತಲೂ ಒಳಗಿನ ಬದುಕು ಚೆನ್ನಾಗಿರ್ಬೇಕು ನಮಗೆ. ಇವತ್ತೇನಾಗಿದೆ, ನಾಗರಿಕತೆ ಸಂಸ್ಕೃತಿ ವ್ಯತ್ಯಾಸ ಇಷ್ಟೇ. ನಮಗೆ ನಾಗರಿಕತೆ ಬಹಿರಂಗವಾಗಿರುವಂಥದ್ದು, ಸಂಸ್ಕೃತಿ ನಮ್ಮೊಳಗೆ ಇರುವಂಥದ್ದು. ಹಾಗೆ ಇವತ್ತು ನಮ್ಮಲ್ಲಿ ಸಂಸ್ಕೃತಿ ಅಂದರೆ ನಮ್ಮ ಅಂತರಂಗವನ್ನು ಚೆನ್ನಾಗಿ ಇಟ್ಕೊಳ್ಬೇಕು, ಮನಸ್ಸನ್ನು ಚೆನ್ನಾಗಿ ಇಟ್ಕೊಳ್ಬೇಕು. ಅಂತರಂಗದಲ್ಲಿ ಶಾಂತಿ ನೆಮ್ಮದಿಗಳನ್ನು ಇಟ್ಕೊಂಡಾಗ ಹೊರಗಿನ ಪ್ರಪಂಚದಲ್ಲೂ ನಾವು ಚೆನ್ನಾಗಿರೋದಕ್ಕೆ ಸಾಧ್ಯ ಆಗುವಂಥದ್ದು. ಅದಕ್ಕಾಗಿ ಇವತ್ತು ಪ್ರಾರ್ಥನೆ, ಧ್ಯಾನ, ಮೌನ ಇವೆಲ್ಲವೂ ಕೂಡ ಅದಕ್ಕೆ ಪೂರಕವಾಗಿ ಇರುವಂಥದ್ದು. ಇವತ್ತು ಸಣ್ಣ ಪ್ರಾಣಾಯಾಮ ಮಾಡಿದ್ರೆ ಎಷ್ಟೋ ನಮ್ಮ ಮನಸ್ಸಿನಲ್ಲಿ ನೆಮ್ಮದಿ ಉಂಟಾಗುತ್ತೆ. ಏನೂ ಮಾಡೋದು ಬೇಡ, ಅವನು ದೀರ್ಘ ಶ್ವಾಸೋಚ್ಛ್ವಾಸ ಮಾಡಿದ್ರೆ, ಒಂದು 5 ನಿಮಿಷ ಮಾಡಿದ್ರೆ ಅವನಲ್ಲೇನೋ ಒಳ್ಳೆ ಭಾವನೆಗಳಿಂದ ಬೆಳೀತವೆ. ಅವನಲ್ಲಿರುವಂತಹ ಏನೋ ಒಂದು ದುಷ್ಟ ಗುಣ ಇರ್ಬೋದು, ಅದು ಕಡಿಮೆ ಆಗ್ತದೆ. ಅವನ ಹೊರಗಿನ ಒಂದು ಮನಸ್ಸಿನಲ್ಲಿ ಏನೇನೋ ಭಾವನೆಗಳು ಬರ್ತವೆ, ಎಲ್ಲ ಕೆಟ್ಟದ್ದು ದೂರ ಆಗೋದಕ್ಕೆ ಸಾಧ್ಯ ಆಗ್ತದೆ. ಒಟ್ಟಿನಲ್ಲಿ ಅವನ ಮನಸ್ಸಿನಲ್ಲಿ ಒಂದು ಶಾಂತಿ ನೆಮ್ಮದಿಯನ್ನು ಹೊಂದೋದಕ್ಕೆ ಸಾಧ್ಯ ಆಗುವಂಥ ಹಾಗೆ ಈ ಪ್ರಾರ್ಥನೆ ಮಾಡುವಂಥದ್ದು, ಒಂದು 5-10 ನಿಮಿಷ ಕುಳಿತು ಪ್ರಾರ್ಥನೆಯ ದೇವರ ಸ್ತುತಿಯನ್ನು ಮಾಡುವಂಥದ್ದು ಏನು ಮಾಡಿದ್ರೆ ಅದೊಂದು ಸಂಸ್ಕಾರ. ಇವತ್ತು ಆ ಸಂಸ್ಕಾರ ಇದ್ದರೆ ಅದು ನಿರಂತರ ಬೆಳ್ಕೊಂಡು ಹೋಗಕ್ಕೆ ಸಾಧ್ಯ ಆಗುತ್ತೆ. ಅದು ಇವತ್ತು ಶಿಕ್ಷಣದ ಜೊತೆಗೆ ಮಕ್ಕಳಲ್ಲಿ ಅಂತಹ ಒಂದು ಸಂಸ್ಕಾರಿತವಾದಂತಹ ಜೀವನವನ್ನು ಬೇಕಾಗಿದೆ ಇವತ್ತು. ನಿಜ ಸ್ವಾಮೀಜಿ. ಈಗ ಶಿಕ್ಷಣ ಸಂಸ್ಥೆಗಳಲ್ಲಿ ಬೆರಳೆಣಿಕೆಯ ಮಕ್ಕಳನ್ನ ಹ್ಯಾಂಡಲ್ ಮಾಡೋದು ಕಷ್ಟ ಆಗಿರುತ್ತೆ, ಮನೇಲಿ ಕೂಡ ಇನ್ನೂ ಕಷ್ಟ ಆಗಿರುತ್ತೆ. ಅಂಥದ್ರಲ್ಲಿ ಇಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಮಕ್ಕಳನ್ನ ಹ್ಯಾಂಡಲ್ ಮಾಡಬೇಕು ಅಂದ್ರೆ ಆ ವ್ಯವಸ್ಥೆ ಹೇಗಿದೆ ಸ್ವಾಮೀಜಿ ಈ ಮಠದ ಪರಂಪರೆಯಿಂದ? ಯಾರೋ ಒಂದು ಮಠದ ಬಗ್ಗೆ ಒಂದು ಪುಸ್ತಕದಲ್ಲಿ ಮಠದ ಒಂದು ಲೇಖನವನ್ನು ಬರೆದಿದ್ದಾರೆ, ಎಲಿಫೆಂಟ್ ಕ್ಯಾಚರ್ಸ್ ಅಂತ. ಎಲಿಫೆಂಟ್ ಕ್ಯಾಚರ್ಸ್ ಅಂದ್ರೆ ಆನೆ ಹಿಡಿಯೋದು ಅಷ್ಟು ಸುಲಭ ಅಲ್ಲ. ಅವರು ಪ್ರಾರ್ಥನೆ ಮಕ್ಕಳು ಕೂತ್ಕೊಳ್ಳೋದನ್ನ ನೋಡಿ ಅವರಷ್ಟಕ್ಕೆ ಅವರೇ ಬಂದು ಎಲ್ಲ ಮಾಡೋ ವ್ಯವಸ್ಥೆ ನೋಡಿದ್ರೆ ಆ ರೀತಿ ಇರ್ತದ ಅಷ್ಟೇ. ಅದೆಲ್ಲ ವ್ಯವಸ್ಥೆ ಹಂಗಿರ್ತದಂಗೆ. ಅಂದ್ರೆ ಇಲ್ಲಿ ಒಂದ್ ಸ್ವಲ್ಪ ಇನ್ನಷ್ಟು ವಿವರವಾಗಿ ಹೇಳ್ಬಹುದಾ ಅಂತ? ಹೇಗೆ ಅವ್ರಿಗೆ ಬರ್ತಾರೆ, ಅವ್ರ ಹಿನ್ನೆಲೆ ಇರೋದಿಲ್ಲ. ಇಲ್ಲಿ ಬಂದ ತಕ್ಷಣ ಅವ್ರಿಗೆ ಒಂದು ಹೊಸ ವಾತಾವರಣ ಉಂಟಾಗುತ್ತೆ. ಅದಕ್ಕೆ ಒಗ್ಗೊಳ್ಬೇಕಾದ್ರೆ ಅವರು ಒಂದು 15 ದಿವಸ ಬೇಕಾಗತ್ತೆ. 15 ದಿವಸ ಅವ್ರಿಗೆ ಏನಾಗ್ಬಿಡುತ್ತೆ, ಎಲ್ಲೋ ಜೈಲಿಗೆ ಹಾಕ್ಬಿಟ್ರೇನೋ, ಎಲ್ಲೋ ನಮ್ಮನ್ನ ತಾಂಡ ಹೊರಗಡೆ ಹಾಕ್ಬಿಟ್ರೇನೋ, ಆ ಬೆಂಕಿಯಿಂದ ಬಾಂಡಿಂದ ಬೆಂಕಿಗೆ ಬೀಳ್ತಾರೆ ನೋಡಿ, ಹಂಗಾಗ್ಬಿಡ್ತದೆ ಅವ್ರ ಜೀವನ ಅವ್ರಿಗೆ. ಏಕೆಂದ್ರೆ ಎಲ್ಲ ಒಂದು ಶಿಸ್ತುಬದ್ಧ ಆಗ್ಬಿಡ್ತದೆ. ಮಲಿಕೊಳ್ಳೋದಾಗ್ಲಿ, ಹೇಳೋದಾಗ್ಲಿ, ಕೆಲ್ಸಗಳು ಮಾಡ್ಕೊಳ್ಳೋದಾಗ್ಲಿ, ತನ್ನ ಸ್ವಂತ ಕೆಲಸ ಮಾಡ್ಕೊಳ್ಬೇಕು.
ಪ್ರಾರ್ಥನೆಯಲ್ಲಿ ಭಾಗವಹಿಸಬೇಕು, ಊಟಕ್ಕೆ ತಾನೇ ಹೋಗ್ಬೇಕು, ತನ್ನ ಕೆಲಸ ತಾನೇ ಮಾಡ್ಕೊಳ್ಬೇಕು, ಶಾಲೆಗೆ ಹೋಗ್ಬೇಕು. ಇವೆಲ್ಲ ಒಂದು ಸ್ಥಿತಿ ಬರಬೇಕಾದ್ರೆ ಅವ್ನಿಗೆ 10-15 ದಿವಸ ಆದಾಗ ಅವನು ಒಗ್ಗೊಂಡು ಬಿಡ್ತಾನೆ. ಆ ಒಂದು ಹಂತದಲ್ಲಿ ಯಾರಿಗೆ ಇಷ್ಟ ಆಗೋದಿಲ್ಲ ಅವ್ರು ಬಿಟ್ಟು ಹೋಗ್ತಾರೆ. ಯಾಕೆಂದ್ರೆ ಅವ್ರಿಗೆ ಹಿನ್ನೆಲೆ ಇಲ್ಲದೆ ಹೋದ್ರು ಕೂಡ, ಮನೆ ಸೌಕರ್ಯ ಇಲ್ಲದೆ ಹೋದ್ರು ಇದು ಕೊಂಡ್ಕೊಳಕ್ ಆಗೋದಿಲ್ಲ ಅವ್ರಿಗೆ. ಅಂಥವ್ರು ಏನ್ ಮಾಡ್ತಾರೆ, ಬಿಟ್ಟು ಆಗೋದಿಲ್ಲ, ಇರಕ್ ಆಗೋದಿಲ್ಲ ಅಂತ ಹೋಗ್ತಾ ಇರ್ತಾರೆ. ಯಾರು ಇರ್ತಾರ ಗಟ್ಟಿಯಾಗಿ ಅವ್ರಿಗೆ ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತೀವಿ. ಪ್ರೌಢಾವಸ್ಥೆಗೆ ಬಂದಿರೋ ಮಕ್ಕಳಿಗೆ ಹೇಳಿದ್ರೆ ಅದನ್ನ ಅಳವಡಿಸ್ಕೊಳ್ಳೋದು ಸ್ವಲ್ಪ ಸವಾಲಿನದ್ದಾಗಿರುತ್ತೆ. ಅಂಥದ್ರಲ್ಲಿ 3ನೇ ಕ್ಲಾಸಿಂದ ಮಕ್ಕಳು, ಚಿಕ್ಕ ಮಕ್ಕಳು, ತುಂಬಾ ಚಿಕ್ಕ ಮಕ್ಕಳು ಅದನ್ನ ಅಳವಡಿಸ್ಕೊಳ್ಳೋ ಅಥವಾ ಅವ್ರಿಗೆ ಅಳವಡಿಸ್ಕೊಳ್ಬೇಕು ಅನ್ನೋ ಒಂದು ವ್ಯವಸ್ಥೆ ಇದೆಯಲ್ಲ, ಅದು ಎಷ್ಟು ಕಠಿಣ ಸವಾಲ್ ತಮಗೆ ಅಂತ? ಚಿಕ್ಕ ಮಕ್ಕಳಿಗೆ ಕಲ್ಸೋದು ಒಂದು ರೀತಿಯ ಸುಲಭನೂ ಹೌದು, ಕಷ್ಟನೂ ಹೌದು. ಎರಡೂ ಇದೆ. ಈಗ ದೊಡ್ಡವರು ಏನಾಗಿದೆ ಅಂದ್ರೆ ಅವ್ರಿಗೆ ಕಲ್ಸೋದ್ ಕಷ್ಟ ಇದೆ. ಅವ್ರಿಗೆ ಅವರು ಮನಸ್ಸು ಡೈವರ್ಟ್ ಆಗಿರ್ತದೆ, ಸ್ವಲ್ಪ ಪ್ರಪಂಚ ನೋಡಿರ್ತಾರೆ ಹೊರಗಡೆ ಎಲ್ಲ, ಅವ್ರು ಆ ಕಡೆ ಹೊರಟೋಗಿರ್ತಾರೆ ಅವರು. ಅದು ಈ ಮಕ್ಳಿಗೆ, ಇನ್ನ ಚಿಕ್ಕ ಮಕ್ಳಿಗೆ ನಾವೇನ್ ತುಂಬಿದ್ರು ಅವ್ರಿಗೆ ನಡೀತದೆ. ಈಗ ಖಾಲಿ ಚೀಲ, ಅವರು ಖಾಲಿ ಚೀಲಕ್ಕೆ ಹಸಿಕೊಡೆಗೆ ಏನ್ ಹಾಕಿದ್ರು ಹಿಡ್ಕಂತ ಇದೆ. ಅದರಿಂದ ನನಗೂ ಅನಿಸ್ತದೆ ಆ ಮಕ್ಕಳಿಂದ ಅವರಿಗೆ ತಯಾರು ಮಾಡಿದ್ರೆ ಮುಂದಕ್ಕೆ ಅವರು ಒಳ್ಳೆ ದಾರಿ ನಡೆಯಕ್ಕೆ ಸಾಧ್ಯ ಆಗುತ್ತೆ. ಸ್ವಾಮೀಜಿ, ಈಗ ಪೋಷಕರಿಗೆ ಒಂದು ಕೊರಗಿರುತ್ತೆ, ನಾನು ಕಷ್ಟಪಟ್ಟ ಹಾಗೆ ನನ್ನ ಮಕ್ಕಳು ಕಷ್ಟಪಡಬಾರ್ದು ಅನ್ನೋ ಒಂದು ವರ್ಗ ಇರುತ್ತೆ, ನಾವಂತೂ ತುಂಬಾ ಕಷ್ಟಪಡ್ತಿದ್ದೀವಿ ಮಕ್ಕಳು ಹಾಗೆ ಪಡಬಾರ್ದು ಅನ್ನೋ ಒಂದು ವರ್ಗ ಇರುತ್ತೆ. ತಮ್ಮ ಅಭಿಪ್ರಾಯ ಏನು? ತಾವು ಯಾವುದನ್ನ? ಇಲ್ಲ ನೋಡಿ, ಮಕ್ಕಳಿಗೆ ಇವತ್ತು ನೋಡಿ, ತಂದೆ ತಾಯಿಗಳ ಕಷ್ಟ ಮಕ್ಕಳಿಗೆ ಅರಿವಾಗಬೇಕು. ಅರಿವಾದ್ರೆ ಅದ್ರ ಬೆಲೆ ಗೊತ್ತಾಗದು. ಇವತ್ತು ನಾನು ಅದನ್ನೇ ಹೇಳ್ತಾ ಇದ್ದೆ ಮಕ್ಕಳಿಗೆ, ನಿಮ್ಮ ಮಕ್ಕಳಿಗೆ ನೀವೇನು ಕಷ್ಟಪಡ್ತೀರಿ ಅಂತ ಅದನ್ನ ಅವ್ರಿಗೆ ಗುರ್ತಾಗಂಗೆ ಮಾಡ್ಬೇಕು. ನೀವು ಎಷ್ಟು ಕಷ್ಟಪಡ್ತೀರಿ ದುಡಿಯೋಕ್ಕೆ, ಅವ್ರಿಗಾಗಿ ಏನೆಲ್ಲ ತ್ಯಾಗ ಮಾಡ್ತೀರಿ, ಶ್ರಮ ಪಡ್ತೀರಿ, ಆ ಮಕ್ಕಳಿಗೆ ಅದು ಅರಿವು ಬರಬೇಕು. ಅವ್ರಿಗೆ ಆ ಅರಿವಿಗೆ ಬಂದ್ರೆ, ಆ ಅರಿವು ಮಕ್ಕಳಿಗೆ ಉಂಟಾದ್ರೆ, ಆ ಮಕ್ಕಳು ನಮ್ಮ ತಂದೆ ತಾಯಿಗಳು ಎಷ್ಟು ಕಷ್ಟಪಡ್ತಾ ಇದ್ದಾರೆ, ನಮಗಾಗಿ ಏನೆಲ್ಲ ತ್ಯಾಗ ಮಾಡ್ತಾ ಇದ್ದಾರೆ ಅನ್ನುವಂಥ ಭಾವನೆ ಅವ್ರಿಗೆ ಬರ್ತದೆ. ಅವ್ರಿಗೆ ಮುಂದೆ ಅವ್ರಿಗೆ ತಂದೆ ತಾಯಿಗಳ ಬಗ್ಗೆ ಬಹಳ ಪ್ರೀತಿ, ಗೌರವ ಜಾಸ್ತಿ ಆಗ್ತದೆ. ಇವತ್ತೇನಾಗ್ತಾ ಇದೆ, ತಂದೆ ತಾಯಿಗಳು ಯಾರೇ ಆಗಲಿ ನನ್ನ ಮಕ್ಕಳಿಗೆ ಕಷ್ಟ ಕೊಡಬಾರ್ದು, ತೊಂದರೆ ಕೊಡಬಾರ್ದು, ಅವ್ರಿಗೆ ನಮ್ಮಷ್ಟು ತೊಂದರೆ ಅವ್ರಿಗೆ ಇರಲೇಬಾರ್ದು. ಸಹಜ, ತಂದೆ ತಾಯಿಗಳು ಎಲ್ಲರಿಗೂ ಕೂಡ ನಮಗಿಂತ ಅವ್ರು ಚೆನ್ನಾಗಿರ್ಬೇಕು. ಏನು ತಂದೆ ತಾಯಿಗಳ ಒಂದು ಭಾವನೆ ಹೇಗಪ್ಪ ಅಂದ್ರೆ, ಅವರು ಒಂದೊತ್ತು ಉಪವಾಸ ಇದ್ರು 2-3 ಹೊತ್ತು ಹೊಟ್ಟೆ ತುಂಬಿಸ್ತಾರೆ ಮಕ್ಕಳಿಗೆ. ಅವ್ರಿಗೆ ತಾವು ಹರಿದ ಬಟ್ಟೆ ಹಾಕೊಂಡ್ರು ಕೂಡ ಒಳ್ಳೆ ಬಟ್ಟೆ ಮಕ್ಕಳಿಗೆ ತುಂಬಿಸ್ತಾರೆ. ತಾವು ಚಳಿಲಿ ನಡಗಿದ್ರು ಕೂಡ ಮಕ್ಕಳಿಗೆ ಬೆಚ್ಚನೆ ಒದಕೆ ಹಾಕ್ತಾರೆ. ಇದು ಎಲ್ಲಾ ಪೋಷಕರ ಸಹಜವಾಗಿ ಇರುವಂಥದ್ದು. ಅದು ಮಾಡಬೇಕು ಅವ್ರಿಗೆ. ಆದರೆ ಅದ್ರ ಜೊತೆಗೆ ತಂದೆ ತಾಯಿಗಳ ಕಷ್ಟನೂ ಅವರಿಗೆ ಅರಿವಾಗಬೇಕು. ಅರಿವುಂಟು ಮಾಡಿದ್ರೆ ಅವರು ಉತ್ತಮವಾಗಿ ಬೆಳೆಯೋದಕ್ಕೆ ಸಾಧ್ಯ ಆಗ್ತದೆ. ಇವತ್ತಂತಹ ನಾನು ಹೇಳ್ತಾ ಇದ್ದೇನೆ ಮಕ್ಕಳಿಗೆ, ಇಲ್ಲಿ ಇವೆಲ್ಲ ಕೆಲಸ ಮಾಡಬೇಕಿಲ್ಲ, ಅವರು ಕೆಲಸ ಮಾಡಬೇಕು, ಶ್ರಮದಾನ ಮಾಡಬೇಕು, ಅವರು ಬೇರೆ ಬೇರೆ ಕೆಲಸಗಳನ್ನು ಮಾಡಬೇಕು. ಅವರು ಅದು ಮಾಡಿದಾಗ ಅವರಿಗೆ ಮುಂದೊಂದು ದಿವಸ ಎಲ್ಲೇ ಹೋಗ್ಲಿ ನಾ ಬದುಕ್ತೇನೆ ಅನ್ನುವಂಥ ಆತ್ಮವಿಶ್ವಾಸ ಅವ್ರಿಗೆ ಬರ್ತದೆ. ಎಂಥ ಪರಿಸ್ಥಿತಿ ಇದ್ರೂ ಕೂಡ ಎದುರಿಸ್ತೇನೆ ಅನ್ನುವಂಥ ಒಂದು ಶಕ್ತಿ ಬರ್ತದೆ. ಈ ಅನೇಕರು ಪೂಜ್ಯರಿಗೊಂದು ಪತ್ರ ಬರಿತಾ ಇದ್ರು ಹಿಂದೆ. ಈಗ ಪತ್ರ ಬರೆಯೋದು ಕಡಿಮೆ ಆಗಿದೆ, ಪತ್ರ ವ್ಯವಹಾರಗಳಿಲ್ಲ. ಯಾಕೆಂದ್ರೆ ಈ ಮೊಬೈಲ್ ಬಂದ್ಮೇಲೆಲ್ಲ ಅದರೊಳಗೆ ವ್ಯವಹಾರ ನಡೆಯೋದ್ರಿಂದ ಪತ್ರ ವ್ಯವಹಾರ ತುಂಬಾ ಕಡಿಮೆ ಆಗ್ತಾ ಇದೆ, ಬರವಣಿಗೆನೂ ಕಡಿಮೆ ಆಗ್ತಾ ಇದೆ. ಆರ್ಮೇಲೆ ಕೆಲಸ ಮಾಡುವಂತ ಅವರು, ಎಲ್ಲೋ ದೂರದಲ್ಲಿ ಹಿಮದ ಮಧ್ಯದಲ್ಲಿ ಕೆಲಸ ಮಾಡುವಂತ ಅವರು, ಇಲ್ಲಿಯ ಮಕ್ಕಳವರು ಪತ್ರ ಬರಿತಾ ಇದ್ರು. ಇಷ್ಟ ಕಷ್ಟದಲ್ಲಿ, ಇಂಥ ಪರಿಸ್ಥಿತಿಯಲ್ಲಿ ಇದ್ದೀವಿ, ಇಂಥ ವಾತಾವರಣದಲ್ಲಿ ಇದ್ದೀವಿ, ಆದರೆ ಇಲ್ಲಿ ನಾವು ಇರೋದಕ್ಕೆ, ಮಡತಲ್ಲಿದ್ದಕ್ಕೆ ಒಂದು ಶಕ್ತಿ ಇದೆ ನಮ್ಗೆ ಇಲ್ಲಿ ಮಾಡೋದಕ್ಕೆ ಅನ್ನುವಂಥ ಮಾತನ್ನ ಅವರು ಪೂಜ್ಯರಾಗಿ ಪತ್ರವನ್ನು ಬರೆದು ತಮ್ಮ ಭಾವನೆಗಳನ್ನು ಹಂಚ್ಕೊಳ್ತಾ ಇದ್ರು. ಅದರಿಂದ ನಾವು ಹೇಳ್ತೀವಿ, ಇಂಥ ಪರಿಸ್ಥಿತಿಯಲ್ಲಿ ಬೆಳೆದಾಗ ಮಕ್ಕಳು ಅವ್ರು ಎಲ್ಲೆಲ್ಲೂ ಸಲ್ಲೋದಕ್ಕೆ, ಎಲ್ಲೆಲ್ಲೂ ಬೆಳೆಯೋದಕ್ಕೂ ಸಾಧ್ಯ ಆಗುತ್ತೆ. ಕಷ್ಟಪಟ್ಟು ಈಗ ಕಷ್ಟಪಡ್ಬೇಕು. ನಾವು ಮಕ್ಕಳಿಗೆ ಹೇಳ್ತಿರ್ತೀವಿ, ನೋಡಿ ಇದು ಕಷ್ಟಪಡಿ, ಈಗ ನೀವು ಮುಂದೆ ಸುಖವಾಗಿರೋಕ್ಕೆ ಅನುಕೂಲ ಆಗುತ್ತೆ. ಈಗ ಸುಖ ಬಯಸ್ಬೇಡಿ ನೀವು ಯಾರು ಕೂಡ. ಈ ಜೀವನ, ಇದು ವಿದ್ಯಾರ್ಥಿ ಜೀವನ ಅಂದ್ರೆ ಸುಖದ ಜೀವನ ಅಲ್ಲ, ಇದು ತಪಸ್ಸಿನ ಜೀವನ ಅಂತ ಹೇಳ್ತಾರೆ. ಕುವೆಂಪುರವರು ಹೇಳಿದ್ದಾರೆ, ಪ್ರತಿಯೊಬ್ಬ ವಿದ್ಯಾರ್ಥಿ ಗೌರವ ತಪಸ್ವಿ ಎನ್ನುವ ಮಾತನ್ನು ಹೇಳಿದ್ದಾರೆ. ಹಾಗೆ ಮಕ್ಕಳಿಗೆ ಹೇಳುವಂಥದ್ದಷ್ಟೇ, ನೀವು ಸುಖ ಅಪೇಕ್ಷೆ ಪಡಬೇಡಿ, ಯಾವಾಗಲೂ ಶ್ರಮ ಜೀವನ ಅಳವಡಿಸ್ಕೊಳ್ಳಿ. ನೀವು ಮುಂದೆ ನಿಮಗೆ ಸುಖ ಬಂದೇ ಬರ್ತದೆ, ಹುಡುಕೊಂಡು ಬರ್ತದೆ. ನೀವು ಚೆನ್ನಾಗಿ ಬೆಳೆದರೆ, ಮೇಲೆ ಇಳಿದ್ರೆ ಅವಕಾಶಗಳು ಸಿಗ್ತದೆ. ನೀವು ಚೆನ್ನಾಗಿ ಬೆಳೆದ್ರೆ, ಪ್ರತಿಭಾವಂತರಾದರೆ ಅಂತೇಳಿ. ಹಾಗೆ ಇವ ಮಕ್ಕಳಿಗೆ ಈ ಶಿಕ್ಷಣದ ಜೊತೆಗೆ ಬದುಕಿನ ಶಿಕ್ಷಣವೂ ಕೂಡ ಬೇಕಾಗಿರುವಂಥದ್ದು ಮುಖ್ಯ. ಅವರಿಗೆ ಜೀವನ ಮೌಲ್ಯದ ಶಿಕ್ಷಣವೂ ಕೂಡ ಬೇಕಾಗಿರುವಂಥದ್ದು. ಒಟ್ಟೊಟ್ಟಿಗೆ ನಡೆದರೆ ಅವರು ಜೀವನದಲ್ಲಿ ಯಾವುದೇ ಕೆಲಸ ಮಾಡಿದ್ರು ಕೂಡ ಅವರು ತಮ್ಮ ಒಂದು ಕಾಲ ಮೇಲೆ ನಿಂತು ಬದುಕುವಂಥ ಶಕ್ತಿಯನ್ನು ಪಡ್ಕೊಳ್ತಾರೆ. ನಿಜ ಸ್ವಾಮೀಜಿ, ಸಮಾಜದಲ್ಲಿ ಒಳ್ಳೆಯ ಭಾಷಣಗಳಿಗೆ, ಪ್ರವಚನಗಳಿಗೆ ಯಾವುದು ಕೊರತೆ ಇಲ್ಲ. ಅಂಥದ್ರಲ್ಲಿ ಎಲ್ಲರೂ ಸೇವಾ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಳ್ಳಲ್ಲ. ಆದರೆ ತಮಗೆ ತುಂಬಾ ಇನ್ಫ್ಲೂಯೆನ್ಸ್ ಆದಂಥ ಘಟನೆ ಏನಾದರೂ ಇದೆಯಾ ಸ್ವಾಮೀಜಿ? ಅಂದರೆ ಈ ಕ್ಷೇತ್ರವನ್ನ, ಇದು ಸೇವೆಗಾಗಿ ಇರೋದೇ ಇದು ಮಠ. ಇದು
ಕರೆಕ್ಟ್. ದಿನವೂ ಸೇವೆಗಾಗಿದೆ. ತಮ್ಮ ವೈಯಕ್ತಿಕ ಜೀವನದಲ್ಲಿ ತಮ್ಗೆ ಏನ್ ಇನ್ಫ್ಲೂಯೆನ್ಸ್ ಮಾಡ್ತು? ಯಾಕಂದ್ರೆ ಎಲ್ಲರೂ ಕೇಳ್ತೀವಿ ನಾವು, ಆದ್ರೆ ಎಲ್ಲರಿಗೂ ಅದು ನಾಟೋದಿಲ್ಲ, ಎಲ್ಲರೂ ಅದನ್ನ ಆಯ್ಕೆ ಮಾಡ್ಕೊಳ್ಳಲ್ಲ. ಈ ಸೇವಾ ಪರಮೋ ಧರ್ಮ ಅನ್ನೋದು ನಮಗೂ ಮಾತಾಡ್ತೀವಿ, ಆದ್ರೆ ಅದು ಮನಸ್ಸಿನ ಆಳಕ್ಕೆ ಇಳಿದಿರಲ್ಲ. ನಿಮ್ಗೆ ಯಾವ್ದಾದ್ರು ಘಟನೆ ಜೀವನದಲ್ಲಿ ನಾನಾದ್ರೆ ಇಂಥದ್ ಮಾಡ್ಬೇಕು, ಹೀಗಾಗ್ಬೇಕು ಅಂತ ಅದನ್ನ ಹೇಳ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಅದು ಹಾ. ಪರಮ ಪೂಜ್ಯರೇ ನಮ್ಗೆ ಆದರ್ಶ ಇರುವಂತಹವ್ರು ಯಾವಾಗಲೂ ಕೂಡ. ಹಾ ಅವರು ಅವ್ರ ಜೀವನವೇ ಅದಕ್ಕಾಗಿ ಇಡೀ ಸಮರ್ಪಣೆ ಮಾಡ್ಕೊಂಡು ಬಂದಂತಹ ಅವರು ನಾವೆಲ್ಲ ಸುಖವಾಗಿದ್ದೀವಿ, ಈಗ ಹಾ ಸೌಲಭ್ಯಗಳಿದೆ, ಸೌಕರ್ಯಗಳಿದೆ, ಅನುಕೂಲ ಇದೆ. ಆದರೆ ಆ ಸೌಕರ್ಯ, ಸೌಲಭ್ಯ, ಸುಖ ಏನೂ ಪಟ್ಟವರಂತಾರಲ್ಲ ಅವರು. ಬಹಳ ಕಷ್ಟಪಟ್ಟು ತುಂಬಾ ಶ್ರಮಪಟ್ಟು ತಮ್ಮ ದೇಹವನ್ನ ಗಂಧದ ಕೊರಡಿನಂತೆ ತೇದಿದ್ದಾರೆ ಅವರು. ಅವರು ಆ ತೇದಿರ ಪ್ರಭಾವವೇ ಇಷ್ಟೆಲ್ಲ ನಾವಿರೋದಕ್ಕೆ ಸಾಧ್ಯ ಆಗಿರುವಂತಹದ್ದು. ಅವರೇ ಒಂದು ಸ್ಫೂರ್ತಿ, ಒಂದು ಮಾದರಿ, ಆದರ್ಶ ಎಲ್ಲ ಆಗಿರುವಂತಹ. ಇನ್ನು ಮುಂದಿನ ದಿನಗಳಲ್ಲಿ ಸಿದ್ಧಗಂಗಾ ಮಠದ ಒಂದು ದೂರದೃಷ್ಟಿಕೋನ ಹೇಗಿದೆ? ಈಗಾಗಲೇ ಭದ್ರ ಬುನಾದಿ ಇದೆ, ತುಂಬಾ ದೊಡ್ಡ ಮಟ್ಟದಲ್ಲಿ ಬೇರುಗಳು ಆವರಿಸಿದ್ದಾವೆ. ಇನ್ನು ಮುಂದಿನ ವರ್ಷಗಳಲ್ಲಿ ಯಾವ ರೀತಿಯಾದಂಥ ಚಿಂತನೆ ಅಥವಾ ದೂರದೃಷ್ಟಿ ಇದೆ ಅಂತ ಕೇಳ್ಬೋದಾ ಸ್ವಾಮೀಜಿ? ನಮ್ಮ ಪರಮ ಪೂಜ್ಯರಿಗೆ ಇದ್ದಂಥದ್ದು ಒಂದೇ ದೃಷ್ಟಿ, ಅದು ಹಳ್ಳಿ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಅನ್ನುವಂಥ. ಅವ್ರು ಯಾವತ್ತೂ ಕೂಡ ಪಟ್ಟಣದ ಮಕ್ಕಳಿಗೆ ಅನುಕೂಲಗಳಿದೆ, ಸೌಲಭ್ಯ ಇದೆ, ಮಾಡುವಂತಹವರಿದ್ದಾರೆ. ಆದರೆ ನಾವು ಮಾಡಬೇಕಾಗಿರುವಂಥದ್ದೇನಪ್ಪ ಅಂದ್ರೆ ಹಳ್ಳಿ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಅನ್ನುವಂಥ ಕಾರಣದ ಇವತ್ತು ಅವರು ತೆರೆದ ಶಾಲೆಗಳು ಗ್ರಾಮಾಂತರ ಶಾಲೆಗಳು ಅಂತೇಳಿ. ಇವತ್ತಿಲ್ಲ ಬಿಡಿ, ಇವತ್ತು ಎಲ್ಲ ಇಂಗ್ಲಿಷ್ ಮಾಧ್ಯಮ ಬಂದಿದೆ, ಶಾಲೆಗಳ ಸ್ಥಿತಿ ಚಿಂತಾಜನಕವಾಗ್ತಾ ಇದೆ. ಮೊದಲು ಒಂದು ಕಾಲದಲ್ಲಿ, ಈಗ 30-40-50 ವರ್ಷದ ಹಿಂದೆ ಅವ್ರ ಶಾಲೆ ತೆರೆದಾಗ ಎಷ್ಟು ಸಂಖ್ಯೆ ಇರ್ತಾ ಇತ್ತು, 3 ಸೆಕ್ಷನ್ 4 ಸೆಕ್ಷನ್ ಇರ್ತಾ ಇತ್ತು. ಈಗ ಅಂತ ಒಂದು ಶಾಲೆಗಳಲ್ಲಿ ಒಂದು ಸೆಕ್ಷನ್ ಅಲ್ಲಿ 20 ಜನ ಮಕ್ಕಳು ಹುಡುಕಕ್ಕೆ ಆಗ್ತಾ ಇಲ್ಲ. ನಾವು ಕನ್ನಡದವ್ರು ಎಷ್ಟು ಶಾಲೆಗಳು ಮುಚ್ಚುತ್ತಾ ಇದ್ದಾವೆ, ಮುಚ್ಚ ಸ್ಥಿತಿ ಬಂದ್ಬಿಟ್ಟಿದಾವೆಲ್ಲ. ಅಂತ ಒಂದು ಕನ್ನಡ ಸ್ಥಿತಿ ಆ ರೀತಿ ಆಗ್ತಾ ಇದೆ. ಇವತ್ತು ಜನಗಳ ಪೋಷಕರು ಅದೇ ರೀತಿ ಒಲವಿದೆ, ಮಕ್ಕಳಿಗೂ ಒಲವಿದೆ ಇವತ್ತು. ಜೊತೆಗೆ ಅದಕ್ಕೆ ತಕ್ಕಾಗಿ ವಾತಾವರಣವು ನಿರ್ಮಾಣ ಆಗ್ಬಿಟ್ಟಿದೆ ಇವತ್ತೆಲ್ಲ ಕಡೆ. ಹಾಗೆ ಶಾಲೆಗಳು ಕೂಡ, ಕಾನ್ವೆಂಟ್ ಶಾಲೆಗಳು ಎಲ್ಲೆಲ್ಲೂ ಕೂಡ ಈಗ ನಾಯಿ ಕೊಡೆಗಳಂತೆ ಅನ್ನೋ ಹಾಗೆ ಎಲ್ಲ ಕಡೆನೂ ಆಗ್ಬಿಟ್ಟಿದೆ ಇವತ್ತು. ಬಸ್ಸುಗಳು ಒಂದು ಕಾಲದಲ್ಲಿ ಬಸ್ಸೇ ಹೋಗದಿರೋ ಜಾಗಗಳಿಗೆ 8-10 ಬಸ್ಸು ಶಾಲೆಗಳು ಬಸ್ ಬರ್ತಾವೆ ಇವತ್ತೆಲ್ಲ. ಅಂತ ಪರಿಸ್ಥಿತಿ ಇರುವಂತಹದ್ದು. ಅದೊಂದು ಸವಾಲಾಗಿದೆ, ನಮಗೆ ಬಹಳ ಕಠಿಣ ಆಗ್ತಾ ಇದೆ. ಮುಂದೆ ಇದನ್ನು ಉಳಿಸ್ಕೊಂಡು ಹೋಗೋದು ಎನ್ನುವಂಥದ್ದು ಒಂದು ಸಮಸ್ಯೆ ಮತ್ತು ಸವಾಲು ಎರಡೂ ಆಗ್ತಾ ಇರುವಂಥದ್ದು ಅನಿವಾರ್ಯ. ನಾವು ಉಳಿಸ್ಕೊಳ್ಳೋದು ಕಷ್ಟ ಆಗ್ತಾ ಇದೆ, ಉಳಿಸ್ಕೊಳ್ಳೋದು ಹೇಗೆ ಅನ್ನುವಂಥದ್ದು ಒಂದು ಸವಾಲು ಆಗ್ತಾ ಇರುವಂಥದ್ದು. ನೋಡ್ಬೇಕು ಮುಂದಿನ ದಿವಸಗಳಲ್ಲಿ ಏನು ಮಾಡ್ಬೋದು ಅನ್ನೋದು ಚಿಂತನೆ ಮಾಡಬೇಕಾಗಿದೆ. ಸಮಾಜ ಸುಧಾರಣೆಯ ಚಿಂತನೆ ಉಳ್ಳವರು ಅನೇಕರಿದ್ದಾರೆ, ಆದ್ರೆ ಸರ್ಕಾರದ ಪಾತ್ರ ಮತ್ತು ರಾಜಕಾರಣಿಗಳ ಒಂದು ಇಚ್ಛಾಶಕ್ತಿ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸಿದ್ಧಗಂಗಾ ಮಠ ಅಂತ ಹೇಳಿದ್ರೆ ಎಲ್ಲ ವಯೋಮಾನದವರು, ಎಲ್ಲ ವರ್ಗದವರು, ಎಲ್ಲ ಪಕ್ಷದವರು ಬಂದಿರ್ತಾರೆ. ಅಂಥವ್ರ ಜೊತೆ ತಮ್ಮ ಸಂಭಾಷಣೆ ಯಾವ ರೀತಿ ಇರುತ್ತೆ ಅನ್ನೋ ಒಂದು ಕುತೂಹಲ ಇದೆ ಸ್ವಾಮೀಜಿ ನನಗೆ. ಇಲ್ಲಿ ಯಾರೇ ಬಂದ್ರು ಕೂಡ ಅವ್ರ ಜೊತೆಗೆ ಒಳ್ಳೆ ನಾವು ಮಾತನಾಡಿಸಿ ಮಾಡುವಂತಹದ್ದು, ಮಾತನಾಡುವಂಥದ್ದು. ಯಾವ ಪಕ್ಷಾತೀತವಾಗಿರ್ತೀವಿ ನಾವೆಲ್ಲ, ಎಲ್ಲಾ ಪಕ್ಷದವರು ಸಮಾನವೇ ನಮಗೆ. ಯಾವ ಜಾತಿ ಭಾವನೆ ಯಾವುದೂ ಇಲ್ಲ ಇಲ್ಲಿ. ಎಲ್ಲಾ ಪಕ್ಷದವರಿಗೂ ಕೂಡ ಸಮಾನ ಸ್ಥಾನಮಾನ, ಸಮಾನ ಅವಕಾಶ ಇರುವಂತಹದ್ದು. ಇವತ್ತು ರಾಜಕಾರಣವೂ ಕೂಡ ಅತ್ಯಂತ ಮುಖ್ಯವಾಗಿರುವಂಥದ್ದು. ಏಕೆಂದ್ರೆ ಇವತ್ತು ದೇಶ ನಡೆಸಬೇಕಾದ್ರೆ ರಾಜಕೀಯದ ಶಕ್ತಿಯನ್ನು ಕೂಡ ಮುಖ್ಯವಾಗಿರುವಂತಹದ್ದು. ಇವತ್ತು ಮಹಾತ್ಮ ಗಾಂಧೀಜಿಯವರಾಗಲಿ, ನೆಹರು ಅವರಾಗಲಿ, ಮುಂದೆ ಹಿಂದಿನ ಕಾಲದಲ್ಲಿ ಎಲ್ಲರೂ ಕೂಡ ನಡೆಸ್ಕೊಂಡು ಬಂದಿದ್ದಾರೆ. ನಮ್ಮ ಪರಮ ಪೂಜ್ಯರಿಗೆ ಬಹಳ ಒಂದು ಪ್ರಿಯವಾದಂಥ ವ್ಯಕ್ತಿತ್ವ ಅಂದರೆ ಲಾಲ್ ಬಹದ್ದೂರ್ ಶಾಸ್ತ್ರಿಜಿ. ಅವ್ರ ಬಗ್ಗೆ ಬಹಳ ಹೇಳ್ತಾ ಇರೋರು, ಯಾವಾಗಲೂ ಕೂಡ ಅವ್ರ ಬಗ್ಗೆ ಕಥೆಗಳನ್ನು ಹೇಳುವಂಥವ್ರು. ನೋಡಿ, ಅವರು ಒಂದು ಕರೆ ಕೊಟ್ಟರಂತ ಆ ಕಾಲದಲ್ಲಿ, ಯಾಕೆಂದ್ರೆ ಆಹಾರದ ಅಭಾವ ಬಂದಾಗ ಎಲ್ಲರೂ ಕೂಡ ಒಂದು ಉಪವಾಸ ಮಾಡಬೇಕು ಅಂದಾಗ ಎಲ್ಲ ಇಡೀ ದೇಶದ ಪ್ರತಿಯೊಬ್ಬ ಮಗುವಿನಿಂದ ಎಲ್ಲರೂ ಕೂಡ ಅದನ್ನು ಪಾಲನೆ ಮಾಡ್ತಿರಂತೆ. ಅಂತ ವ್ಯಕ್ತಿತ್ವ ಅದು ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅವರಿಗೆ. ಅಂತ ಸರಳ ಜೀವನ ನಡೆಸ್ತಾ ಇದ್ರು, ದೂರದೃಷ್ಟಿ ಇಟ್ಕೊಂಡಿದ್ದಂತಹ ಅವರು. ಅಂತ ಅವರು ನಮ್ಮ ದೇಶಕ್ಕೆ ಬೇಕು ಅನ್ನುವಂಥ ಮಾತನ್ನ ಯಾವತ್ತೂ ಕೂಡ ಪೂಜ್ಯರು ಹೇಳ್ಕೊಂಡು ಬರ್ತಾ ಇದ್ರು. ಹಾಗೆ ಅವರು ಒಂದು ಮಾತು ಹೇಳ್ತಾ ಇದ್ರು, ಈ ಪ್ರಜಾಪ್ರಭುತ್ವದ ಬಗ್ಗೆ ಹೇಳ್ತಾ ಇದ್ರು. ಮ್ಯಾಜಿನಿಯಾ ಅನ್ನುವಂತಹವನ ಒಂದು ಕೊಟೇಶನ್ ಹೇಳ್ತಾ ಇದ್ರು, ಡೆಮಾಕ್ರಸಿ ಇಸ್ ದ ಪ್ರೋಗ್ರೆಸ್ ಆಫ್ ಆಲ್ ಟು ಆಲ್ ಅಂಡರ್ ದಿ ಲೀಡರ್ಶಿಪ್ ಆಫ್ ವೈಸೆಸ್ಟ್ ಅಂಡ್ ದಿ ಬೆಸ್ಟ್ ಅಂತ ಹೇಳ್ತಾ ಇದ್ರು. ನಮ್ಮ ಪ್ರಜಾಪ್ರಭುತ್ವ ಅಂದ್ರೆ ಎಲ್ಲರೂ ಭಾಗವಹಿಸಬೇಕು, ಎಲ್ಲರ ಪ್ರಗತಿ ಆಗಬೇಕು, ಮುಖಂಡತ್ವ ಗುಣಸಂಪನ್ನವಾಗಿರಬೇಕು, ಪ್ರತಿಭಾ ಸಂಪನ್ನವಾಗಿರಬೇಕು ಅನ್ನುವ ಮಾತು ಇದೇ ರೀತಿ ಹೇಳ್ತಾ ಇದ್ದಾರೆ ಯಾವಾಗಲೂ ಕೂಡ. ಹಾಗೆ ಇವತ್ತು ರಾಜಕಾರಣಿಗಳು ಯಾರೇ ಬರಲಿ, ಅವರು ಅವ್ರ ಸ್ಥಾನದಲ್ಲಿ ಅವರವ್ರ ಕೆಲಸಗಳನ್ನ ಚೆನ್ನಾಗಿ ಮಾಡಬೇಕು. ಇವತ್ತು ಬಡವರ ಹಿತಚಿಂತನೆಗಳನ್ನ ಮಾಡಬೇಕಾಗಿರುವಂತಹದ್ದು. ಹಾಗೆ ಪಕ್ಷಾತೀತವಾಗಿ ಎಲ್ಲರೂ ಪ್ರೀತಿಸುವಂತಹ ಅವರು ಎಲ್ಲರೂ ಕೂಡ ಬಂದು ಇಲ್ಲಿ ತಮ್ಮದೇ ಆದಂತಹ ಭಕ್ತಿ ಭಾವನೆಗಳನ್ನ ಹಂಚಿಕೊಳ್ಳುವಂತವ್ರು ಇರ್ತಾರೆ. ಎಲ್ಲರಿಗೂ ಕೂಡ ಸಮಾನವಾಗಿ ಕಾಣುವಂತ ಒಂದು ವಾತಾವರಣ ಇದೆ. ಮಠದ ಜೊತೆ ತುಂಬಾ ನಿಕಟ ಸಂಬಂಧವನ್ನು ಎಲ್ಲರೂ ಇಟ್ಕೊಂಡಿದ್ದಾರೆ. ಈ ಕರುಣಾಜನಕ ಸ್ಥಿತಿಯನ್ನ ಏನೆಲ್ಲ ಕೆಲಸಗಳಾಗಬೇಕು ಅನ್ನೋ ಸಲಹೆ ಕೊಡ್ತೀರಾ ಸ್ವಾಮೀಜಿ ತಾವು? ಅವರಿಗೆಲ್ಲ ಕೇಳ್ತಾರ? ಅದನ್ನೆಲ್ಲ ಕೇಳೋರಿದ್ದಾರ ರಾಜಕಾರಣಿಗಳ? ಯಾರಿಗೂ ಸಲಹೆ ಕೊಡೋ ಸ್ಥಿತಿ ನಾವು ಇಲ್ಲ.
ಕೆಲ ಸ್ಥಿತಿಲಿ ಅವರು ಇರೋದಿಲ್ಲ. ಯಾಕೆಂದ್ರೆ ವಿನಯವಾಗಿ ಕೇಳ್ತೀನಿ, ಯಾಕೆ ಅಂತ ಕೇಳ್ಬೋದು ಸ್ವಾಮೀಜಿ. ನಾವು ಯಾಕೆ ಸಲಹೆ ಕೊಡೋ ಸ್ಥಿತಿಲಿ ಇಲ್ಲ. ಎಲ್ಲ ಸಲಹೆ ಕೇಳೋದ್ರು ಇಲ್ಲ ಯಾರನ್ನು ಕೂಡ. ಈಗ ಸಲಹೆಗಳನ್ನ ಅವರೇ ಇವತ್ತೆಲ್ಲರೂ ಕೂಡ ಪ್ರಬುದ್ಧಮಾನವಾಗಿರುವಂತಹ ಸಂದರ್ಭದಲ್ಲಿ ಜನಗಳ ನಾಡಿ ಮಿಡಿತ ಅರಿತು ಬಾಳಬೇಕಾಗಿರುವಂತಹದ್ದು. ಜೊತೆ ಎಲ್ಲ ಪಕ್ಷ ಇರಲಿ, ಸರ್ಕಾರ ಇವತ್ತು ವಿರೋಧ ಪಕ್ಷ, ಆಡಳಿತ ಪಕ್ಷ ಎಲ್ಲರೂ ಕೂಡ ಪಕ್ಷಾತೀತವಾಗಿ ರಾಜ್ಯವನ್ನ ದೇಶವನ್ನ ಮುನ್ನಡೆಸುವಂತ ಕೆಲಸವನ್ನು ಮಾಡಬೇಕಾಗಿದೆ. ವೈಯಕ್ತಿಕವಾಗಿ ಯಾರೇ ಆಗಲಿ ಏನೇ ಆಗಲಿ ವೈಯಕ್ತಿಕತೆ ಬಿಡಬೇಕು, ದೇಶ ನೋಡಬೇಕು, ರಾಜ್ಯ ನೋಡಬೇಕು. ಆ ದೃಷ್ಟಿಯಿಂದ ಕೆಲಸ ಮಾಡಿದಾಗ ನಮ್ಮ ದೇಶವನ್ನ ಮತ್ತಷ್ಟು ಪ್ರಗತಿಗೆ, ಉನ್ನತಿಗೆ ಕೊಂಡೊಯ್ಯಕ್ಕೆ ಸಾಧ್ಯ ಆಗುತ್ತೆ. ಅಂತ ಒಂದು ವಾತಾವರಣ ಉಂಟಾಗಲಿ ಎನ್ನುವಂಥದ್ದು ಎಲ್ಲರ ಭಾವನೆ ಇರುವಂತಹದ್ದು. ನಮ್ಗೇನಂದ್ರೆ ಜನರ ದೃಷ್ಟಿಕೋನದಲ್ಲಿ ಸ್ವಾಮೀಜಿ ಹೇಳಿದ್ರೆ ರಾಜಕಾರಣಿಗಳು ಮಾತು ಕೇಳ್ತಾರೆ ಅನ್ನೋ ಭಾವನೆ ನಮ್ಮೆಲ್ರಿಗೂ ಇದೆ. ಇಲ್ಲ, ನಮ್ಗೆ ರಾಜಕಾರಣಿಗಳು ಕೇಳ್ತಾರೆ ಅನ್ನೋದಿಲ್ಲ. ನಮ್ಗೆ ಅವ್ರು ಚೆನ್ನಾಗಿ ಮಾಡ್ರಪ್ಪ ಅಂತ ಹೇಳೋದು, ಆಶೀರ್ವಾದ ಮಾಡೋದು ನಮ್ಮ ಕೆಲಸ ಅಷ್ಟೇ. ಒಳ್ಳೇದು ಮಾಡಿ, ಜನಗಳಿಗೆ ಹಿತ ಮಾಡಿ. ನೋಡಿ, ಯಾವುದೇ ನಾವು ಹೇಳಿದಾಗ ಈಗ ಎಲ್ಲ ಸಮಾಜದಲ್ಲೂ ಬಡವರಿದ್ದಾರೆ, ಎಲ್ಲ ಜಾತಿಲೂ ಬಡವರಿದ್ದಾರೆ. ಯಾವ ಜಾತಿಲಿ ಬಡವರಿಲ್ಲ ಇವತ್ತು? ಯಾವ ಜಾತಿಲಿ ಶ್ರೀಮಂತರಿಲ್ಲ? ಇದಂತರ ಜಾಸ್ತಿ ಆಗ್ತಾ ಇದೆ. ನಿಮ್ಗೆ ಕಂಡಾಗೆ ಶ್ರೀಮಂತರೇ ಆಗಿ ಜಾಸ್ತಿ ಮೇಲೆ ಹೋಗ್ತಾ ಇದ್ದಾರೆ, ಬಡವರು ಬಡವರಾಗಿ ಬದುಕ್ತಾ ಇರುವಂತಹವ್ರು. ಅದಕ್ಕೆ ಹೇಳುವಂತಹದ್ದು, ಎಲ್ಲಾ ಸಮಾಜದಲ್ಲಿ ಎಲ್ಲಾ ಜಾತಿಯರು ಬಡವರಿಗೆ ಅನುಕೂಲ ಆಗುವಂತಹ ನಿಯಮ, ಒಂದು ಕಾನೂನುಗಳನ್ನ, ಯೋಜನೆಗಳನ್ನ ರೂಪಿಸಿದ್ರೆ ಬಹಳ ಒಳ್ಳೇದದು ಅಂತೇಳಿ ಭಾವಿಸ್ಬೇಕಾಗಿದೆ. ಮಠದ ವತಿಯಿಂದ ಈ ಪರಿಸರ ಪ್ರಜ್ಞೆಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ ಏನಾದ್ರು ಕಾರ್ಯಕ್ರಮಗಳೇನಾದ್ರು ಹಮ್ಮಿಕೊಳ್ತಾ ಇರೋದ್ರ ಬಗ್ಗೆ ಮಾತನಾಡ್ಬೋದು? ನಾವು ಮಕ್ಕಳಿಗೆಲ್ಲ ಹೇಳ್ತಾ ಇರ್ತೀವಿ, ನೀವು ಗಿಡ ಬೆಳೆಸಬೇಡಿ, ಹಾಕಿರೋ ಗಿಡ ಆಳಿಸ್ಬೇಡಿ ಅಂತೇಳಿ. ಇವ್ರು ಎಷ್ಟೋ ಮಕ್ಕಳುಗಳು ಆಟ ಆಡ್ತಾ ಮುರಿದು ಹಾಕ್ಬಿಡ್ತಾರೆ. ಅವ್ರಿಗೆ ಮಕ್ಕಳಿಗೆ ತಿಳುವಳಿಕೆ ಇರೋದಿಲ್ಲ. ಅವ್ರಿಗೆ ಎಷ್ಟೋ ಗಿಡಗಳನ್ನ ಹಾಕಿರ್ತೀವಿ, ಆ ಮಕ್ಳು ಆಟ ಆಡಬೇಕಾದ್ರೆ ಮಾಡಬೇಕಾದ್ರೆ ಮುರಿಯೋದು, ಅದ್ರ ಮೇಲೆ ಹತ್ತೋದು, ಕಿತ್ತಾಕೋದು ಎಲ್ಲ ಮಾಡ್ಬಿಡ್ತಾರೆ. ಅದಕ್ಕೆ ನೀವು ಬೆಳೆಸ್ತಿದ್ರು ಚಿಂತೆ ಇಲ್ಲ, ನೀವು ಅದನ್ನು ಉಳಿಸೋ ಕೆಲಸ ಮಾಡಿ ಇರೋಣ ಅಂತೇಳಿ ಹೇಳ್ತಾ ಇರ್ತೀವಿ. ಹಾಗೆ ಆದಷ್ಟು ಇರೋ ಜಾಗದಲ್ಲೇ ಗಿಡ ಮರಗಳನ್ನ ಬೆಳೆಸಬೇಕು ಅನ್ನುವಂಥ ತಿಳುವಳಿಕೆಯನ್ನ ಕೊಡ್ತಾ ಇರ್ತೀವಿ. ಜೊತೆಗೆ ಇವತ್ತು ಶಿಕ್ಷಣದಲ್ಲೂ ಪಾಠ ಇದೆ, ಪರಿಸರ ಪಾಠ ಎಲ್ಲದರಲ್ಲೂ ಇದೆ. ಯಾವ ವಿಜ್ಞಾನ ತೆಗೆದುಕೊಳ್ಳಿ, ಸಮಾಜ ತೆಗೆದುಕೊಳ್ಳಿ, ಬೇರೆ ಭಾಷೆಗಳನ್ನು ತೆಗೆದುಕೊಳ್ಳಿ, ಕನ್ನಡ, ಇಂಗ್ಲೀಷ್, ಹಿಂದಿ ಯಾವುದೇ ಇರ್ಬೋದು, ಎಲ್ಲ ಭಾಷೆಯಲ್ಲೂ ಕೂಡ ಇವತ್ತು ಪರಿಸರ ಪಾಠ ಕಂಪಲ್ಸರಿಯಾಗಿ ಇಟ್ಟಿದ್ದಾರೆ ಇವತ್ತು. ಆದರೆ ಪಾಠ ಎಲ್ಲಿದೆ, ಅದೇನಾಗಿದೆ ಅಂದರೆ ಪರೀಕ್ಷೆಗಾಗಿ ಪಾಠ ಆಗಿದೆ, ಜೀವನಕ್ಕಾಗಿ ಅಳವಡ್ತಾ ಇಲ್ಲ ಇವತ್ತು, ಪ್ರಾಯೋಗಿಕವಾಗಿಲ್ಲ. ಅದನ್ನು ಅನುಸರಿಸ್ತಾ ಇಲ್ಲ ನಾವು ಯಾರು ಕೂಡ. ಅದನ್ನು ಓದೋದು, ಪರೀಕ್ಷೆ ಬರೆಯೋದು, ಅಂಕ ತೆಗೆದುಕೊಳ್ಳೋದಷ್ಟೇ. ಆದರೆ ಅದನ್ನು ಪರೀಕ್ಷೆ ದೃಷ್ಟಿಯಿಂದ ಬಿಟ್ಟು ಅದರ ಜೊತೆಗೆ ಜೀವನ ದೃಷ್ಟಿಯಿಂದ ತೆಗೆದುಕೊಂಡು ನಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ಳುವಂಥ ಪ್ರಯತ್ನ ಮಾಡಿದ್ರೆ ಒಂದು ಉತ್ತಮ ವಾತಾವರಣವನ್ನು ನಿರ್ಮಾಣ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ಈ ಪರಿಸರ ಚೆನ್ನಾಗಿ ಉಳಿಯಬೇಕಾಗಿದೆ. ನಾವೆಲ್ಲ ನಮ್ಮದು ಮುಗಿತಾ ಇದೆ ಅಂತ ಮುಂದಿನ ಪೀಳಿಗೆ ನಮ್ಮನ್ನು ಶಿಪ್ಪಿಸಬಾರ್ದು ಯಾವಾಗಲೂ ಕೂಡ. ಇವತ್ತು ಅದೇ ಹೇಳ್ತಾ ಇರುವಂಥದ್ದು, ಮುಂದಿನ ಪೀಳಿಗೆಗೆ ನಾವೇನು ಕೊಟ್ಟು ಹೋಗ್ತಾ ಇದ್ದೀವಿ? ವಿಷಮಯವಾದ ವಾತಾವರಣವನ್ನು ಬಿಟ್ಟು ಹೋಗ್ತಾ ಇದ್ದೀವಿ. ನೋಡಿ, ಗಾಳಿ, ನೀರು, ಆಹಾರ ಎಲ್ಲ ಕಲುಷಿತ ಆಗ್ತಾ ಇದೆ. ಇದು ಮತ್ತಷ್ಟು ಹೆಚ್ಚುತ್ತಾ ಇದೆ. ಇವತ್ತು ಮೊನ್ನೆ ತಾನೇ ನೀವು ವಿಶ್ವ ಪರಿಸರ ದಿನಾಚರಣೆ, ಪ್ಲಾಸ್ಟಿಕ್ಕನ್ನು ಹೋಗಲಾಡಿಸ್ಬೇಕು ಅಂತ ಒಂದು ಕರೆಯನ್ನು ಕೊಟ್ಟಿದ್ದಾರೆ. ಪ್ಲಾಸ್ಟಿಕ್ ಬಳಕೆ ಕಡಿಮೆ ಆಗಬೇಕು ಅಂತ. ಎಲ್ಲಿ ಮಾಡ್ತಾ ಇದ್ದೀವಿ ನಾವು? ಪ್ಲಾಸ್ಟಿಕ್ ಉಪಯೋಗಿಸೋದೇ ಜಾಸ್ತಿ ಆಗ್ತಾ ಇದೆ. ಇವತ್ತು ಪ್ಲಾಸ್ಟಿಕ್ ಇಲ್ಲದ ವಾತಾವರಣವೇ ಇಲ್ವೇನೋ, ಇಲ್ಲ ಜನ ಇಲ್ವೇನೋ ಅನ್ನುವ ಆಗಿದ್ದಾರೆ. ಆದರೆ ಅದನ್ನು ಇದನ್ನು ನಾನು ಹೇಳುವಂಥದ್ದು ಇಷ್ಟೇ ಸರ್ಕಾರಕ್ಕೆ. ಇವತ್ತು ನೋಡಿ, ಸರ್ಕಾರದ ನೀತಿ ಹೇಗಿರ್ತದೆ ಅಂದರೆ, ಧೂಮಪಾನ ಮಾಡಬೇಡಿ, ಅದು ದೇಹಕ್ಕೆ, ನಿಮಗೆ ಆರೋಗ್ಯಕ್ಕೆ ಹಾನಿಕರ ಅಂತ ಬರೆದಿರ್ತಾರೆ. ಇದನ್ನ ತಯಾರು ಮಾಡಕ್ಕೆ ಯಾರು ಕೊಡ್ತಾರೆ? ಅವರೇ ಪರ್ಮಿಷನ್ ಕೊಡ್ತಾರೆ. ತಯಾರು ಮಾಡಕ್ಕೆ ಕೊಟ್ಬಿಟ್ಟು ಇದನ್ನ ಕುಡಿಬೇಡಿ ಅಂತ ಹೇಳೋದು. ಈ ನೀತಿ ಹೆಂಗಾಗುತ್ತೆ ಅಂತ, ಹೆಂಗ್ ಬದಲಾವಣೆ ಮಾಡೋದಿದ್ನೀಗ? ಅದು ಆಗತ್ತೆ. ಈಗ ಪ್ಲಾಸ್ಟಿಕ್, ನಾನು ಹೇಳುವಂತ ಪ್ಲಾಸ್ಟಿಕ್ ಬಗ್ಗೆ ಎಲ್ಲಿ ಅದು ಮೂಲ ತಯಾರಾಗ್ತದೋ ಆ ತಯಾರಾಗೋದನ್ನೇ ನಿಲ್ಲಿಸ್ಬೇಕು ಮೊದಲವರು. ಮೂಲದಲ್ಲೇ ಬೇರು ತೆಗೆದಾಗ ಮರ ಬೆಳೆಯಕ್ಕಾಗೋದಿಲ್ಲ. ಬೇರು ತೆಗೆದೆ ಮರನೇ ಮೇಲೆ ಕತ್ತರಿಸ್ತಾ ಇದ್ರೆ ಚಿಗುರ್ತಾನೆ ಇರ್ತದೆ ಯಾವಾಗಲೂ ಕೂಡ. ನೀವೆಷ್ಟೇ ಕತ್ತರಿಸಿ ನೀವು ಮೇಲೆ, ಬೇರು ಬಿಗಿಯಾಗಿದ್ರೆ ಮರ ಚಿಗುರು ಹೊಡಿತಾನೆ ಇರ್ತದೆ. ಅದನ್ನು ಈಗ ಪ್ಲಾಸ್ಟಿಕ್ ಈ ಒಂದು ಮೆನೆಸ್ ಹೋಗ್ಬೇಕು ಅಂತಂದ್ರೆ ನಾವು ಮೂಲದಲ್ಲೇ ತೆಗಿಬೇಕು ಅದನ್ನ ಯಾವಾಗಲೂ ಕೂಡ. ಸರ್ಕಾರದವರು ಎಷ್ಟೇ ನೀವು ನೀತಿ ನಿಯಮಗಳನ್ನ ಹಾಕ್ಕೊಂಡು ಬಳಸಬೇಡಿ, ಇದು ಪ್ಲಾಸ್ಟಿಕ್ ಕಡಿಮೆ ಮಾಡಿ ಅಂದರೆ ಎಷ್ಟೇ ಅದು ನಡೆಯೋದಿಲ್ಲ, ಅದು ನಡೀತಾನೆ ಇಲ್ಲ. ಎಷ್ಟೋ ಕೆಲವು ಜನ ಒಂದು 25% ಪರಿವರ್ತನೆ ಆಗ್ತಾರೆ, ಬಟ್ಟೆ ಬ್ಯಾಗ್ ಬಳಸ್ತೀವಿ ಅಂತಾರೆ, ಪ್ಲಾಸ್ಟಿಕ್ ಬಳಸಲ್ಲ ನಾವು. ಆದರೆ ಅನಿವಾರ್ಯ ಆದಾಗ ಪ್ಲಾಸ್ಟಿಕ್ಕೇ ಜಾಸ್ತಿ ಬಳಸ್ತಾರಲ್ಲ. ಇವತ್ತು ಕಾನೂನು, ನೀವು ಅಂಗಡಿಲಿ ಬಳಸಬಾರ್ದು ಅಂತ ಸ್ಟ್ರೈಕ್ ಮಾಡ್ತಾರೆ. ಯಾವತ್ತೋ ಬಂದು ಅಧಿಕಾರಿಗಳು ಅದ ಮೇಲೆ ಬಂದು ಅದನ್ನ ಎತ್ಕೊಂಡು ಹೋಗೋದು, ಫೈನ್ ಹಾಕೋದು ಮಾಡ್ತಾರೆ. ಮಾರನೇ ದಿವಸ ಒಂದು ತಿರ್ಗಾ ಬಳಸ್ತಾ ಇರ್ತಾರೆ. ಅದೇನು ಮಾಡಬೇಕು ಅಂತ ಅಂದರೆ, ಈಗ ಮೂಲದಲ್ಲೇ ಅದನ್ನ ಕಿತ್ತೋಗಿದ್ರೆ ಇಳಿತಾ ಇಲ್ಲ ಯಾವ ಮಾತುಗಳು ಇಳಿತವೆ. ಆದರೆ ಇದು ತಯಾರು ಯಾಕೆ ಮಾಡ್ಬೇಕು ನಾವು ಅಂತ ಪ್ರಶ್ನೆ. ಅದೇನು ಅನಿವಾರ್ಯ ಏನಕ್ಕಿದೆಯೋ, ಉಪಯೋಗ ಬೇಕೇ ಬೇಕು ಅನ್ನೋದಕ್ಕೆ ಮಾತ್ರ ಬಳಸ್ಕೊಳ್ಳುವಂತ ಪ್ರಯತ್ನ ಮಾಡಬೇಕು. ಪರಿಸರ ಹಾನಿ ಮಾಡುವಂತಹದ್ದು
ಆರೋಗ್ಯಕ್ಕೆ ಹಾನಿ ಮಾಡುವಂಥದ್ದು ರೀತಿ ಬಂದಾಗ ಅದರಲ್ಲಿ ಅದಕ್ಕೆ ಅವಕಾಶ ಕೊಡದೇ ಹೋದರೆ ಒಂದು ಉತ್ತಮ ವಾತಾವರಣ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ಸ್ವಾಮೀಜಿ ಈಗ ಪರಿಸರ ಪ್ರಜ್ಞೆ ಬೆಳಿಬೇಕು, ನಮ್ಮ ಪ್ರಜ್ಞೆ ಬೆಳಿಬೇಕು, ಮುಂದಿನ ಪೀಳಿಗೆ ಚೆನ್ನಾಗಿರ್ಬೇಕು ಅನ್ನೋ ಕಾಳಜಿ ಅದಕ್ಕೆ ಒಂದು ದೊಡ್ಡ ಪಾಠ ಆಗ್ಬೇಕಾದಂತ ಒಂದು ಅನಿವಾರ್ಯ ಸ್ಥಿತಿ ಇದೆ. ಹೀಗಿರುವಾಗ ನಮ್ಮ ರಾಜಕಾರಣಿಗಳ ಪಾತ್ರವೇ ಬಹಳಷ್ಟು ಇರುತ್ತೆ. ಅವರು ಎಲ್ಲೋ ಮಠಮಾನ್ಯಗಳನ್ನ ಬರೀ ವೋಟ್ ಬ್ಯಾಂಕಿಗಾಗಿ ಬಳಸ್ಕೊಳ್ತಾ ಇದ್ದಾರೆ ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇದೆ. ನಮ್ಮಲ್ಲಿ ಯಾವುದು ವೋಟ್ ಬ್ಯಾಂಕ್ ಇಲ್ಲ. ನಮ್ಮಲ್ಲಿ ಬರ್ತಾರೆ, ಎಲ್ಲರಿಗೂ ಆಶೀರ್ವಾದ ಮಾಡುವಂಥದ್ದು, ಒಳ್ಳೇದಾಗ್ಲಪ್ಪ ನಿಮ್ಗೇನದು. ಜನ ಇದ್ದಾರೆ, ಜನ ಯಾರ ಮಾತು ಕೇಳೋದಿಲ್ಲ. ಇವತ್ತು ಜನ ಪ್ರಬುದ್ಧರಾಗಿದ್ದಾರೆ. ಜನ ಯಾರು ಪರ ಪಕ್ಷ ಅವರೆಲ್ಲ ಅವ್ರವರೇ ನೋಡ್ಕೊಂತ ಇದ್ದಾರೆ. ಎಲ್ಲ ಅವರೇ ಅಳತೆ ಮಾಡ್ಕೋತಾರೆ ಎಲ್ಲರೂ ಕೂಡ. ಅದರಿಂದ ಒಳ್ಳೇದಾಗ್ಲಿ, ನಿಮ್ಗೆ ಒಳ್ಳೆ ಭವಿಷ್ಯ ಉಂಟಾಗ್ಲಿ ಅಂತ ಪ್ರತಿಯೊಬ್ಬರಿಗೆ ಹೇಳುವಂಥದ್ದು ನಮ್ಮ ಕರ್ತವ್ಯ. ಅದು ಮಾಡ್ತಾ ಇದ್ದೀವಿ. ಯಾವತ್ತಾದ್ರೂ ಅನುಭವ ಆಗಿದೆಯಾ ಸ್ವಾಮೀಜಿ, ಮಠಮಾನ್ಯಗಳನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅನ್ನೋ ಅನುಭವ ಏನಾದ್ರು ಆಗಿದೆ? ನಮ್ಗೇನಂತ ಅನುಭವ ಯಾವುದೂ ಆಗಿಲ್ಲ. ಆದ್ರೂ ಅದನ್ನ ನಮ್ಗೇನ ಇಲ್ದೇ ಇರೋದ್ರಿಂದ ಅಂದ್ರೂ ತಮ್ಗೇನು ಅದೇನು ತೊಂದರೆ ಇಲ್ಲ. ಅದೇನು ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೀವಿ ಅಷ್ಟೇ. ಸ್ವಾಮೀಜಿ, ಹಾಗೆ ನೋಡ್ತಾ ಇದ್ದೆ, ಅದು ಬೆಟ್ಟದಲ್ಲಿ ಮೇಲೆ ದೇವನೊಬ್ಬ ನಾಮ ಹಲವು, ಕಾಯಕವೇ ಕೈಲಾಸ, ಅದು ಯಾರು ಬರೆದಿದ್ದಾರೆ ಸ್ವಾಮೀಜಿ? ಅದು ಗೊತ್ತಿಲ್ಲ. ಬಹಳ ವರ್ಷಗಳ ಹಿಂದೆನೆ ಅದು ಆಶ್ಚರ್ಯ ಆಗುತ್ತೆ, ಹೆಂಗ್ ಬರೆದ್ರು ಅಲ್ಲಿ, ಹೆಂಗ್ ಹೋದ್ರು. ಅದು ಬಹಳ ಹಿಂದೆನೆ ಬರ್ದಿದ್ದಾರೆ. ಬಹಳ ನಾನು ಬರುತ್ತ ಮೊದಲೇ ಬರ್ದಿದ್ದಾರೆ. ಅದು ಹೌದು ಸ್ವಾಮೀಜಿ. ನಾನ್ ಮಟ್ಟಕ್ಕೆ ಬರೋದು ಒಂದು 40 ವರ್ಷದಿಂದ, ಅದಕ್ಕಿನ್ನ 20 ವರ್ಷ ಮುಂದೆ ಇರ್ಬೇಕಂತ 60 ವರ್ಷ 70 ವರ್ಷದಲ್ಲೇ ಬರ್ದಿರೋದಿರ್ಬೇಕದು. ಅದು ಹಂಗೆ ಅದ್ರ ಮೇಲೆ ಸ್ವಲ್ಪ ಪೇಂಟ್ ಮಾಡ್ಕೊಂಡ್ ಬರ್ತಾ ಇರ್ತದೆ. ಇವು ಸ್ವಲ್ಪ ಶೇಡ್ ಆಗಿದೆ, ತಿರುಗಿ ಬರೆಯೋದ್ ಕಷ್ಟ, ಅಲ್ಲಿ ಹೋಗಿ ಬರೆಯೋದಿಲ್ಲ. ಅಲ್ಲ ಅವರೇ ಬರ್ಸೋರು ಅದನ್ನ, ಅವಾಗ ಬಹಳ ಹಿಂದೆ ಸ್ವಾಮೀಜಿ ಕಾಲದಲ್ಲೇ ಅವರೇ ಅವ್ರ ಹಿಂದೆನೆ ಬರ್ಸಿದ್ರು. ಹಾಗೆ ಸ್ವಾಮೀಜಿ, ಇಲ್ಲಿ ಬಂದಂಥ ಅನೇಕ ಮಕ್ಕಳು ತಮ್ಮ ಹೆತ್ತವರೊಂದಿಗೆ ಮಾತನಾಡುವಾಗ ತುಂಬ ಕಣ್ಣೀರಿಡ್ತಾ ಮಾತನಾಡೋದನ್ನು ನೋಡ್ತೀರಿ. ಇನ್ನು ಕೆಲವರು ಇನ್ನು ಬೇರೆ ಬೇರೆ ರೀತಿಯಾದಂಥ ನೋವುಗಳಿಂದ ಮಾತನಾಡೋದನ್ನು ನೋಡ್ತಿರ್ತೀರ. ಅಂಥದ್ದನ್ನು ಕಂಡಾಗ ತಮಗೇನು ಅನಿಸುತ್ತೆ? ನೋಡಿ, ಇವತ್ತು ಅನೇಕ ತಾಯಂದಿರು ಬರ್ತಾರೆ, ವಯಸ್ಸಾಗಿರ್ತದೆ. ಅವ್ರೇನಂತ ಬರ್ತಾರೆ, ಎಲ್ಲೂ ಇಲ್ಲ, ನಾನು ಒಬ್ಬಳೇ ಇರೋಳು, ಕಷ್ಟ, ನನಗೆ ಏನೂ ಆಗಲ್ಲ, ಇಲ್ಲಿದ್ದೇ ಇರ್ತೀನಿ, ನೀವು ಇಲ್ಲಿದ್ರೆ ನಾನು ತಲೆ ಕೊಟ್ಬಿಡ್ತೀನಿ, ಎಲ್ಲ ಹೋಗಿ ರೈಲ್ಗೆ, ಏನೆಲ್ಲ ಜೀವ ಕಳ್ಕೊಂಬಿಡ್ತೀನಿ ಅಷ್ಟೇ ಅಂತ ಏನೋ ಒಂದು ಹೇಳ್ತಾರೆ. ಆಯಿತು, ಸಮಾಧಾನ ಮಾಡಿ ಊಟ ಮಾಡಮ್ಮ, ಇರು, ಸಾಯಂಕಾಲ ತನಕ ಇರು, ಆಮೇಲೆ ಯೋಚನೆ ಮಾಡೋಣ ಅಂತ ಇದ್ರೆ ಇರ್ತದೆ. ಒಂದು ಸಮಾಧಾನ ಕೂತಿರ್ತದೆ. ಸಾಯಂಕಾಲ ನಾವು ಯಾರನ್ನ ಬಿಟ್ಬಿಟ್ಟು ವಿಚಾರ ಮಾಡ್ತೀವಿ, ಯಾರು ಎತ್ತ ಕೇಳು, ಅವ್ರಿಗೆ ಏನಿದಾರ ಯಾರು ಇಲ್ವಾ ಅಂತೇಳಿ. ಅವಾಗ ಸಮಾಧಾನ ಆದಮೇಲೆ ಹೇಳ್ತಾರೆ, ಮಕ್ಕಳವ್ರೆ ಎಲ್ಲ ಇದ್ದಾರೆ, ಇಷ್ಟ ಆಸ್ತಿ ಇದೆ, ಯಾರಿಲ್ಲ, ಆದರೆ ನಮ್ಗೆ ನೋಡ್ಕೊಳೋದಿಲ್ಲ, ಏನೋ ಅವ್ರ ಮನಸ್ಸೇ ಬಂದಿರ್ತದೆ. ಅವ್ರಿಗೆ ಬೇಸರ ಮಾಡಿಕೊಂಡು ಬಂದ್ಬಿಡ್ತಾರೆ ಅವರು. ಅಂಥ ಪರಿಸ್ಥಿತಿ ಜಾಸ್ತಿ ಆಗ್ತಾ ಇದೆ ಅಂಥದ್ದೆಲ್ಲ. ಅವು ಬಂದಾಗ ಅವ್ರಿಗೆ ಕರೆಸಿ, ತಿರ್ಗಾ ಅವ್ರ ಮಕ್ಕಳನ್ನು ಮೊಮ್ಮಕ್ಕಳನ್ನ ಕರೆಸಿ, ಅವ್ರನ್ನ ಫೋನ್ ಮಾಡಿ ಕರೆಸಿದಾಗ ತಿರ್ಗಾ ಸಮಾಧಾನ ಮಾಡಿ ಅವ್ರಿಗೆ ಹೊಂದಾಣೆ ಮಾಡ್ಕೊಂಡು ಕಳಿಸ್ತೀವಿ. ನಿನ್ನೆ ತಾನೇ ಒಂದಮ್ಮ ಬಂದ್ಬಿಟ್ಟಿದೆ ಇಲ್ಲಿ, ಸೊಸೆ ಮಗ ಸರಿಯಾಗಿ ನೋಡ್ಕೊಳಲ್ಲ ಅಂತ ಬಂದ್ಬಿಟ್ಟು ಇಲ್ಲೇ ಇರ್ತೀನಿ ಅಂತ ಇತ್ತು, ಗೊತ್ತಿಲ್ಲ ಅವ್ರು ಯಾರನ್ನು. ಅವ್ರ ಮೊಮ್ಮಗ ಬಂದ ಅವ್ರಿಗೆ ಕಂಡು. ಮೊಮ್ಮಗ ಬಂದಾಗ ಮೊಮ್ಮಗ ಜೊತೆ ಹೋಗಕ್ಕೆ ಇಷ್ಟವಿಲ್ಲ, ಅವರೇ ಬರ್ಬೇಕು, ನನ್ನ ಕೈ ಕಳ್ಕೊಂಡು ತಪ್ಪು ಅಂತ ತಿಳ್ಕೊಂಡು ಹೋಗಿ ಅಂತ. ಯಾರು ಸೊಸೆ ಮಗ ಬರ್ಬೇಕು ಅಂತ. ನೀನ್ ಯಾಕೆ ಬಂದಿದ್ದೀನಿ, ನಡಿ ನೀನು ಅಂತ. ಹಂಗೆ ಅವನಿಗೆ ಅವಾಗ ಹೇಳಿ ಕಳಿಸ್ತೀವಿ, ನಿಮ್ಮ ಅಪ್ಪ ಅಮ್ಮನ ಕರ್ಕೊಂಬರಪ್ಪ, ಅವರೇ ಒಂದು ಮಾತು ಕೇಳ್ಬಿಟ್ಟು ತಪ್ಪಾಯ್ತು ಅಂತೇಳಿ ಅಜ್ಜಿ ಬರುತ್ತೆ ಅಂತ ಹೇಳಿ ಕಳಿಸ್ತೀವಿ. ಇಂಥ ವಾತಾವರಣ ಜಾಸ್ತಿ ಆಗ್ತಾ ಇರ್ತದೆ. ಅವೆಲ್ಲ ಮಾಮೂಲಿ ಇವತ್ತು ಸಮಾಜದಲ್ಲಿ ಅವೆಲ್ಲ ನೋಡೋದಕ್ಕೆ ಜಾಸ್ತಿ ಆಗ್ತಾ ಇದೆ. ಅದು ಹೋಗ್ಬೇಕು ಅವೆಲ್ಲವೂ ಕೂಡ. ಏಕೆಂದರೆ ಇವತ್ತು ಅದೇ ಹೇಳಿದ, ಸಂಬಂಧಗಳು ತುಂಬ ಶಿಥಿಲ ಆಗ್ತಾ ಇದೆ ಅನ್ನುವ ಮಾತನ್ನು ಹೇಳಿದ್ನಲ್ಲ. ಇವತ್ತು ಸಂಬಂಧಗಳಲ್ಲಿ ಪ್ರೀತಿ, ವಿಶ್ವಾಸ, ಭಾವನೆಗಳು, ಅಜ್ಜ ಅಜ್ಜಿ, ಚಿಕ್ಕಪ್ಪ ದೊಡ್ಡಪ್ಪ, ತಂದೆ ತಾಯಿ, ಇವೆಲ್ಲ ಭಾವನೆಗಳು ಬೆಳಿಬೇಕು, ಜಾಸ್ತಿ ಬೆಳಿಬೇಕು, ವಾತಾವರಣ ಉಂಟಾಗಬೇಕು ಅನ್ನೋದು ಅಪೇಕ್ಷೆ ಎಲ್ಲರಲ್ಲಿದೆ. ಎಲ್ಲ ಶಿಕ್ಷಣ ಸಂಸ್ಥೆಗಳಿಗೂ ಇಂಥ ನಿಯಮ ಅಂತ ಇರುತ್ತೆ ಸ್ವಾಮೀಜಿ, ಮಕ್ಕಳನ್ನ ಆಯ್ಕೆ ಮಾಡ್ಕೊಳ್ವಾಗ, ಸೇರಿಸ್ಕೊಳ್ವಾಗ. ಇಲ್ಲಿ ಯಾವ ಮಾನದಂಡಗಳನ್ನ? ಯಾವ ಮಾನದಂಡನೂ ಇಲ್ಲ. ಅಪ್ಲಿಕೇಶನ್ ಕೊಡ್ತೀವಿ, ಬರ್ತಾರೆ, ಸೇರ್ಸ್ಕೊಂತೀವಿ. ಅವ್ರು ಇನ್ನೆಲ್ಲೂ ನೋಡಲ್ಲ, ಏನು ಕೇಳಲ್ಲ. ಅವ್ರು ಏನನ್ನು ವಿಚಾರಿಸೋದಿಲ್ಲ, ಏನು ವಿಚಾರಿಸೋದಿಲ್ಲ ನಾವು. ಅಂದ್ರೆ ಪರಮ ಪೂಜ್ಯರು ಹಾಕಿ ಕೊಟ್ಟ ಹಾದಿ ಅಂತನ, ಅಥವಾ ಅದು ಹಂಗೆ ಮೊದಲಿಂದ ಹಂಗೆ ನಡ್ಕೊಂಡು ಬಂದಿದೆ, ಹಂಗೆ ಹೋಗ್ತಾ ಇದೆ. ನಿಮ್ಮ ವೈಯಕ್ತಿಕ ಚಿಂತನೆಗಳೇನಾದ್ರೂ ಇದ್ದಾವ, ಇಂಥದನ್ನ ನಾವು ಅಳವಡಿಸಬೇಕು ಮಠದಲ್ಲಿ ಮುಂದಿನ ದಿನಗಳಲ್ಲಿ, ಅಥವಾ ಬೇರೆ ಚಿಂತನೆಗಳನ್ನ? ನೋಡಿ, ಅವರೊಂದು ಭದ್ರ ಬುನಾದಿ ಹಾಕಿ ಹೋಗಿದ್ದಾರೆ. ಈ ಬುನಾದಿ ಮೇಲೆ ಅರಮನೆ ನಾನಾ ಕಟ್ಟು, ಏನಾದ್ರೂ ಕಟ್ಟು, ಅದಕ್ಕೆ ಶಕ್ತಿ ಇದೆ. ಅದರಿಂದ ಮುಂದೆ ಅನುಕೂಲ ಆದಾಗ, ಅವಕಾಶಗಳಿದ್ದಾಗ ಅವ್ರೇನು ಬಿಟ್ಟು ಅದು ಕೊಟ್ಟು ಹೋಗಿದ್ದಾರೆ, ಅದ್ರ ಮೇಲೆ ನಾವು ನಡೆಸ್ಕೊಂಡು ಹೋಗೋದು ನಮ್ಮ ಜವಾಬ್ದಾರಿ ಇದೆ. ಆ ರೀತಿ ಮುಂದೆ ಅನುಕೂಲಗಳು ಸಂದರ್ಭಾನುಸಾರವಾಗಿ ಏನು ಅವಶ್ಯಕತೆ ಇದೆಯೋ ಅಂಥವ್ರನ್ನ ರೂಢಿಸ್ಕೊಳ್ಬೇಕಾಗಿರುವಂಥದ್ದು ಮುಖ್ಯವಾಗಿರುವಂಥದ್ದು. ಮುಂದಿನ ದಿವಸಗಳಲ್ಲಿ ಅಂಥ ಸಂದರ್ಭ ಬಂದಾಗ ಅವುಗಳ ಬಗ್ಗೆ ಚಿಂತನೆ ಮಾಡಿ.
ಸ್ವಾಮೀಜಿ, ಈ ಮಠದ ನಿರ್ವಹಣೆ, ಜವಾಬ್ದಾರಿಗಳ ಜೊತೆಗೆ ತಮ್ಮ ಆಂತರಿಕ ಸಾಧನೆಯ ದಿನಚರಿಯನ್ನು ಹೇಗೆ ನಿಭಾಯಿಸ್ತೀರಿ, ಹೇಗಿರುತ್ತೆ ಅಂತ ತಿಳಿಸ್ಕೊಡ್ಬೋದು? ನೋಡಿ, ಅದು ಪರಮ ಪೂಜ್ಯರ ದಿನಚರಿ ಅಂದರೆ ಅದೊಂದು ಅಚ್ಚರಿ. ಹಾ. ಅವರ ಥರ ದಿನಚರಿ ಇಟ್ಕೊಳ್ಳೋರ ಇಂದು ಪ್ರಪಂಚ ನೋಡೋಕ್ಕಾಗೋದಿಲ್ಲ. ಅಷ್ಟು ಅದು ಕಠಿಣವಾಗಿರುವಂತಹ ದಿನಚರಿಯನ್ನು ಅವರು ಪ್ರಾರಂಭ ಮಾಡ್ಕೊಂಡು ಬಂದು ಅನುಸರಿಸಿದಂತಹವರು, ಪಾಲಿಸಿದಂತಹ ಅವರು. ನಮ್ಮ ದಿನಚರಿ ಅದಕ್ಕೆ ವ್ಯತ್ಯಾಸ ಇರುವಂಥದ್ದು. ಅಷ್ಟು ಅದರಲ್ಲಿ ನಾವು ಒಂದು 10% ಮಾಡೋಕ್ಕಾಗುತ್ತೇನೋ ಗೊತ್ತಿಲ್ಲ, ಅಷ್ಟೇ. 100% ಮಾಡೋದಿಲ್ಲ, 10% ಮಾಡೋದಕ್ಕೆ ಅವಕಾಶ ಇರ್ಬೋದೇನೋ ಅನ್ನಿಸ್ತದೆ ಅಷ್ಟೇ ನಮಗೂ. ಆ ರೀತಿಯಲ್ಲಿ ಅವರ ತೋರಿದ ಮಾರ್ಗದಲ್ಲಿ 1-2 ಹೆಜ್ಜೆ ಇಡ್ಬೋದೇ ಹೊರತು 100 ಹೆಜ್ಜೆ ಇಡೋಕ್ಕಾಗಂತ ಸಾಧ್ಯ ಇಲ್ಲ. ಹಾಗೆ ಅವ್ರು ಏನು ತಿಳಿಸ್ಕೊಟ್ಟಿದ್ದಾರೆ ಅದೇ ರೀತಿ ನಾವು ಕೂಡ ಸ್ವಲ್ಪ ಮಟ್ಟಿಗೆ ಅದೇ ದಿನಚರಿಯಲ್ಲಿ ಸ್ವಲ್ಪ ನಡ್ಕೊಂಡು ಹೋಗ್ತೀವಿ. ಹೇಗೆ ಪ್ರಾರಂಭ ಆಗುತ್ತೆ ಅಂತ ಅಂದ್ರೆ ಅಧ್ಯಾತ್ಮ ಸಾಧಕರಿಗೆ, ಜ್ಞಾನ ಪಿಪಾಸುಗಳಿಗೆ ಬಹಳ ಕುತೂಹಲ ಇರುತ್ತೆ. ಏನಿಲ್ಲ, ಬೆಳಿಗ್ಗೆ ನೋಡಿ 3:45-4 ಗಂಟೆ ಒಳಗೆ ಎದ್ದೇಳ್ತೀನಿ. ಒಂದು 15 ನಿಮಿಷ ನನ್ನ ನಿತ್ಯ ಕರ್ಮಗಳನ್ನು ಮುಗಿಸಿ ಒಂದು 5-10 ನಿಮಿಷ ಕೂತಿರ್ತೀನಿ. ಆ ಪುಸ್ತಕ ಇರ್ಬೋದು ನೋಡಿಕೊಂಡು ಅಷ್ಟೊತ್ತಿಗೆ ಸ್ನಾನದ ವ್ಯವಸ್ಥೆ ಆಗಿರ್ತದೆ. ಸ್ನಾನವಾಗಿ ಪೂಜೆ ಮಾಡಿದ್ರೆ 6:30-7 ಗಂಟೆ ತನಕ ಅಲ್ಲಿ ಪೂಜೆ ಮನೆ ಇರ್ತದೆ. ಆವಾಗ ಪೂಜೆ ಪ್ರಸಾದ ಮುಗಿಸ್ಕೊಂಡು ಬಂದು ಇಲ್ಲಿ ಆಫೀಸಲ್ಲಿ ಜನ ಬಂದಿರ್ತಾರೆ, ಯಾರೋ ಬಂದಿರ್ತಾರೆ, ಮತ್ತೆ ದಿನಚರಿ ಬೇರೆ ಕೆಲಸಗಳಿರ್ತದೆ, ಅವೆಲ್ಲ ನೋಡ್ತೀವಿ. ಅದೇ 9 ಗಂಟೆ ಆದಮೇಲೆ ಅಷ್ಟೊತ್ತಿಗೆ ಹೊರಗಡೆ ಯಾವುದಾದ್ರು ಪ್ರವಾಸ ಇರ್ತದೆ, ಪೂಜೆ ಇರ್ಬೋದು, ಕಾರ್ಯಕ್ರಮಗಳಿರ್ಬೋದು. ಹೋದರೆ ಒಂದೊಂದು ಸಾರಿ 3 ಗಂಟೆ ಬರ್ಬೋದು, 4 ಗಂಟೆ ಬರ್ಬೋದು, 5 ಗಂಟೆ ಬರ್ಬೋದು, ಒಂದ್ಸರಿ 10 ಗಂಟೆನೂ ಆಗ್ಬೋದು. ಹೇಳಕ್ಕೆ ಬರೋದಿಲ್ಲ, ಹಂಗೆಲ್ಲ ಅದು ಹಿಂಗೆ ಅಂತಲೇ ಹೇಳಕ್ಕೆ ಬರೋದಿಲ್ಲ. ಇದೆಲ್ಲ ಹೊರಗಡೆ ಈ ಬೆಂಗಳೂರಿಗೆ ಹೋದಾಗ ನಾವು ಹೋಗಾಗ ತಲುಪಕ್ಕಾಗೋದಿಲ್ಲ ಸರಿಯಾದ ವೇಳೆಗೆ. ಇದು ಬಂದಾಗಲೂ ವಾಪಸ್ ಬರ್ತೀವಿ ಅಂತ ಯಾವಾಗ ಅಂತ ಹೇಳೋಕ್ಕಂತ ಟ್ರಾಫಿಕ್ ಜಾಸ್ತಿ ಇದೆ, ಸಂದಣಿ ಜಾಸ್ತಿ ಇದೆ. ಹಾಗೆ ಹೊರಗಡೆ ದೂರ ಪ್ರವಾಸ ಹೋದಾಗಲೂ ಅಷ್ಟೇ, ಬೆಳಗ್ಗೆ ಹೋದರೆ ಒಂದು ದಿವಸ ಅದ್ರಾಗೆ ಕಳೆದು ಹೋಗ್ಬಿಡುತ್ತೆ ಅನ್ಸುತ್ತೆ, ದೂರ ಪ್ರಯಾಣದಲ್ಲೇ ಕಳೆದು ಹೋಗ್ಬಿಡುತ್ತೆ. ಇನ್ನು ಪೂಜೆ ಎಲ್ಲ ಮುಗಿಸಿ ಕಾರ್ಯಕ್ರಮ ಬಂದರೆ ಸಂಜೆ ಪ್ರಾರ್ಥನೆ ಇರ್ತದೆ ಇಲ್ಲಿ, ನಮ್ಮ ಸಾಮೂಹಿಕ ಪ್ರಾರ್ಥನೆ. ಪ್ರತಿಯೊಂದು ಮಕ್ಕಳು ಎಲ್ಲರೂ ಕೂಡ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಬೇಕಾಗಿರುವಂಥದ್ದು ಪ್ರತಿಯೊಬ್ಬರು. ಅದಕ್ಕೆ ಮೊದಲೆಯಿಂದ ಬಂದರೆ ನಾನು 4 ಗಂಟೆಗೆ 5 ಗಂಟೆಗೆ ಒಂದು ರೌಂಡ್ಸ್ ಹೋಗ್ತೀನಿ ಎಲ್ಲ ಕಡೆ. ಈಗ ಕೊಟ್ಟಿಗೆ ಇರ್ಬೋದು, ಒಂದು ಕಡೆ ಇರ್ಬೋದು, ಬೇರೆ ಬೇರೆ ಚಟುವಟಿಕೆಗಳಿರ್ಬೋದು, ಅವು ಕಡೆ ನೋಡುವಂಥ ವ್ಯವಸ್ಥೆ ಇರುತ್ತೆ. ಅಲ್ಲಿ ಒಂದೊಂದು ದಿವಸ ಆ ಕಡೆ ಎಲ್ಲನೂ ಕೂಡ ತಿರುಗಾಡ್ಕೊಂಡು ಬಂದು ನೋಡ್ಕೊಂಡು ಬರೋದಕ್ಕೆ ಅವಕಾಶ ಇರ್ತದೆ. ಆಮೇಲೆ ಪ್ರಾರ್ಥನೆಯಲ್ಲಿ ಸಂಜೆ 6 ಗಂಟೆ ಮೇಲಿಂದ 7 ಗಂಟೆ ಪ್ರಾರ್ಥನೆ ಇರ್ತದೆ. 6:30ಗೆ ಎಲ್ಲ ಮಕ್ಕಳೆಲ್ಲ ಬಂದು ಕುಳಿತುಕೊಂಡಿರ್ತಾರೆ, ಅವ್ರು ಶಿಸ್ತಾಗಿ ಸ್ವಚ್ಛವಾಗಿ ಕೂತ್ಕೊಂಡಿರ್ತಾರೆ. 6:30ಯಿಂದ 7 ಗಂಟೆವರೆಗೂ ಪ್ರಾರ್ಥನೆ ಆಗುತ್ತೆ. ಆಮೇಲೆ ಒಂದು 5 ನಿಮಿಷ ಮಕ್ಕಳನ್ನು ಕೊಡ್ತು, ಅವ್ರ ದಿನಚರಿ ಕೊಡ್ತು, ಅವರ ಅಭ್ಯಾಸದ ಕೊಡ್ತು, ಅವ್ರ ನಡವಳಿಕೆಗಳನ್ನು ಕೊಡ್ತು, ಸಮಯ ಹೇಗೆ ಬಳಸ್ಕೋಬೇಕು ಅನ್ನೋದನ್ನು ಕೊಡ್ತು, ಭಾನುವಾರನೂ ಹೇಗೆ ನೀವು ಉಪಯೋಗ ಮಾಡ್ಕೋಬೇಕು ಅನ್ನೋದು, ಈಗ 1-2 ಮಾತುಗಳನ್ನು ಅವ್ರ ಜೊತೆಗೆ ಹಂಚ್ಕೊಡೋಂಥದ್ದು. ಆಮೇಲೆ ಅವಕಾಶ ಇದ್ದರೆ ಡೈನಿಂಗ್ ಹಾಲ್ಗೆ ಹೋಗ್ಬೇಕು, ಹೋಗಿ ಅಲ್ಲೆಲ್ಲ ನೋಡ್ಕೊಂಡು ಹೇಗೆ ಊಟದ ಮನೆ ನೋಡ್ಕೊಂಡು ಬರೋದು. ಇಲ್ಲಿ ಬಂದರೆ ಜನಗಳು ಇದ್ದೇ ಇರ್ತಾರೆ ನಮಗೆ, ಯಾವಾಗಲೂ ಕೂಡ ಜನಗಳ ಒಂದು ಸಂಪರ್ಕ, ಅವರ ಒಂದು ಸಂದರ್ಶನ ಇದ್ದೇ ಇರ್ತಾರೆ. ಅವರಾದಮೇಲೆ ಒಂದು 8ರಿಂದ 9ರವರೆಗೂ ನಾನು ವೈಯಕ್ತಿಕವಾಗಿ ಯೋಗ ಅದನ್ನ ಧ್ಯಾನ ಮಾಡಕ್ಕೆ ಹೋಗ್ತೀನಿ. ಯೋಗಾಭ್ಯಾಸ, ಆಸನಗಳ ಸ್ವಲ್ಪ ಅದೊಂದಿರಲಿ ಅಂತ ಕಸರತ್ತು ಇರಬೇಕು ಅಂತೇಳಿ 8ರಿಂದ 9-9:15ವರೆಗೂ ಇರ್ತದೆ ಯೋಗಾಭ್ಯಾಸ ಮತ್ತು ಧ್ಯಾನ, ಪ್ರಾಣಾಯಾಮಗಳನ್ನು ಪ್ರಾಣಾಯಾಮ ಮಾಡ್ಕೊಬೋದು. ಅದು ಪೂಜೆಯಲ್ಲೂ ಪ್ರಾಣಾಯಾಮ ಇರುತ್ತೆ. ಇಲ್ಲಿ ಸೂರ್ಯ ನಮಸ್ಕಾರ, ಒಂದಷ್ಟು ಯೋಗಾಸನ ಇವು ಮಾಡುವಂಥದ್ದು. ಇಲ್ಲಿ ಅದು ಮುಗಿಸ್ಕೊಂಡು ಬಂದ ಮೇಲೆ ತಿರ್ಗಿ ಹಳೆ ಮಠಕ್ಕೆ ಹೋದರೆ 9:30 ಮೇಲಾಗುತ್ತೆ, 9:30 ಆಗುತ್ತೆ. ಅಲ್ಲಿ ಪೂಜೆ ಪ್ರಸಾದ ಆಗೋತ್ತಿಗೆ 10:30 ಆಗೋದು ಒಂದ್ಸರಿ. 10:30ಯಿಂದ 11 ಗಂಟೆಗೆ ತಿರ್ಗಾ ಮಲ್ಕೊಂಡೋದ್ಮೇಲೆ ರಾತ್ರಿ ಹೋದರೆ 11 ಆಗ್ಬೋದು, 11:30 ಆಗ್ಬೋದು ಒಂದ್ಸರಿ. 10:30 ಮೇಲೆ 10:45 ಮೇಲೆ ಪಟ್ಟೆ ಅದೇ ಆಗ್ತದೆ ಅವಳು. ಅದು ದಿವಸ ಒಂದೇ ರೀತಿ ಆಗೋದಿಲ್ಲ. ದೂರ ಪ್ರಯಾಣ ಬಂದಾಗ ಒಂದು ದಿವಸ, ಇಲ್ಲೇ ಇದ್ದಾಗ ಒಂದು ದಿವಸ ಸ್ವಲ್ಪ ವ್ಯತ್ಯಾಸ ಆಗ್ತಾ ಇರ್ತದೆ. ಹಾಗೆ ದಿನಚರಿ ನಡೀತಾ ಇರ್ತದೆ. ಈ ಮಧ್ಯೆ ಬೇರೆ ಬೇರೆ ಕಾರ್ಯಕ್ರಮಗಳಿರ್ತದೆ, ಹೋಗ್ಬೇಕಾಗತ್ತೆ. ಮರದ ವ್ಯವಸ್ಥೆಗಳು ನೋಡುವಂಥದ್ದು, ಮೀಟಿಂಗ್ಗಳಿರ್ತದೆ, ಮಾಡಬೇಕಾಗುತ್ತೆ. ಮತ್ತೆ ನಮ್ಮ ಕಚೇರಿ ಕೆಲಸಗಳು, ಆಫೀಸ್ ಕೆಲಸಗಳಿರ್ತದೆಲ್ಲ ಎಲ್ಲ ನಡೆಸ್ಕೊಂಡು ಹಿಂಗೆ ಮುಂದುವರ್ಸ್ಕೊಂಡು ಹೋಗ್ತಾ ಇರುತ್ತೆ. ಕಾಯಕವೇ ಸಾಧನೆ. ಸ್ವಾಮೀಜಿ, ಸೋಮವಾರ ತಾವು ಮೌನ ವ್ರತ ವಹಿಸ್ತೀವಿ? ಮೌನ ಏನಿಲ್ಲ, ಮೊಬೈಲ್ ಮೌನ ಅಂತ. ಮೊಬೈಲ್ ಮೌನ? ಮೌನ ವ್ರತ ಇಲ್ಲ, ಅದು ಮಾಡಬೇಕಾಗತ್ತಿನ. ಮೊಬೈಲ್ ಮಾಡ್ತಾ ಇದ್ದೆ, ಸ್ವಿಚ್ ಆಫ್ ಇತ್ತು. ಸೋಮವಾರ ಮೊಬೈಲ್ ಮುಟ್ಟೋದಿಲ್ಲ, ಮೊಬೈಲ್ ಸ್ವಿಚ್ ಆಫ್ ಮಾಡಿ. ಅದು ಬಹಳ ವರ್ಷದಿಂದ ಮಾಡ್ತಾ ಇದ್ದೀನಿ. ಅದ್ರ ಮಹತ್ವವನ್ನು ತಿಳಿಸಬಹುದು, ಅದರಿಂದ ಏನಾಗುತ್ತೆ, ಯಾವುದು ದಿವಸ ಮೊಬೈಲ್ ಇದ್ರೆ ನಮ್ಮ ಕೈಲಿ ನೋಡ್ಬೇಕು, ಮಾತಾಡ್ಬೇಕು, ಯಾರಿಗೋ ಬರ್ತಾರೆ. ಸೋಮವಾರ ಚಿಂತನೆ ಇರೋದಿಲ್ಲ. ನಾವೇನಾದ್ರೂ ಒಂದು ಓದಕ್ ಕೂತ್ಕೊಂಡ್ರೆ, ಮಾಡಕ್ ಕೂತ್ಕೊಂಡ್ರೆ ಮೊಬೈಲ್ ಪ್ರಶ್ನೆನೇ ಬರೋದಿಲ್ಲ. ಅದು ಬೇರೆ ದಿವಸ ಅದು ಸ್ವಲ್ಪ ನೋಡು, ಯಾರು ಬಂದ್ರ ಅವ್ರು ಕೇಳೋದು, ಇಲ್ಲಿ ಬಂದ್ರು ಅನ್ನಂಗೆ ಆಗ್ತದೆ. ಆದ್ರೆ ಸೋಮವಾರ ದಿವಸ ಮಾತ್ರ ಒಂಚೂರು ಆ ಕಡೆ ಗಮನನೇ ಇರೋದಿಲ್ಲ, ಚಿಂತನೆ ಇರೋದಿಲ್ಲ. ಅದಕ್ಕೆ ಇನ್ನೊಂದು ದಿವಸ ಎಕ್ಸ್ಟೆಂಡ್ ಮಾಡಿದ್ರೆ ಒಳ್ಳೇದು ಅನಿಸ್ತದೆ, ಎಲ್ಲ ಉಪಯೋಗ ಆಗುತ್ತೆ.
ಕಾರ್ಯನಿಮಿತ್ತವಾದ್ರೂ ಸ್ವಾಮೀಜಿಗೆ ಮೊಬೈಲ್ ಕಾಡಿದ್ದಿದೆ. ಮೊಬೈಲ್ ಮೊಬೈಲ್ ಕಾಟ ಕೊಡುತ್ತೆ. ಎಲ್ಲರಿಗೂ ಕೊಡ್ತಾ ಇತ್ತು, ಯಾರು ಕೊಡ್ತಾ ಇಲ್ಲ ಅನ್ನೋದಿಲ್ಲ. ಅದರಿಂದ ದೂರ ಇರಬೇಕು ಅಂತ ಹಂಗೆ ನಾವೊಂದು ಸ್ವಲ್ಪ ನಾವೇ ಅದಕ್ಕೆ ರಿಸ್ಟ್ರಿಕ್ಷನ್ ಮಾಡ್ಕೋಬೇಕು. ಅದು ಏನೆಲ್ಲ ಮಾಡುತ್ತೆ, ಅದರಿಂದ ಆಗೋ ಡಿಜಿಟಲ್ ಡಿಟಾಕ್ಸ್ ಅಂತ ಕರೀತಾರೆ, ಅದರಿಂದ ಆಗೋ ಲಾಭಗಳನ್ನು ಹೇಳ್ಬೋದಾ? ಏನಾಗುತ್ತೆ? ಲಾಭನೂ ಇದೆ, ನಷ್ಟನೂ ಇದೆ. ಬೇಕಾದಷ್ಟು ಉಪಯೋಗ, ನಮ್ಮ ಸಮಯನೇ ಅರ್ಥವಾಗ್ಬಿಡುತ್ತೆ ಅದ್ರೊಳಗೆ ಮಾತಾಡ್ಕೊಂಡ. ಈಗ ಅನಿವಾರ್ಯವಾಗಿ ಸಂಪರ್ಕ ಮಾಡಬೇಕು ಬಂದಾಗ ಮೊಬೈಲ್ ಬೇಕೇ ಬೇಕು ಇವತ್ತು. ಜೊತೆಗೆ ಇವತ್ತು ಈ ಸರ್ಕಾರದ ಇದ್ರ ಪ್ರಕಾರ ನಿಮ್ಗೆ ಯಾವುದೇ ದಾಖಲೆ ನಮ್ಮ ಮೊಬೈಲ್ ನಂಬರ್ ಕೊಡ್ಬೇಕು ಅವ್ರಿಗೆ. ಏನೇ ಮಾಹಿತಿ ಬರಬೇಕು, ಈಗ OTP ಬರ್ತದೆ, ಅದು ಬರ್ತದೆ ಅಂತ ಹೇಳಿ ಕಾಯ್ತಾ ಕೂತಿರ್ಬೇಕು ನಮಗೆ. ಒಂದು ಅರ್ಧ ಗಂಟೆ 1 ಗಂಟೆ ವಹಿಸ್ಬೇಕು ಅದಕ್ಕಾಗಿ. ಈಗ ಬಂತು, ಇನ್ನೊಂದು ನಿಮಿಷ, ಇನ್ನೊಂದು OTP ಬಂತು, ಇನ್ನೊಂದು OTP ಬಂತು, ಬರೀ ಇಂಥವೇ ಆಗ್ಬಿಟ್ಟಿರ್ತವೆ ಕೆಲವು ಸಂದರ್ಭದಲ್ಲಿ. ಅದರಿಂದ ಅನಿವಾರ್ಯವಾಗಿ ಸಂಪರ್ಕ ಇದ್ದಾಗ ಅದು ಬೇಕಾಗಿರುವ ಬೆಳೆದು ಬಿಟ್ಟಿದೆ ಇವತ್ತು. ಹಿಂದಿನ ಕಾಲದಲ್ಲಿ ಅದು ಇರ್ತಿರ್ಲಿಲ್ಲ. ಆದ್ರೆ ಇವತ್ತು ಮಕ್ಳಿಗೆ ಆಟಿಕೆ ಕೊಟ್ಟಂಗೆ ಆಗ್ಬಿಟ್ಟದೆ. ಮಕ್ಳಿಗೆ ಆಟಿಕೆ ಕೊಟ್ಟ ಮೇಲೆ ಕಿತ್ಕೊಳ್ಳೋದು ಕಷ್ಟ ಇಂದ್ರಿ ವಾಪಸ್ ಅನ್ನಂಗೆ ಎಲ್ಲರೂ ಅದಕ್ಕೆ ಅಡಿಕ್ಟ್ ಆಗೋದು. ಆದಷ್ಟು ಅದರಿಂದ ದೂರ ಅಡಿಕ್ಟ್ ಆಗೋದು ಮುಖ್ಯ. ಈಗ ನಮಗೆ ನಾವೇ ನಿರ್ಬಂಧ ಏರ್ಕೊಂಡ್ರೆ ಬಹಳ ಒಳ್ಳೆಯದು. ಅಂದ್ರೆ ಹಾಗೆ ಸ್ವಾಮೀಜಿ ಮೊಬೈಲ್ ಫ್ರೆಂಡ್ಲಿ ಇದ್ದಾರೆ. ಅಂದ್ರೆ ಕೆಲವೊಬ್ಬರಿಗೆ ಆಪರೇಟ್ ಮಾಡ್ಲಿಕ್ಕೆಲ್ಲ ಸ್ವಲ್ಪ ಕಷ್ಟ ಪಡ್ತಿರ್ತಾರೆ. ನಮ್ಗೆ ಗೊತ್ತಾಗಲ್ಲಪ್ಪ ಇದು ಸಂಪರ್ಕ ಮಾಡೋದಕ್ಕೆ ಏನು ಗೊತ್ತಿಲ್ಲ ಅದು. ಹಾಗಾಗಿ ಮೊಬೈಲ್ ಆಪ್ಸ್ ಗಳ ಬಗ್ಗೆ ಎಲ್ಲ ತಮ್ಗೆ ಅರಿವಿಲ್ಲ. ಆಪ್ಸ್ ಎಲ್ಲ ಗೊತ್ತಿಲ್ಲ ನಮಗೆ. ಹಾಗೆ ಪುಸ್ತಕಗಳನ್ನು ಬಹಳಷ್ಟು ನೋಡ್ತಾ ಇದ್ದೆ ಸ್ವಾಮೀಜಿ. ಯಾವ ತರದ ಪುಸ್ತಕಗಳು ನಿಮಗೆ ತುಂಬಾ ಈಗ ಆಕರ್ಷಣೆ ಆಗ್ತವೆ? ಯಾವ ತರದ್ದು ಓದ್ತೀರಿ? ಬಸವಣ್ಣವ್ರ ಪುಸ್ತಕಗಳಿದೆ, ಬೇರೆ ಬೇರೆ ಚಿಂತನೆ ಪುಸ್ತಕಗಳಿರ್ತವೆ. ನಮ್ಮ ಸಿದ್ದೇಶ್ವರ ಸ್ವಾಮಿ ಪುಸ್ತಕಗಳಿದೆ, ಬೇರೆ ಸ್ವಾಮಿಗಳು ಎಲ್ಲವೂ ಕೂಡ ಬರೆದಿರುವಂತ ಪುಸ್ತಕ ಬೇಕಾದಷ್ಟು ಇರ್ತವೆ ಎಲ್ಲವೂ. ಅಂದ್ರೆ ತಮ್ಗೆ ವೈಯಕ್ತಿಕವಾಗಿ ಇಂಥದ್ದನ್ನು ಓದ್ಬೇಕು ನಾನು ಅಂತ ಅನಿಸುವಂಥದ್ದು, ಕಾಡುವಂಥದ್ದು ಏನಾದ್ರು ಇದ್ರೆ ಹೇಳಿ. ಬಸವಣ್ಣವ್ರ ವಚನಗಳ ಪುಸ್ತಕಗಳಿದೆ ಬೇಕಾದಷ್ಟು. ಅದನ್ನು ವಚನಗಳು ಓದ್ಕೊಂಡ್ರೆ ಸಾಕು, ಎಷ್ಟೋ ಸಾಕು. ನಿಮ್ಗೆ ಪುಸ್ತಕಗಳು ಬೇಕಾಗಿಲ್ಲ. ನೀವು ಅವ್ರ ಒಂದೊಂದು ವಚನ ಕೂಡ ಅಮೂಲ್ಯವಾಗಿರುವಂಥದ್ದು. ಬಸವಣ್ಣವ್ರ ಬೇರೆ ಬೇರೆ ವಚನಗಳೆಲ್ಲವೂ ಇದೆ. ಅವನ್ನು ಓದ್ಕೊಂಡ್ರೆ ಎಷ್ಟು ಆಗುತ್ತೆ. ಇಂಥ ಲೇಖಕರು ನಮ್ಗೆ ಇಷ್ಟ ಆಗ್ತಾರೆ, ಅವ್ರದನ್ನ ಓದ್ಬೇಕು ಅಂತ ಏನಾದ್ರು ಇದೆಯಾ? ಅಂತದ್ದೇನಿಲ್ಲ, ಎಲ್ಲವೂ ಬೇಕಾಗಿರುವಂತಹದ್ದು. ಒಳ್ಳೇದೆಲ್ಲೇ ಬಂದು ಸ್ವೀಕರಿಸ್ಬೇಕು ತಾನೆ ಎಲ್ಲ. ಅಂದ್ರೆ ಸಾಹಿತಿಗಳದ್ದು ಜಾಸ್ತಿ ಓದ್ತಿರೋ ಅಥವಾ ಅಧ್ಯಾತ್ಮ ವ್ಯಕ್ತಿಗಳು ಜಾಸ್ತಿ, ಸನ್ಯಾಸಿಗಳದ್ದು ಓದ್ತಿರೋ ಅನ್ನೋ ಒಂದು ಕುತೂಹಲದಿಂದ. ಸಾಹಿತ್ಯಿಕವಾಗಿ ಹೋಗ್ತೀವಿ, ಆಧ್ಯಾತ್ಮಿಕವಾಗಿ ಇರ್ತದೆ, ಅದು ಓದ್ಬೇಕಾಗುತ್ತೆ. ಎಸ್ ಸ್ವಾಮೀಜಿ, ಇವತ್ತಿನ ದಿನಮಾನದಲ್ಲಿ ಬಹಳಷ್ಟು ಜನ ಖಿನ್ನತೆ, ವ್ಯಸನಗಳಿಗೆಲ್ಲ ಬಲಿಯಾಗ್ತಾ ಇದ್ದಾರೆ. ಅಂಥವರಿಗೆ ಏನು ಆಶೀರ್ವಚನ ಕೊಡ್ತೀರಿ ತಾವು? ಇವತ್ತು ವ್ಯಸನ ಮುಕ್ತ ಸಮಾಜ ಆಗಬೇಕು ಅನ್ನುವಂಥದ್ದು ಎಲ್ಲರ ಅಪೇಕ್ಷೆ. ಈ ವ್ಯಸನಗಳು ಮನುಷ್ಯನ ಆವರಿಸ್ಕೊಳ್ತಾ ಇದ್ದಾರೆ. ಅವು ನಾವು ಹಿಡ್ಕೊಳೋದಕ್ಕೆಲ್ಲ ಬಂದು ನಮ್ಮನ್ನೇ ಅವು ಹಿಡ್ಕೊಂತವೇನೋ ಅಂತ ಅನಿಸ್ಬೇಕಾಗುತ್ತೆ ಒಂದ್ಸರಿ. ಅದರಿಂದ ಇವತ್ತು ಈ ವ್ಯಸನಗಳಿಂದ ಮುಕ್ತ ಆಗಬೇಕು ಅಂದರೆ ನಾವು ಗಟ್ಟಿ ಮನಸ್ಸು ಮಾಡ್ಕೊಳ್ಬೇಕಾಗಿರುತ್ತೆ. ಒಂದು ವಾತಾವರಣವನ್ನು ನಿರ್ಮಾಣ ಮಾಡ್ಕೊಳ್ಬೇಕು, ಪರಿಸರವನ್ನು ನಿರ್ಮಾಣ ಮಾಡ್ಕೊಳ್ಬೇಕು. ಮತ್ತು ಅದೇ ಅಂತಹ ಸ್ನೇಹಿತರು ಇರಬೇಕಾಗುತ್ತೆ. ಏಕೆಂದರೆ ಉತ್ತಮ ಸ್ನೇಹಿತ ವಾತಾವರಣ ವರ್ತಲೂ ಕೂಡ ಇರಬೇಕಾಗುತ್ತೆ. ಇವೆಲ್ಲ ಇದ್ದಾಗ ಅದರಿಂದ ದೂರ ಬರೋದಕ್ಕೆ ಸಾಧ್ಯ ಆಗುವಂಥದ್ದು. ಆ ದೃಷ್ಟಿಯಿಂದ ಇವತ್ತು ವ್ಯಸನಗಳಿಗೆ ಒಳಗಾದವರು ಕೂಡ ಅನೇಕ ಪರಿಸರ ಒಳ್ಳೆಯದು ಬಂದಾಗ, ಒಂದು ಒಳ್ಳೆಯ ಅವಕಾಶಗಳು ಸಿಕ್ಕಿದಾಗ ಅದರಿಂದ ದೂರ ಸರಿತು ಉತ್ತಮ ಜೀವನ ಸಾಗಿಸುವಂತಹ ಅನೇಕರು ಇದ್ದಾರೆ, ಇವತ್ತು ನಮ್ಮ ಮುಂದೆ ಇರ್ತಾರೆ. ಅದರಿಂದ ಇವತ್ತು ಅನೇಕರು ವ್ಯಸನಕ್ಕೊಳಗಾದಾಗ ಬಿಡಿಸೋದೇ ಕಷ್ಟ ಅವ್ರಿಗೆ ಕಲ್ತ್ಬಿಟ್ಟಿದ್ದೀವಿ, ಆಗದೇ ಇಲ್ಲ, ಇನ್ನೇನು ಮಾಡೋಕ್ಕಾಗಲ್ಲ ಅನ್ನುವಂಥ ಸ್ಥಿತಿಲೂ ಇರ್ತಾರೆ ಅವರೆಲ್ಲ. ಎಷ್ಟು ಕುಟುಂಬಗಳು ಅವರು ಅದರಿಂದನೇ ಎಲ್ಲ ಜೀವನನೇ ಕಳ್ಕೊಳ್ತಾ ಇರ್ತಾರೆ. ಅದರಿಂದ ಇವತ್ತು ವ್ಯಸನ ಮುಕ್ತ ಸಮಾಜ ಆಗಬೇಕು, ಒಳ್ಳೆಯ ವಾತಾವರಣ ಉಂಟಾಗಬೇಕು. ವೈಯಕ್ತಿಕವಾಗಿ ಎಲ್ಲರೂ ಕೂಡ ಅದರ ಬಗ್ಗೆ ಒಂದು ದೃಢ ನಿರ್ಧಾರ ಮಾಡಿಕೊಂಡು ಉತ್ತಮ ಹವ್ಯಾಸಗಳನ್ನು ಬೆಳೆಸ್ಕೊಡುವಂಥ ಪ್ರಯತ್ನ ಮಾಡಬೇಕು. ಏಕೆಂದರೆ ಹವ್ಯಾಸಗಳು ಕೆಟ್ಟ ಹವ್ಯಾಸ, ಒಳ್ಳೆಯ ಹವ್ಯಾಸ ಎರಡೂ ಇದೆ. ಅದರಿಂದ ಕೆಟ್ಟ ಹವ್ಯಾಸಗಳನ್ನು ಕಡಿಮೆ ಮಾಡ್ಕೊಳ್ಳೋದು, ಒಳ್ಳೆಯ ಹವ್ಯಾಸ ಹೆಚ್ಚು ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡಿದಾಗ ಒಂದು ಬದಲಾವಣೆಯನ್ನು, ವಾತಾವರಣವನ್ನು ನೋಡೋದಕ್ಕೆ ಸಾಧ್ಯ ಆಗ್ತದೇನೋ ಅಂತ ಅನಿಸ್ತದೆ. ಸ್ವಾಮೀಜಿ, ನಮ್ಮ ದೇಶ ಅಂದರೆ ಹಳ್ಳಿಗಳ ದೇಶ, ಕೃಷಿ ಆಧಾರಿತ ದೇಶ ಅಂತ ನಾವೆಲ್ಲ ಕರಿತೀವಿ. ವಾಸ್ತವ ಕೂಡ ಹಳ್ಳಿಗಳ ಉದ್ಧಾರವೇ ನಿಜವಾದ ಉದ್ಧಾರ ಆದಂತೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಆದರೆ ಹಳ್ಳಿಗಳ ಬಗ್ಗೆ ಎಷ್ಟು ಗಮನ ಹಾಕ್ತಿದ್ದೀವಿ ಅನ್ನೋದ್ರ ಬಗ್ಗೆ ತಮ್ಮ ಚಿಂತನೆ ಏನು? ನಮ್ಮ ಭಾರತದ ಆತ್ಮ ಇರುವುದೇ ಹಳ್ಳಿಗಳಲ್ಲಿ ಅಂತ. ಮಹಾತ್ಮ ಗಾಂಧೀಜಿಯವರ ಆತ್ಮ ತುಡಿತಿದ್ದೆ ಹಳ್ಳಿಗಳು. ಹೌದು, ಗ್ರಾಮ ಹಳ್ಳಿಗಳ ಏಳಿಗೆಯೇ ದೇಶದ ಏಳಿಗೆ ಅಂತ ಅಂದರು. ಅವರು ಒಂದು ನಿದರ್ಶನವನ್ನು ಕೊಟ್ಟಿದ್ದರು. ಪಾಟೀಲ್ ಪುಟ್ಟಪ್ಪನವರು ಬರೆದಿದ್ದರು, ನಮ್ಮ ದೇಶ ಹಳ್ಳಿಗಳ ದೇಶ, ಹಳ್ಳಿಗಳಲ್ಲಿ ಉದ್ಧಾರ ಆಗಬೇಕು ಅಂದರೆ ಅಧಿಕಾರಿಗಳಿಗೆ, ಯಾರು IAS ಇಂಥವರೆಲ್ಲ ಅಧಿಕಾರಿ ಅವರು ಪಾಸ್ ಮಾಡಿಕೊಂಡು ದೊಡ್ಡ ದೊಡ್ಡ ಹುದ್ದೆ ಅಲಂಕರಿಸ್ತಾರೆ, ಅಂಥವ್ರಿಗೊಂದು ತರಬೇತಿ ಕೊಡಬೇಕು ಅಂತ ಹೇಳ್ತಾರೆ.
ಇವತ್ತೇನು ಮಸೂರಿಲಿ ಅಲ್ಲಿ ತರಬೇತಿ ಕೊಡ್ತಾರಲ್ಲ ಅತಿ ತರಬೇತಿ ಎಂಥದ್ದು ಅಂದರೆ ಒಂದು ಕುಗ್ರಾಮ, ಸಂಪರ್ಕ ಇರಬಾರ್ದು, ರಸ್ತೆ ಸಂಪರ್ಕ ಇಲ್ಲ, ಯಾವುದೇ ಸಂಪರ್ಕ ಇಲ್ಲ ಅಂತ ಒಂದು ಹಳ್ಳಿಗೆ ಹೋಗ್ಬೇಕು. ಆ ಹಳ್ಳಿಲಿ ಹೇಗಿರಬೇಕು, ಒಂದು 2-3 ತಿಂಗಳ ಕಾಲ ಹಳ್ಳಿ ರೈತನಂತೆ ಬದುಕಬೇಕು. ಅವನು ಎಲ್ಲಿ ನೀರು ಕುಡಿತಾನೋ ಅದೇ ನೀರು ಕುಡಿಬೇಕು, ಅವನು ಏನು ಊಟ ಮಾಡ್ತಾನೋ ಅದೇ ಊಟ ಮಾಡಬೇಕು, ಅವನೇನು ಕೆಲಸ ಮಾಡ್ತಾನೋ ಅದೇ ಕೆಲಸ ಮಾಡಬೇಕು. ಆಗ ಅವನೇನು ಮಾಡ್ತಾನೆ, ಹಳ್ಳಿಗಳಿಗೆ ಏನು ಮಾಡಬೇಕು ಅನ್ನೋದು ಅವನಿಗೆ ಅರ್ಥವಾಗ್ತದೆ ಅಂತೇಳಿ ಮಹಾತ್ಮ ಗಾಂಧೀಜಿಯವರು ಹೇಳಿದಂತಹ ಮಾತನ್ನು ಪಾಟೀಲ್ ಪುಟ್ಟಪ್ಪನವರು ಬರೆದಿದ್ದರು. ಹಾಗೆ ಇವತ್ತು ಹಳ್ಳಿಗಳ ವಿಕಾಸ ಆಗುವಂಥ ಪ್ರಯತ್ನ ಆಗಬೇಕು. ಆದರೆ ಇವತ್ತು ಹಳ್ಳಿ ಜನಗಳ ಆಕರ್ಷಣೆ ಪಟ್ಟಣ ಆಗ್ತಾಯಿದೆ. ಪಟ್ಟಣಗಳು ಬೆಳೀತಾ ಇದ್ದಾವೆ, ಹಳ್ಳಿಗಳು ಅಳೀತಾ ಇದ್ದಾವೆ. ಹಳ್ಳಿಗಳು ಕೇವಲ ವೃದ್ಧಾಶ್ರಮದಂತೆ ಕಾಣ್ತಾ ಇದೆ. ಏಕೆಂದರೆ ಹಳ್ಳಿಯ ಹಿರಿಯರು ಯಾರು ಕೂಡ ಪಟ್ಟಣದ ಆಕರ್ಷಣೆಗೆ ಹೋಗ್ತಾ ಇಲ್ಲ. ಅವರಿಗೆ ವಯಸ್ಸಾಗಿರುವಂಥವ್ರು ಏನಪ್ಪ ಅಂದರೆ ಪಟ್ಟಣದಲ್ಲಿ ಮನೆ ಇದ್ದರೂ ಕೂಡ ಮಕ್ಕಳಿದ್ರೂ ಕೂಡ ಹೋಗ್ತಾರೆ. ಒಂದು ದಿವಸ ಇರೋದು ಹೆಚ್ಚು ಅವ್ರಿಗೆ. ಒಂದು ದಿವಸ ಇದ್ದರೆ ಅದು ನರಕ ಆಗ್ಬಿಡ್ತದೆ ಅವ್ರಿಗೆ. ಇಲ್ಲಪ್ಪ ನಾನು ಹಳ್ಳಿಗೆ ಹೋಗ್ಬೇಕು ಅಂತ ಹೇಳಿ ವಾಪಸ್ ಬಂದ್ಬಿಡ್ತಾರೆ. ಅಂಥ ವಾತಾವರಣದಲ್ಲಿ ಅವ್ರು ಇರೋಕ್ಕೆ ಇಷ್ಟಪಡೋದಿಲ್ಲ. ಹಾಗೆ ಇವತ್ತು ಹಳ್ಳಿಗಳಲ್ಲೆಲ್ಲವೂ ಕೂಡ ಯುವಕರು ಬಹಳಷ್ಟು ಸಂಖ್ಯೆಯಲ್ಲಿ ಪಟ್ಟಣಕ್ಕೆ ಏನೋ ವೃತ್ತಿ ಆಧಾರಿತವಾಗೋ ವ್ಯವಸಾಯ. ಯಾಕೆ ಅಂತಂದರೆ ವ್ಯವಸಾಯದಲ್ಲಿ ಅಷ್ಟು ಸುಖ ಇಲ್ಲ, ಪರಿಶ್ರಮ ಜಾಸ್ತಿ ಇದೆ. ಅದರಿಂದ ಬರುವಂತ ವರ್ಗ ಬೇರೆ ಇದೆ. ಸುಖ ಕಾಣೋದಕ್ಕಿಂತಲೂ ಕೂಡ ಪರಿಶ್ರಮ ಪಟ್ಟಕ್ಕೆ ತಕ್ಕಾಗಿ ಫಲ ಸಿಗ್ತಾ ಇಲ್ಲ ಅವ್ರು. ಆಮೇಲೆ ಇವತ್ತು ನೀವು ನೋಡ್ತಾ ಇದ್ದೀರಿ, ಒಂದು ಕೂಗೇನಪ್ಪ ಅಂದರೆ ವ್ಯವಸಾಯ ಮಾಡೋನಿಗೆ ಹೆಣ್ಮಕ್ಳು ಕೊಡೋದ, ಮದುವೆ ಆಗ್ತಾ ಇಲ್ಲ, ಯಾರು ಕಷ್ಟಪಡಕ್ಕೆ ಇಷ್ಟಪಡ್ತಾ ಇಲ್ಲ ಅವ್ರಿಗೆ. ಅದನ್ನು ನೋಡಿ ಅವರು ಬಿಡ್ತಾ ಇದ್ದಾರೆ. ಇನ್ನು ಇರೋ ಮಕ್ಕಳು ಕೂಡ ವ್ಯವಸಾಯ ಮಾಡುವಂಥ ದೂರ ಸರಿತಾ ಇದ್ದಾರೆ. ಅದರಿಂದ ಇವತ್ತು ಸರ್ಕಾರದ ನೀತಿ ಏನಾಗಬೇಕು ಅಂದರೆ, ಹಳ್ಳಿಯಲ್ಲಿ ಏನಾದರೂ ಮಾಡಿದ್ರು ಕೂಡ ಅವ್ರಿಗೆ ಲಾಭದಾಯಕ ಆಗುತ್ತೆ, ಅವರಿಗೆ ಜೀವನ ಚೆನ್ನಾಗಿ ಉತ್ತಮವಾದ ಜೀವನ ನಡೆಸ್ಬೋದು ಅನ್ನುವಂಥ ವಾತಾವರಣ ಉಂಟಾದರೆ ಹಳ್ಳಿಗಳ ಕಡೆಗೆ ನೋಡೋದಕ್ಕೆ ಸಾಧ್ಯ. ಇವತ್ತು ಕೊರೋನಾ ಬಂದ ಸಂದರ್ಭದಲ್ಲಿ ಅನೇಕರ ಹಳ್ಳಿ ಕಡೆ ಹೋಗ್ತಾ ಇರಲಿಲ್ಲ. ಕೊರೋನಾ ಬಂದಾಗ ಏನು ಮಾಡಿದ್ರು, ಲಾಕ್ಡೌನ್ ಆಯಿತು. ಲಾಕ್ಡೌನ್ ಆದಾಗ ಏನು ಮಾಡಿದ್ರು, ಹಳ್ಳಿ ಕಡೆ ಹೋದ್ರು. ಹಳ್ಳಿ ಕಡೆ ಹೋದಂಥವ್ರು ಹಾಳು ಬಿದ್ದ ಜಮೀನನ್ನು ಹಸನು ಮಾಡಿದ್ರು. ಹಸನು ಮಾಡಿ ಬೆಳೆಯಕ್ಕೆ ಶುರು ಮಾಡಿದ್ರು. ಎಷ್ಟೋ ಜನ ಇವತ್ತು ಕೂಡ ಇಂಜಿನಿಯರ್ಗಳು, ಬೇರೆ ಬೇರೆ ವೃತ್ತಿ ಮಾಡುವಂತಹವರು ಅದನ್ನು ಹಸನು ಮಾಡಿ ಬೆಳೆಯೋದಕ್ಕೆ ಶುರುವಾದರು ಇವತ್ತು ಅವರೆಲ್ಲರೂ ಕೂಡ. ಹಾಗೆ ಅನಿವಾರ್ಯವಾಗಿ ಎಲ್ಲರೂ ಕೂಡ ಇವತ್ತು, ಯಾಕೆಂದರೆ ನಮಗೆ ಕೃಷಿ ಇಲ್ಲದೆ ಬದುಕೋಕ್ಕಾಗೋದಿಲ್ಲ. ಯಾವ ನೀವು ಫ್ಯಾಕ್ಟ್ರಿ ಮಾಡಿದ್ರು ಅನ್ನ ಕೊಡೋಕ್ಕಾಗಲ್ಲ. ನೀವು ಅನ್ನ ನಮಗೆ ಬೆಳೆಯಬೇಕು ಅಂದರೆ, ರಾಗಿ ಬೆಳೆಯಬೇಕು ಅಂದರೂ 6 ತಿಂಗಳು ಬೇಕೇ ಬೇಕು. ಯಾವ ಫ್ಯಾಕ್ಟ್ರಿಯಿಂದ ಹಿಂಗೆ ಹಾಕ್ಬಿಟ್ಟು ತಗೋತೀನಿ ಅಂದರೆ ಆಗೋಕ್ಕಾಗಲ್ಲ. ನೀವು ಭೂಮಿಯಲ್ಲಿ ಹಾಕಲೇಬೇಕು, ವ್ಯವಸಾಯ ಮಾಡಬೇಕು, ಬೆವರು ಸುರಿಸ್ಬೇಕು, ಬೆಳೀಲೇಬೇಕಾಗಿರುವಂಥದ್ದು. ಅದರಿಂದ ಇವತ್ತು ಆಹಾರ, ಇವತ್ತು ನಮ್ಮ ದೇಶದಲ್ಲಿ ಕ್ರಾಂತಿ ಆಗಿದೆ. ಯಾವುದೋ ಹಸಿರು ಕ್ರಾಂತಿ ಆಗಿದೆ, ನಮ್ಮ ಹಾಲಿನಲ್ಲಿ ಕ್ರಾಂತಿ ಆಗಿದೆ, ಬೇರೆ ಬೇರೆ ಕ್ರಾಂತಿ ಆಗಿದೆ. ಇವತ್ತು ನಾವು ಸ್ವಾವಲಂಬಿಗಳಾಗ್ಬಿಟ್ಟಿದ್ದೀವಿ. ಇವತ್ತು ಜನಗಳಿಗೆ ಏನಾಗಿದೆ, ಸರ್ಕಾರವು ಇವತ್ತು ಅಕ್ಕಿ ಕೊಡ್ತಾ ಇದೆ, ರೇಷನ್ ಕೊಡ್ತಾ ಇದೆ. ಯಾರೂ ಹಸಿವಿನಿಂದ ಇರಬಾರ್ದು, ಹಸಿವು ಮುಕ್ತ ಆಗಬೇಕು, ವ್ಯಸನ ಮುಕ್ತ ಆದಂಗೆ ಹಸಿವು ಮುಕ್ತ ದೇಶ ರಾಜ್ಯ ಆಗಬೇಕು ಅಂತೇಳಿ ಸರ್ಕಾರ ಭಾಳ ಒತ್ತು ಕೊಟ್ಟು ಪ್ರತಿಯೊಬ್ಬರೂ ಊಟ ಮಾಡಬೇಕು, ಚೆನ್ನಾಗಿರಬೇಕು ಅನ್ನೋದು ಅದೇ ದೃಷ್ಟಿ ಇದೆ. ಆ ದೃಷ್ಟಿಯಿಂದ ಇವತ್ತು ಸರ್ಕಾರವೂ ಕೂಡ ಅದಕ್ಕೆ ನೆರವು ಕೊಡ್ತಾ ಇದೆ. ಹಾಗಂತೇಳಿ ಯಾರು ಅನೇಕರು ಕೃಷಿಯನ್ನು ಬಿಟ್ಟಿಲ್ಲ. ಅವ್ರು ಯಾರು ಎಲ್ಲ ಕೊಟ್ಟರೂ ಕೂಡ ಅವರು ದುಡಿಮೆ ಮಾಡೋದನ್ನು ತಮ್ಮ ವೃತ್ತಿಯನ್ನಾಗಿ ಮಾಡಿಕೊಂಡು, ಕಾಯಕ ಮಾಡಿಕೊಂಡು ಕೆಲಸವನ್ನು ಮಾಡುವಂಥವ್ರ ಸಂಖ್ಯೆ ಇವತ್ತು ಭಾಳ ಸಂಖ್ಯೆ ಜಾಸ್ತಿ ಇದೆ. ಇವತ್ತು ಹಳ್ಳಿಗಳಲ್ಲಿ ಎಲ್ಲರೂ ಕೂಡ ವೃತ್ತಿ ಮಾಡಲೇಬೇಕು ಅವರು. ನಿಜ. ಸ್ವಾಮೀಜಿ ಒಂದು ಮಾತು ಹೇಳಿದ್ರಿ, ಕೃಷಿಕರಿಗೆ ಹೆಣ್ಣು ಕೊಡ್ತಾ ಇಲ್ಲ ಅಂತ ಹೇಳಿ. ಹಾಗಾಗಿ ಯುವ ಕೃಷಿಕರೆಲ್ಲ ಪಟ್ಟಣಕ್ಕೆ ಬಂದು ಬೇರೆ ಹುದ್ದೆಗಳನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ. ಆ ರೀತಿಯಾದಂಥ ಪರಿಸ್ಥಿತಿ ಕೂಡ ಇದೆ. ಮತ್ತೆ ಈಗ ಗ್ಯಾರಂಟಿ ಯೋಜನೆಗಳ ಕೊಡುಗೆ ಕೂಡ ಏನಾದರೂ ಇದೆ ಅಂತ ಅನ್ಸುತ್ತಾ? ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಪ್ರಸ್ತುತ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಬಗ್ಗೆ. ಗ್ಯಾರಂಟಿ ಯೋಜನೆಗೆ ನನ್ನ ಬೆಂಬಲ ಇದೆ. ಯಾವಾಗ, ಯಾರಿಗೆ ಗ್ಯಾರಂಟಿ? ಉಳ್ಳವರಿಗೋ ಇಲ್ಲದವರಿಗೋ ಅನ್ನುವ ಪ್ರಶ್ನೆ ಬರ್ತದೆ. ಉಳ್ಳವರಿಗೆ ಗ್ಯಾರಂಟಿ ಬೇಡ, ಇಲ್ಲದವರಿಗೆ ಗ್ಯಾರಂಟಿ ಕೊಡಲಿ, ಭಾಳ ಒಳ್ಳೇದು. ಈಗ ಎಷ್ಟೋ ಜನಗೆ ಹೋಗಕ್ಕಾಗದೆ, ಯಾವುದೇ ಶಕ್ತಿ ಇರೋದಿಲ್ಲ ಅಂಥವ್ರಿಗೆ ಆ ಎಲ್ಲ ಸೌಲಭ್ಯಗಳು ಕೊಡಬೇಕು ಅವ್ರಿಗೆ. ಅವ್ರು ಕೊಟ್ಟೆ ಅವ್ರಿಗೆ ಅವರು ನಮ್ಮ ನಮ್ಮ ಜೊತೆ ಬರೋದಕ್ಕೆ, ನಮ್ಮ ಸಮಾನವಾಗಿ ಬರೋದಕ್ಕೆ ಅವಕಾಶ ಆಗುವಂಥದ್ದು. ಅದರಿಂದ ಇದನ್ನು ಎರಡು ದೃಷ್ಟಿಯಿಂದ ನೋಡಬೇಕಾಗಿರುವಂಥದ್ದು. ನಾವು ಯಾರು ಬಡವರಿದ್ದಾರೆ, ವಂಚಿತರಿದ್ದಾರೆ ಅಂಥವ್ರಿಗಿಂತ ಸೇವೆಗಳು ಭಾಳ ಉಪಯುಕ್ತ ಆಗಿರುವಂಥದ್ದು. ಇವತ್ತು ಹೇಳಿದಾಗೆ ನೀವು ಆಹಾರ ವಿತರಣೆ ಮಾಡ್ತಾ ಇದೆ ಎಲ್ಲರಿಗೂ ಕೂಡ. ಅದನ್ನು ಇವತ್ತು ಎಷ್ಟೋ ಜನ ಇವತ್ತು ಹಸಿವಿನಿಂದ ಮುಕ್ತ ಆಗಿದ್ದಾರೆ. ಎಲ್ಲರೂ ಕೂಡ ಊಟ ಮಾಡಿ ಸಮೃದ್ಧವಾದ ಊಟವನ್ನು ಮಾಡಿ ಜೀವಿಸೋದಕ್ಕೂ ಸಾಧ್ಯ ಆಗ್ತಾ ಇರುವಂಥದ್ದು. ಒಳ್ಳೆ
ಒಳ್ಳೆ ವಾತಾವರಣ ಇಂಥದ್ದು ಬೇಕಾಗಿರುವಂಥ ಕೆಲವು ಯೋಜನೆಗಳು ಅವಶ್ಯವಾಗಿ ಬೇಕಾಗಿರುವಂಥದ್ದು. ಆದರೆ ಮನುಷ್ಯ ದುಡಿಮೆ ಮಾಡುವಂಥದ್ದು ಕೂಡ ಮುಖ್ಯವಾಗಿರುವಂಥದ್ದು. ಸೋಮಾರಿ ಆಗಬಾರ್ದು ಮನುಷ್ಯ. ಯಾಕೆಂದರೆ ಕಾಯಕ ಅಂದರೆ ಸ್ವಾವಲಂಬಿ ಆಗಿರಬೇಕು, ಸೋಮಾರಿ ಆಗಿರಬಾರ್ದು, ವ್ಯವಸ್ಥೆ ದುಡಿಬೇಕು ಅನ್ನುವಂಥ ಮಾತು. ಸರ್ಕಾರದ ಸೌಲಭ್ಯಗಳನ್ನು ಪಡ್ಕೊಂಡ್ರೂ ಕೂಡ ತಾವು ದುಡಿಮೆ ಮಾಡೋದನ್ನು ಮಾತ್ರ ಮರಿಬಾರ್ದು. ಅವರು ಕೂಡ ಯಾವುದೇ ಕೆಲಸ ಆಗಲಿ ಒಂದು ಕೆಲಸವನ್ನು ಇಟ್ಕೊಂಡು ದುಡಿಮೆ ಮಾಡುವುದರ ಮೂಲಕವೂ ಕೂಡ ಅವರ ಬದುಕನ್ನು ಚೆನ್ನಾಗಿ ಇಟ್ಕೊಳ್ಬೇಕಾಗುತ್ತೆ. ಹಾಗೆಯೇ ನಿರುದ್ಯೋಗಿಗಳ ಸಂಖ್ಯೆ ಕೂಡ ಜಾಸ್ತಿ ಇದೆ ಅಂತ ಅಂಕಿಅಂಶಗಳು ಹೇಳ್ತವೆ. ಅದರ ಬಗ್ಗೆ ಯಾವ ರೀತಿ ನೋಡಿ, ನಮ್ಮ ದೇಶದ ಒಂದು ಹಿನ್ನೆಲೆ ಜನಸಂಖ್ಯೆ ಜಾಸ್ತಿ. ವರ್ಷ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಭೂಮಿ ಜಾಸ್ತಿ ಆಗ್ತಾ ಇದೆ. ಭೂಮಿ ಎಷ್ಟೈತೋ ಅಷ್ಟೇ ಆಗ್ತಾ ಇದೆ, ಅದು ಸಂಕೋಚಗೊಳ್ತಾ ಇದೆ. ಇವತ್ತು ನೀವು ನೋಡಿದಾಗೆ ಪಟ್ಟಣದ ಸುತ್ತಮುತ್ತ ಎಲ್ಲ ಬೆಳೆ ಬೆಳೀತಾ ಇದೆ. ಇವತ್ತು ಪಟ್ಟಣ ಬೆಳೆದಾಗೆಲ್ಲ ಭೂಮಿ ಬೆಲೆ ಜಾಸ್ತಿ ಆಗೋದು. ಹೌದು, ಭೂಮಿ ಬೆಲೆ ಜಾಸ್ತಿ ಆದಾಗ ಯಾರು ವ್ಯವಸಾಯ ಮಾಡ್ತಾ ಇಲ್ಲ. ಭೂಮಿಯನ್ನು ಇವತ್ತು ಏನು ಮಾಡ್ತಾ ಇದ್ದಾರೆ, ಕನ್ವರ್ಷನ್ ಮಾಡಿಬಿಟ್ಟು ಸೈಟ್ ಮಾಡ್ತಾ ಇದ್ದಾರೆ ಜಾಸ್ತಿ. ನಮ್ಮ ತುಮಕೂರಿನ ಆಜುಬಾಜು ತೆಗೆದುಕೊಂಡ್ರೆ ನಮ್ಮ ಮಠ ಎಲ್ಲಿತ್ತಪ್ಪ ಅಂದರೆ ವ್ಯವಸಾಯದ ಭೂಮಿ ಮಧ್ಯದಲ್ಲಿತ್ತು. ಎಲ್ಲ ವ್ಯವಸಾಯ ಮಾಡ್ತಾರೆ ಸುತ್ತ. ಈಗ ಎಲ್ಲೋಗಿದೆ ವ್ಯವಸಾಯ ಅಂತ ಹುಡುಕ್ಬೇಕಾಗಿದೆ. ಎಲ್ಲಿ ಹೋಗಿದೆ, ಎಲ್ಲಿಂದ ತನಕ ನಿಂತಿದೆ ಅನ್ನೋದೇ ಹುಡುಕ್ಬೇಕಾಗಿರುವಂಥದ್ದು. ಅಷ್ಟು ಮುಂದೆ ಕೊಡ್ಬಿಟ್ಟಿದೆ. ಅಂದರೆ ನಾವು ಡೆವಲಪ್ಮೆಂಟ್ ಯಾವುದಕ್ಕೆ ಅಂತೀವಿ, ಡೆಮಾಲಿಷನ್ ಯಾವುದಕ್ಕೆ ಅಂತೀವಿ ಅಂತ ಗೊತ್ತಾಗ್ತಿಲ್ಲ ಅಂತ. ಹಂಗೆ ನೋಡಿ, ಹಂಗೆ ಪರಿಸರ ಇವತ್ತು ಬೆಳೆದು ಭೂಮಿ ಇವತ್ತು ಬರೀ ಕಟ್ಟಡ ಕಟ್ಟೋದಕ್ಕೆ ಬೇರೆ ಉಪಯೋಗ ಜಾಸ್ತಿ ಆಗ್ತಾಯಿದೆ. ವ್ಯವಸಾಯದ ಭೂಮಿ ಸಂಕೋಚಗೊಳ್ತಾ ಇದೆ. ಮುಂದಿನ ದಿವಸಗಳಲ್ಲಿ ಇದು ಕಷ್ಟ. ಇವತ್ತು ಸರ್ಕಾರ ನೀತಿ ಮಾಡಬೇಕು. ಈ ಪಟ್ಟಣದ ಒಂದು ಮಿತಿ ಇಷ್ಟೇ ಇರಬೇಕು, ಪಟ್ಟಣದ ವ್ಯಾಪ್ತಿ ಇಷ್ಟಿರಬೇಕು, ಇಷ್ಟು ಮೀರಿ ಯಾವುದು ಭೂಮಿಯನ್ನು ಕೂಡ ನಾವು ಬೇರೆ ಬಳಕೆ ಮಾಡ್ಕೊಳ್ಬಾರ್ದು, ವ್ಯವಸಾಯಕ್ಕೆ ಬಳಸಬೇಕು ಅನ್ನುವಂಥ ಒಂದು ವಾತಾವರಣ ಬರಬೇಕಾಗ್ತದೇನೋ ಅಂತ ಅನ್ನಿಸ್ತದೆ ನನಗೆ. ಇಲ್ಲದೆ ಹೋದರೆ ಕಷ್ಟ. ಎಲ್ಲ ಕಡೆ ಇದೇ ರೀತಿ ಮುಂದುವರೆದ್ರೆ ವ್ಯವಸಾಯ ಮಾಡೋದು ಎಲ್ಲಿ ಬಂತು? ಈಗ ವ್ಯವಸಾಯದ ಭೂಮಿಗಳು ಎಷ್ಟೋ ಭೂಮಿಗಳನ್ನು ಇವತ್ತು ಪರಿವರ್ತನೆ ಮಾಡಿ ಎಲ್ಲ ಸೈಟ್ ಮಾಡ್ತಾ ಇದ್ದಾರೆ ಜಾಸ್ತಿ. ಅದನ್ನು ನಿಂತು ಒಂದು ಮಿತಿಯನ್ನು ಏರಿದ್ರೆ ಒಳ್ಳೇದು ಅನ್ನೋ ಅಂತ ಅನ್ನಿಸ್ತು ನನಗೆ. ಬೆಂಗಳೂರೇ ತೆಗೆದುಕೊಳ್ಳಿ, ನಿಮಗೆ ಎಲ್ಲಿಗೆ ಬೆಳೀತಾ ಇದೆ ಬೆಂಗಳೂರಿಗೆ. ಆಮೇಲೆ ಬೆಂಗಳೂರು ಬೆಳೆದಷ್ಟು ಕೂಡ, ಪಟ್ಟಣ ಬೆಳೆದಷ್ಟು ಕೂಡ ಸಮಸ್ಯೆಗಳು ಜಾಸ್ತಿ. ಹೌದಾ? ಯಾಕೆಂದ್ರೆ ಕಸ ಸಮಸ್ಯೆ ಏನ್ ಮಾಡ್ತೀವಿ. ಪಟ್ಟಣ ಬೆಳೆದಷ್ಟು ಸಮಸ್ಯೆಗಳು ಜಾಸ್ತಿ ಆಗ್ತಿದ್ದಾವೆ ಅಂತ ಹೇಳ್ತಾ ಇದ್ರಿ. ಸಮಸ್ಯೆ ಆಗ್ತಾ ಇದೆ, ನೀವು ನೋಡ್ತಾ ಇದ್ದೀರಿ. ಈಗ ನೀರು ಎಲ್ಲಿಂದ ತತ್ತೀರಿ? ಬೆಳೆದಾಗೆಲ್ಲ ಈಗ ಅವರು ಪೈಪ್ ಹಾಕಿದರೆ ಇಷ್ಟು ಜನಸಂಖ್ಯೆ ನೀರು ಅಂತ ತಂದವ್ರೆ. ಸರಿ ಸ್ವಾಮಿ. ಈಗೇನೋ ಮಳೆ ಹೋಗ್ತಾ ಇದೆ, ಡ್ಯಾಮ್ನಿಂದ ನೀರು ತರ್ತಾ ಇದ್ದಾರೆ. ಆ ಡ್ಯಾಮ್ ತುಂಬ್ತಾ ಇದೆ, ಪರವಾಗಿಲ್ಲ, ದೇವರ ಕೃಪೆ ಅದೆಲ್ಲ. ಏನಾದರೂ ಒಂದು ವರ್ಷ ನಮಗೆ ಕೆರೆ ಡ್ಯಾಮ್ಗಳು ನೀರು ಬರಲಿಲ್ಲ ಅಂದರೆ ಏನು ಮಾಡೋದು? ನೀರು ತರೋದಿಲ್ಲ, ನೀರು ಒದಗಿಸೋದೇ ಕಷ್ಟ ಅವ್ರಿಗೆ. ಆಮೇಲೆ ಇವತ್ತು ಚರಂಡಿ ವ್ಯವಸ್ಥೆ, UGD ನಿರ್ವಹಣೆ ಹೆಂಗೆ ಮಾಡೋದು? ಮತ್ತು ಈಗ ಕಸ, ಎಷ್ಟು ಟನ್ ಕಸ ಆಗ್ತಾ ಇದೆ ಇವತ್ತು, ಉತ್ಪಾದನೆ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಕಸ ಸಾಗಿಸೋದೇ ಒಂದು ದೊಡ್ಡ ಕಷ್ಟ ಆಗ್ಬಿಟ್ಟಿದೆ ಎಲ್ಲ ಕಡೆ. ಆಮೇಲೆ ಯಾರೇ ನಿಮ್ಗೆ ಇಲ್ಲಿ ಒಂದು ಕಸದಿಂದ ವಿಲೇವಾರಿ ಸ್ಥಳ ಮಾಡ್ತೀವಿ ಅಂದರೆ ಅವಕಾಶ ಕೊಡೋದಿಲ್ಲ. ಯಾಕೆಂದ್ರೆ ಆ ವಾತಾವರಣದ ವಾಸನೆ, ಅಲ್ಲಿ ದುರ್ವಾಸನೆ ಬರ್ತಾ ಇರ್ತದೆ. ಅದು ದಿವಸಕ್ಕೆ ಸಹ ಒಳ್ಳೇದಲ್ಲ ಅಂತೇಳಿ ಗಲಾಟೆಗಳಾಗ್ತಾ ಇರ್ತವೆ. ಹೀಗೆ ಒಂದೊಂದೇ ಸಮಸ್ಯೆಗಳು ಪಟ್ಟಣದಲ್ಲಿ ಜಾಸ್ತಿ ಆಗ್ತವೆ. ಆದರೆ ಪಟ್ಟಣ ಬಿಟ್ಟು ಬದುಕಕ್ಕಾಗಲ್ವೇನೋ ಅಂತ ಜನಗಳು ಆಕರ್ಷಣೆ ಜಾಸ್ತಿ ಆ ಕಡೆ ಜಾಸ್ತಿ ಆಗ್ತಾ ಇದೆ. ಈ ಮಧ್ಯದಲ್ಲಿ ಸರ್ಕಾರ ಏನ್ ಯೋಚನೆ ಮಾಡ್ತದೆ ನೋಡ್ಬೇಕಾಗಿರುವ. ಸ್ವಾಮೀಜಿ, ತುಂಬಾ ಜವಾಬ್ದಾರಿಯಿಂದ ಒಂದು ದೊಡ್ಡ ಸೇವಾ ಪರಂಪರೆಯನ್ನ ಮುನ್ನಡೆಸ್ಕೊಂಡು ಬರ್ತಾ ಇದ್ದೀರಿ. ನಿಮ್ಮ ಸಾಧನೆಗೆ ಧಕ್ಕೆ ಆಗದೆ ಇರೋ ಹಾಗೆ ಏನಾದರೂ ನಿಬಂಧನೆಗಳನ್ನು ಹಾಕೊಳ್ತೀರಾ? ಅಂದ್ರೆ ಇವತ್ತಿನ ದಿನಮಾನಗಳಲ್ಲಿ ನ್ಯೂಸ್ ಇದೆ, ಎಲ್ಲ ರೀತಿಯಾದ ನ್ಯೂಸ್ ಬರುತ್ತೆ, ದಿನಪತ್ರಿಕೆಗಳಿರುತ್ತವೆ, ಇದರಿಂದ ದೂರ ಇರಬೇಕು, ಇದನ್ನ ಓದಬಾರ್ದು, ಇದನ್ನ ಓದ್ಬೇಕು, ಆ ತರ ಏನಾದ್ರು ಕಂಡೀಷನ್ಸ್ಗಳಿರುತ್ತೆ? ಪೇಪರ್ ಓದಲೇಬೇಕಲ್ಲ, ದಿವಸ ನೋಡ್ತಾ ಇರ್ತೀವಿ. ಕೆಲವರಲ್ಲಿ ಅವ್ರಿಗೆ ಬೇಕಾದ ವೈಯಕ್ತಿಕವಾಗಿ ಸಮಾಜ ಚಿತ್ರಣ ಏನು ಅಂತ ನಿರ್ಬಂಧ ಹಾಕೊಳ್ಳೋದು ನಮಗೆ ವೈಯಕ್ತಿಕವಾಗಿ ಹಾಕೊಳ್ಳೋದು ಇದ್ದೇ ಇರ್ತದೆ ಅದು. ಆದ್ರೆ ಇವತ್ತು ಮಾಹಿತಿಯನ್ನ ಸಂಗ್ರಹಿಸಬೇಕು ಅಂತಂದಾಗ ಇವತ್ತು ಪತ್ರಿಕೆಗಳನ್ನು ಓದೋದಾಗ್ಲಿ, ಪತ್ರಿಕೆ ಕೇವಲ ಮಾಹಿತಿ ಅಷ್ಟೇ ಅಲ್ಲ, ಬಹಳಷ್ಟು ಜ್ಞಾನವನ್ನು ಪಡ್ಕೊಳ್ಳೋದಕ್ಕೆ ಅವಕಾಶ ಆಗುವಂಥದ್ದು. ಇವತ್ತು ನೋಡಿ, ನಮ್ಮ ಶಬ್ದ ಸಂಪತ್ತು ಹೆಚ್ಚಬೇಕು ಅಂತಂದಾಗ ಪತ್ರಿಕೆಗಳನ್ನು ಓದಬೇಕು. ಇವತ್ತು ಇಂಗ್ಲೀಷ್ನ ಜ್ಞಾನ ಹೆಚ್ಚಿಸಬೇಕು ಅಂದಾಗ ಇಂಗ್ಲೀಷ್ ಪತ್ರಿಕೆಗಳನ್ನು ಓದಬೇಕು. ಕೇವಲ ಪತ್ರಿಕೆಗಳನ್ನು ಓದುವಂಥದ್ರಿಂದ ಅಷ್ಟೇ ನಿರ್ಬಂಧ ಅಲ್ಲ, ಅದರಿಂದ ಜ್ಞಾನ ಸಂಪಾದನೆಯನ್ನು ಮಾಡಿಕೊಳ್ಬೇಕು ಅನ್ನುವಂಥದ್ದು. ಪ್ರಚಲಿತ ವಿದ್ಯಮಾನಗಳನ್ನು ತಿಳ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಆಗುವಂಥದ್ದು. ಅದೆಲ್ಲವನ್ನು ನಮಗೆ ನಾವೇ ಅನ್ವಯಿಸಿಕೊಂಡು ಎಷ್ಟು ಅದನ್ನು ಬಳಸ್ಕೋಬೇಕು ಅಷ್ಟು ಮಾತ್ರ ಬಳಸ್ಕೊಡುವಂಥ ಒಂದು ಪ್ರಯತ್ನ ಮಾಡಬೇಕು. ಸ್ವಾಮೀಜಿ, ಈಗ ಮಠ ತ್ರಿವಿಧ ದಾಸೋಹಕ್ಕೆ ಒಂದು ಅನ್ವರ್ಥವಾಗಿ ರೂಪುಗೊಳ್ತಾ ಇದೆ. ಹಾಗೆಯೇ ಇತ್ತೀಚೆಗೆ ನೀವು ನೋಡಿದಾಗ ಪತ್ರಿಕೆಗಳಲ್ಲಿ ನೋಡಿದಾಗ ಕ್ರೈಮ್ ರೇಟ್ಗಳು ಕೂಡ ಜಾಸ್ತಿ ಆಗ್ತಾ ಇರ್ತವೆ. ಒಬ್ಬ ಜನಸಾಮಾನ್ಯ ಅದನ್ನ ನೋಡೋದಕ್ಕೂ ಒಬ್ಬ ಸ್ವಾಮೀಜಿ ಒಂದು ಸ್ಥಾನದಲ್ಲಿ ನೋಡೋದಕ್ಕೂ ಏನು ವ್ಯತ್ಯಾಸ ಇದೆ ಅಂತೇಳಿ?
ಭಾಳ ಹಿಂಸೆ ನೋಡಿ. ಮೊನ್ನೆ ಪಹಲ್ಗಾಮ್ನಲ್ಲಾದಾಗ ಹಾ ನೋವಿನ ಸಂಗತಿ, ತುಂಬ ದುಃಖದ ಸಂಗತಿ ಇದು. ನೋವು ಎಲ್ಲೇ ಆದರೂ ಕೂಡ ನೋವು ನೋಡೋಕ್ಕೆ ಹಿಂಸೆ ಅದು. ಹಾ ಆ ನೋಡೋದಕ್ಕೆ ನಮಗೆ ಹಿಂಸೆ ಅನಿಸ್ತದೆ. ಹೌದು. ಏಕೆಂದರೆ ಜೀವವನ್ನು ತೆಗೆಯುವಂಥದ್ದು ಅದು ತುಂಬ ಹೀನಾಯವಾಗಿರುವಂಥದ್ದು, ಹ್ಮ್ ಅಮಾನುಷ್ಯವಾಗಿರುವಂಥ ಕೆಲಸ ಅದು. ಅದರಿಂದ ಇವತ್ತು ಈ ಒಂದು ಕೃತ್ಯಗಳು ಎಲ್ಲೋ ಆದರೂ ಕೂಡ ಅದನ್ನು ಖಂಡಿಸಬೇಕಾಗಿರುವಂಥದ್ದು ಪ್ರತಿಯೊಬ್ಬರ ಕರ್ತವ್ಯ. ಅದೆಲ್ಲ ಯಾರಿಗೇ ಆಗಲಿ ಎಲ್ಲೇ ಆಗಲಿ ಜೀವಕ್ಕೆ ತೊಂದರೆ ಆಗುವಂಥ ಕಾರ್ಯ ಯಾರೂ ಮಾಡಬಾರ್ದು. ಯಾರೇ ಆಗಲಿ ಎಲ್ಲೇ ಇರಲಿ. ನಾವು ಇನ್ನೊಂದು ಮಾಡಬಹುದು ನಾವು ಅಂದರೆ ಧರ್ಮ ಏನಪ್ಪ ಅಂದರೆ, ನಾವು ಅವನಿಗೆ ಏನೂ ಮಾಡೋಕ್ಕೆ ಸಾಧ್ಯ ಆಗದಿದ್ರೆ ಸುಮ್ಮನಿದ್ರೆ ಸಾಕು ನನಗೆ. ನಾವೇನು ಕೆಟ್ಟದ್ದು ಮಾಡೋಕ್ಕೆ ಹೋಗೋದು ಬೇಡ, ಒಳ್ಳೇದು ಮಾಡೋಕ್ಕೆ ಹೋಗೋದು ಬೇಡ. ಸುಮ್ಮನಿದ್ರೆ ಎಷ್ಟು ಉಪಯೋಗ ಆಗುತ್ತೆ ಎನ್ನುವ ಭಾವನೆ ಇರುತ್ತೆ. ಹಾಗೆ ಇವತ್ತು ಕ್ರೈಮ್ ಇರ್ಬೋದು, ಅವೆಲ್ಲವೂ ಕೂಡ ಸಹಜವಾಗಿ ಜನಸಂಖ್ಯೆ ಬೆಳೆದಾಗೆಲ್ಲ ಇವೆಲ್ಲ ಇದ್ದೇ ಇರ್ತದೆ. ಅದು ಅದಕ್ಕಾಗಿ ಇವತ್ತು ವ್ಯವಸ್ಥೆಗಳು ಜಾಸ್ತಿ ಇದೆ. ಇವತ್ತು ಅದಕ್ಕಾಗಿ ವ್ಯವಸ್ಥೆಗಳು ಬೆಳೀತಾ ಇದ್ದಾವೆ. ಹೊಸ ರೀತಿಯ ವ್ಯವಸ್ಥೆಗಳನ್ನು ತಂದುಕೊಡ್ತಾ ಇದೆ ಸರ್ಕಾರವು, ಅದಕ್ಕೆ ರೂಪಿಸ್ಕೊಳ್ತಾ ಇದೆ. ಇವತ್ತೆಲ್ಲ ನೀವು ಕ್ರೈಮ್ ಜಾಸ್ತಿ ಆದಾಗೆಲ್ಲ ಅದನ್ನೇ ನಿಗ್ರಹಿಸಬೇಕು, ಶಾಂತಿ ವಾತಾವರಣ ಉಂಟಾಗಬೇಕು, ಎಲ್ಲರಲ್ಲಿ ಒಂದು ಆತ್ಮವಿಶ್ವಾಸ ಬರಬೇಕು, ನಮಗೆ ಸೇಫ್ಟಿ ಇದೆ, ಸೆಕ್ಯೂರಿಟಿ ಇದೆ ಅನ್ನೋ ಭಾವನೆ ಉಂಟಾಗಬೇಕು. ಅದಕ್ಕೆ ತಕ್ಕಾಗ ಕೂಡ ಸರ್ಕಾರ ಇವತ್ತು ಅನೇಕ ವಿಧವಾದ ಹೊಸ ಯೋಜನೆಗಳನ್ನು ಕೂಡ ಜಾರಿಗೊಳಿಸ್ಕೊಳ್ತಾ ಇದೆ. ಒಂದು ಒಳ್ಳೆ ವಾತಾವರಣ ಉಂಟಾಗಬೇಕು ಎಲ್ಲರಿಗೂ ಕೂಡ. ಇವತ್ತು ಆ ಹಿಂಸೆಯಿಂದ ಮುಕ್ತ ಆಗಬೇಕು ನಾವೆಲ್ಲರೂ ಕೂಡ. ಶಾಂತಿಯ ವಾತಾವರಣ. ಇವತ್ತು ಭಾರತ ಅಂದರೆ ಶಾಂತಿಯುತವಾದ ದೇಶ ಅಂತ ಹೆಸರಿತ್ತು. ಹಾಗೆ ಎಲ್ಲರೂ ಕೂಡ ಜೊತೆಗೆ ಎಲ್ಲರೂ ಪ್ರೀತಿ ವಿಶ್ವಾಸದ ಬದುಕುವ ವಾತಾವರಣದಲ್ಲಿ ನಾವು ನಮ್ಮ ಜೀವನವನ್ನು ಉತ್ತಮ ನಡೆಸ್ಕೊಳ್ಬೇಕು. ಸ್ವಾಮೀಜಿ, ಸಮಾಜದಲ್ಲಿ ನಮ್ಮ ಅಸ್ಮಿತೆ, ನೆಲ, ಜಲ, ಭಾಷೆ ಅಂತ ಎಲ್ಲ ಇರುತ್ತೆ. ಪ್ರತಿಯೊಬ್ಬರು ಕೂಡ ಭಾಷೆಗೆ ಅಂತ ಒಂದು ಪ್ರಾಮುಖ್ಯತೆ ಕೊಡ್ತಿರ್ತಾರೆ. ನಮ್ಮ ಭಾಷೆಯ ಬಗ್ಗೆ, ನಮ್ಮ ತಾಯಿಯ ಬಗ್ಗೆ ಯಾರಾದರೂ ಅವಹೇಳನ ಮಾಡಿದರೆ ಅದನ್ನು ನಾವು ರಿಯಾಕ್ಟ್ ಮಾಡ್ತೀವಿ, ಖಂಡಿಸ್ತೀವಿ. ಬಹಳಷ್ಟು ಬಂದ್ಗಳಾಗ್ತವೆ, ಹೋರಾಟಗಳಾಗ್ತವೆ, ಯುದ್ಧದ ಮಟ್ಟಕ್ಕೆ ತಲುಪುತ್ತೆ. ಸ್ವಾಮೀಜಿಯಾಗಿ ಈ ಅಸ್ಮಿತೆಯನ್ನು ಹೇಗೆ ನೋಡ್ತಾರೆ? ಇತ್ತೀಚೆಗೆ ಕಮಲ್ ಹಾಸನ್ ಅವರು ಒಂದು ಹೇಳಿಕೆ ಕೊಡ್ತಾರೆ, ಕನ್ನಡ ಭಾಷೆಗೆ ಸಂಬಂಧಪಟ್ಟ ಹಾಗೆ. ಕನ್ನಡ ತಮಿಳಿಂದ ಹುಟ್ಟಿದ್ದು ಅಂತ. ಅದಕ್ಕೆ ನಾನಾ ರೀತಿಯ ಪ್ರತಿಕ್ರಿಯೆಗಳು ವ್ಯಕ್ತವಾಗ್ತವೆ. ಒಬ್ಬ ಸ್ವಾಮೀಜಿಯಾಗಿ ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತೀರಿ ತಾವು ಇದಕ್ಕೆ? ನಾವು ಪ್ರತಿಕ್ರಿಯೆ ಕೊಡೋದಕ್ಕಿಂತಲೂ ಕೂಡ ನಮ್ಮ ಭಾಷೆಯನ್ನು ನಾವು ಗಟ್ಟಿಗೊಳಿಸ್ಕೊಂಡು ಹೋಗೋದೇ ಮುಖ್ಯ. ನಾವು ಇವತ್ತು ನೋಡಿ, ಅವ್ರು ಯಾರು ಹೇಳ್ದಾಕ್ಷಣಕ್ಕೆ ಅದರಿಂದ ಉದ್ಭವ ಆಗಲಿಲ್ಲ. ಆ ಘಟನೆ ಆದಾಗ ಅದನ್ನ ಹೇಗೆ ನೋಡ್ಬೇಕು, ನಾವು ಸಮಾಜ ಹೇಗೆ ನೋಡ್ಬೇಕು ಅಂತ ತಾವು ಭಾವಿಸ್ತೀರಿ? ಅಲ್ಲ, ಅಂಥವಾದಾಗ ನಾವು ಭಾಷಾವಾರ ಪ್ರಾಂತ್ಯ ಬಂದಾಗ ನಮ್ಮ ಭಾಷೆಯನ್ನು ನಾವು ಪ್ರೀತಿಸಬೇಕಾಗ್ತದೆ. ಏಕೆಂದರೆ ನಾವು ನಮ್ಮ ಭಾಷೆಯನ್ನು ಪ್ರೀತಿಸೋಣ, ಇನ್ನೊಂದು ಪ್ರಾಂತ್ಯ ಗೌರವಿಸೋಣ. ಯಾವ ಭಾಷೆಗೂ ನಾವು ಅಗೌರವ ತರಬಾರ್ದು ಯಾವುದು ಕೂಡ. ಆದರೆ ನಾವು ಕನ್ನಡದವರಾಗಿ ಕನ್ನಡದಲ್ಲಿ ನಾವು ಕನ್ನಡಕ್ಕೆ ಆದ್ಯತೆ ಇರಬೇಕು ಯಾವಾಗಲೂ ಕೂಡ. ನಾವು ಅದು ಬಂದಾಗ ಕನ್ನಡಿಗರೆಲ್ಲರೂ ಕೂಡ ಇದನ್ನು ಒಕ್ಕೋಲಿಂದ ಏನು ಒಂದೇ ದೃಷ್ಟಿ ಇಟ್ಕೊಂಡು ಅದನ್ನು ಖಂಡಿಸಬೇಕಾಗಿರುವಂಥದ್ದು ನಮ್ಮ ಕರ್ತವ್ಯವನ್ನು ಕೂಡ ಆಗಿರುವಂಥದ್ದು. ಪ್ರತಿಯೊಬ್ಬರು ಕೂಡ ಕನ್ನಡಿಗರ ಜವಾಬ್ದಾರಿ ಇದು ಕೂಡ. ಅದೇ ರೀತಿಯಲ್ಲಿ ನಾವು ಎಲ್ಲ ಭಾಷೆಗಳನ್ನು ಗೌರವಿಸ್ಬೇಕು. ನಮ್ಮ ದೇಶದ ಒಂದು ವಿವಿಧತೆಯಲ್ಲಿ ಏಕತೆ, ನಮ್ಮ ದೇಶದ ಒಂದು ಸತ್ವನೇ ಅದು. ವಿವಿಧತೆಯಲ್ಲಿ ಏಕತೆ ಇರುವಂತ ಒಂದೇ ದೇಶ ಅದು ಭಾರತ. ಬೇರೆಲ್ಲೂ ಇರಕ್ಕಾಗೋದಿಲ್ಲ ನಿಮಗೆ. ಯಾವ ದೇಶದಲ್ಲೂ ಇಂಥ ವಾತಾವರಣ ನೀವೆಲ್ಲೂ ಕಾಣಕ್ಕಾಗಲ್ಲ. ಇಷ್ಟು ಜಾತಿ, ಇಷ್ಟೊಂದು ಭಾಷೆ, ಇಷ್ಟೊಂದು ವೇಷಭೂಷಣ ವ್ಯವಸ್ಥೆಗಳು ಪ್ರಪಂಚದಲ್ಲಿ ನೀವೆಲ್ಲೂ ನೋಡಕ್ಕಾಗಲ್ಲ. ಇಂಥ ವ್ಯವಸ್ಥೆ ಅದು ಭಾರತದ ಹೆಮ್ಮೆ ಅನ್ಬೇಕು ಅದನ್ನೆಲ್ಲೂ ಕೂಡ. ಅಂತ ವಿವಿಧತೆಯಲ್ಲಿ ಏಕತೆ ಇರಬೇಕಾದ್ರೆ ನಾವು ನಮ್ಮ ಭಾಷೆಯನ್ನ ನಾವು ಗೌರವಿಸೋಣ, ಪ್ರೀತಿಸೋಣ, ಇನ್ನೊಂದು ಭಾಷೆಯನ್ನು ಗೌರವಿಸುವಂಥ ಕೆಲಸವನ್ನು ಮಾಡಬೇಕಾಗಿರುವಂಥದ್ದು. ಹಾಗೆ ಎಲ್ಲರೂ ಅವರವರ ಭಾಷೆಯ ಬಗ್ಗೆ ನಾವು ಹೆಮ್ಮೆ ಇಟ್ಕೊಳ್ಳೋಣ. ಆದರೆ ಇನ್ನೊಂದು ಭಾಷೆಯನ್ನು ದೂಷಣೆ ಮಾಡೋದಾಗ್ಲಿ, ನನ್ನ ಭಾಷೆನೇ ಶ್ರೇಷ್ಠ, ಇನ್ನೊಂದು ಭಾಷೆ ಕನಿಷ್ಠ ಬೇಕಾಗಿಲ್ಲ. ಎಲ್ಲ ಭಾಷೆಗಳು ಅವರವರಿಗೆ ಶ್ರೇಷ್ಠ ಆಗಿರ್ತದೆ ಎಲ್ಲರಿಗೂ ಕೂಡ. ಹಾಗೆ ನಮ್ಮ ಭಾಷೆಯನ್ನು ನಾವು ಪ್ರೀತಿಸೋಣ, ಅದ್ರ ಬದುಕೋಣ, ಇನ್ನೊಂದು ಭಾಷೆಯನ್ನು ಗೌರವಿಸೋಣ. ದೇಶದ ಸಂಪತ್ತು, ಸಮೃದ್ಧಿ ಎಲ್ಲ ಜಾಸ್ತಿ ಆಗ್ಬೇಕು ಅಂತ ಹೇಳಿದ್ರೆ ಒಂದು ನಾಯಕತ್ವ ಕೂಡ ಅಷ್ಟೇ ದಕ್ಷತೆಯಿಂದ ಕೂಡಿರ್ಬೇಕು ಅಂತ ಅನ್ಸುತ್ತೆ. ಅಂಥ ಒಂದು ನಾಯಕತ್ವವನ್ನು ನಾವು ನೋಡ್ತಾ ಇದ್ದೀವಿ ದೇಶದ ದೃಷ್ಟಿಯಿಂದ ಅಂತ ಅನಿಸಿದ್ಯಾ ತಮಗೆ? ಒಂದು ಒಳ್ಳೆ ವಾತಾವರಣ ಇದೆ ಇವತ್ತು. ಅದಕ್ಕೂ ಕೂಡ ನಮ್ಮ ದೇಶದ ಇಮೇಜ್ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ. ಯಾಕೆಂದ್ರೆ ಪ್ರದೇಶ ಯಾವ ಕಾರಣಕ್ಕಾಗಿ ಆಗಿದೆ ಅಂತ, ಆರ್ಥಿಕ ಸ್ಥಿತಿ ಇರ್ಬೋದು, ಬೇರೆ ಬೇರೆ ವ್ಯವಸ್ಥೆಗಳಿರ್ಬೋದು, ಅವ್ರು ಕೈಗೊಂಡ ಕ್ರಮಗಳಿರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು. ಈ ಸರ್ಕಾರದಲ್ಲಿ ಒಂದು ವಿಶ್ವ ಮಟ್ಟದಲ್ಲಿ ಭಾರತಕ್ಕೊಂದು ಗೌರವ ಇದೆ ಎನ್ನುವ ಭಾವನೆ ಜಾಸ್ತಿ ಆಗ್ತಾ ಇದೆ. ಇದು ಎಲ್ಲರೂ ಮಾಡಿದ್ದಾರೆ. ಇವತ್ತು ನೆಹರು ಮಾಡಿದ್ದಾರೆ, ಇಂದಿರಾ ಗಾಂಧಿ ಮಾಡಿದ್ದಾರೆ, ಬೇರೆ ಬೇರೆ ರಾಜ್ಯಭಾರ ಮಾಡಿದ್ದಾರೆ. ಅವ್ರವ್ರ ಕಾಲದಲ್ಲಿ ಅವರೇನು ದೇಶದ ಬಗ್ಗೆ ಕೆಲಸಗಳು ಮಾಡಿದ್ದಾರೆ. ಎಲ್ಲರೂ ಕೂಡ, ಯಾರು ಮಾಡದೇ ಇಲ್ಲ ಅಂತ ಇಲ್ಲ. ಪ್ರತಿಯೊಬ್ಬರು ನಮ್ಮ ದೇವೇಗೌಡರು ಮಾಡಿದ್ದಾರೆ, ಇಲ್ಲ ಅಂತ ಹೇಳಕ್ಕಾಗಲ್ಲ.
ದೇವೇಗೌಡರು ಎಷ್ಟು ಕ್ರಮಗಳನ್ನ ರೈತರ ಬಗ್ಗೆ ಎಷ್ಟು ಹೋರಾಟ ಮಾಡಿದ್ದಾರೆ ಅವರು ಕೂಡ. ಕಡಿಮೆ ಅವಧಿಯಲ್ಲಿ ಕಡಿಮೆ ಅವಧಿ ಅದು 10 ತಿಂಗಳಿದ್ದಂತಹ 10 ತಿಂಗಳಿಂತ ಕ್ರಮಗಳನ್ನು ಅವರು ಕೂಡ ಕೈಗೊಂಡಿರುವಂತಹ ಅವರು. ಅದರಿಂದ ಯಾರೇ ಅಧಿಕಾರದಲ್ಲಿ ಬಂದ್ರು ಕೂಡ ಎಲ್ಲರೂ ನಮ್ಮ ಪ್ರಧಾನಿಗಳೇ, ಅವರೆಲ್ಲರೂ ಕೂಡ ನರೇಂದ್ರ ಮೋದಿ ಒಬ್ಬರೇ ನಮ್ಮ ಪ್ರಧಾನಿ, ಅವ್ರ ಪ್ರಧಾನಿ ಅಲ್ಲ, ಎಲ್ಲರೂ ನಮ್ಮ ದೇಶದ ಪ್ರಧಾನಿಗಳೇ ಆಗಿರುವಂತಹ ಅವರು. ಆದರೆ ಇವತ್ತಿನ ವಾತಾವರಣದಲ್ಲಿ ಒಂದು ಭಾರತದ ಇಮೇಜ್ ಜಾಸ್ತಿ ಆಗಿದೆ ಎನ್ನುವ ಭಾವನೆ ಎಲ್ಲರ ಕಡೆ ಇರುವ ಎಲ್ಲ ದೇಶಗಳು ಕೂಡ ಭಾರತದ ಕಡೆಗೆ ನೋಡ್ತಾ ಇದ್ದಾವೆ. ಒಂದು ಆರ್ಥಿಕವಾದ ಸ್ಥಿತಿಗತಿಗಳ ಮೇಲೆ ಬರ್ತಾ ಇದೆ ಅಂತೇಳಿ, ಈಗೇನೋ 4ನೇ ಸ್ಥಾನವೋ 5ನೇ ಸ್ಥಾನಕ್ಕೆ ಬರ್ತಾ ಇದೆ ಅಂತೇಳಿ ವಾತಾವರಣ ಉಂಟಾಗ್ತಿದೆ ಅಂತ ಹೇಳ್ತಾರೆ. ನೋಡೋಣ ಮುಂದಿನ ದಿವಸಗಳಲ್ಲಿ ಎಂತಹ ವಾತಾವರಣ ಉಂಟಾಗ್ತದೆ ಕಾದು ನೋಡಬೇಕಾಗಿದೆ. ಅದ್ರ ನಿಜವಾದ ಪ್ರೋಗ್ರೆಸ್ ಕಾರ್ಡ್ ಹಳ್ಳಿಗಳಲ್ಲಿದೆ ಅಂತ ನಿಮ್ಮ ಮಾರ್ಮಿಕ ನುಡಿ ಅಂತ ಅನ್ಕೊಳ್ತೀನಿ. ಇವತ್ತೆಲ್ಲರೂ ಕೂಡ ಆಧುನಿಕವಾಗಿ ಅದಂತ ಡಿಜಿಟಲ್ ಯುಗ ಆಗ್ಬಿಟ್ಟಿದೆ ಜಾಸ್ತಿ. ಇವತ್ತು ತಳ್ಳ ಗಾಡಿಯವರು ಕೂಡ ಗೂಗಲ್ ಪೇ, ಫೋನ್ ಪೇ ಎಲ್ಲ ಬದಲಾವಣೆ ಆಗಿದೆ ಸ್ವಲ್ಪ. ಅದು ಒಳ್ಳೇದು ಅಂತೀರಾ? ಒಳ್ಳೇದೇ ಆಗಿದೆ ನೋಡಿ, ಅದೆಲ್ಲ ಅಳವಡಿಸ್ಕೊಳ್ತಾ ಇದಾರೆ ಜನ. ನಮ್ಗೆ ಬರಲ್ಲ, ಅವ್ರು ಮಾಡ್ಕೊಂತ ಇದಾರೆ ಎಷ್ಟೋ ಚೆನ್ನಾಗಿ ಅದೆಲ್ಲ. ಒಟ್ಟಿನಲ್ಲಿ ಸಮಾಜ ಸುಧಾರಣೆಗೆ ಇನ್ನು ಏನೇನು ಸಲಹೆ ಕೊಡ್ಬೇಕು ಅಂತಿದ್ರು ಕೊಡ್ಬೋದು ತಾವು? ಏನ್ ಸಲಹೆ ಕೊಡೋದಿಲ್ಲ, ನಮ್ಮನ್ನ ನಾವು ಸುಧಾರಣೆ ಮಾಡ್ಕೊಳ್ಳೋದೇ ಸಲಹೆ. ನಿಜ, ನಮ್ಮನ್ನೇ ನಾವು ಸುಧಾರಣೆ ಮಾಡ್ಕೊಳ್ಳೋದು ಸಲಹೆ ಅಂತ ಒಂದು ಮಾತು ಹೇಳಿದ್ರಿ. ಸ್ವಾಮೀಜಿಗಳು ರಾಜಕಾರಣಕ್ಕೆ ಧುಮುಕೋದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಇದು ವೈಯಕ್ತಿಕ ವಿಚಾರ. ಅದು ಇವತ್ತು ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಅವಕಾಶ ಇದೆ. ಸ್ವಾಮಿ ಆಗಲಿ ಮತ್ತೊಬ್ಬ ಆಗಲಿ ಮೊದಲಲ್ಲ. ನಾವಿದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರು ಮತ ಹಾಕ್ಬೇಕು ತಾನೆ. ನಾವು ಸ್ವಾಮಿಗಳಾದ್ಮೇಲೆ ಯಾಕೆ ಮತ ಹಾಕ್ತೀವಿ? ನಾವ್ಯಾಕೆ ಮತ ಚಲಾಯಿಸುವಾಗ ನಮ್ನ ಯಾರನ್ನ ಕೇಳೋದಿಲ್ಲ ನೀವು. ಇವಾಗ ಅವ್ರು ಯಾರು ಎಲೆಕ್ಷನ್ ಅವ್ರವ್ರ ವೈಯಕ್ತಿಕ ಅದೆಲ್ಲ. ಆದರೆ ಮತ ಚಲಾಯಿಸುವುದು ಪ್ರತಿಯೊಬ್ಬರ ಕರ್ತವ್ಯ. ಇದು ಎಲೆಕ್ಷನ್ ನಿಂತಿರೋದು ಅವ್ರ ವೈಯಕ್ತಿಕ. ಅದನ್ನ ನಾವು ಹೀಗೆ ಅಂತ ಹೇಳಕ್ಕಾಗಲ್ಲ. ಯಾರನ್ನೂ ನಿರ್ಬಂಧ ಮಾಡಂಗೂ ಇಲ್ಲ, ನಾವು ಮಾಡಬೇಡಿ ಅಂತ ಹೇಳಕ್ಕೂ ಸಾಧ್ಯ ಇಲ್ಲ. ಅದು ಅವರವರ ವೈಯಕ್ತಿಕ ವಿಚಾರ, ಅವರವರ ಒಂದು ಇಚ್ಛಾನುಸಾರ ಅವ್ರ ಕೆಲಸ ಮಾಡ್ತಾರೆ. ಬರೋದು ತಪ್ಪೇನಿಲ್ಲ ಅಂತ ನೀವು ಹೇಳೋದು? ತಪ್ಪು ಅವರವ್ರ ವಿಚಾರ, ಅದು ನಾವು ತಪ್ಪು ಅಂತ ಯಾಕೆ ಹೇಳಬೇಕು? ಸ್ವಾಮೀಜಿಗೆ ಯಾವಾಗಾದ್ರೂ ವೋಟ್ ಮಾಡುವಾಗ ರಾಜಕಾರಣಿಗಳಿಗೆ ಸಂದಿಗ್ಧತೆ ಕಾಡಿದ್ದಿದ್ಯಾ? ಏನು, ನಮ್ಮ ಆತ್ಮ ಸಾಕ್ಷಿಯಾಗಿ ನಾವು ಮತ ನೀಡಬೇಕಾದ್ರೆ ಯಾವಾಗಲೂ ಕೂಡ. ಇನ್ನೊಬ್ಬರಿಗೆ ಯಾರಿಗೆ ಆಗ್ಲಿ ಎದುರ್ಕೊಂಡದಾಗ್ಲಿ ಮತ್ತೊಂದಾಗ್ಲಿ ನಮ್ಮ ಆತ್ಮ ಸಾಕ್ಷಿಯಾಗಿ ನಾವು ಮತ ಮಾಡ್ತೀವಿ, ನಾವು ಮತದಾನ ಮಾಡ್ತೀವಿ. ನಾವು ಈ ದೇಶದ ಪ್ರಜೆ, ನಾವು ಮೊದಲು ಪ್ರಜೆ, ಆಮೇಲೆ ಸ್ವಾಮಿಗಳು ಮತ್ತೊಂದು ಎಲ್ಲ. ಪ್ರತಿಯೊಬ್ರು ಅಷ್ಟೇ ಈ ದೇಶದಲ್ಲಿ ಯಾರೇ ಆಗಿರ್ಲಿ, ಈ ದೇಶ ಪ್ರೀತಿಸುವಂತಹವನು ಪ್ರತಿಯೊಬ್ರು ಕೂಡ ಪ್ರಜೆ ಆಗಿ. ನಾವು ನೋಡಿ 3 ಮುಖ್ಯ. ನಾವು ಏನೇ ಆಗ್ಲಿ ಯಾವ ಸ್ಥಾನದಲ್ಲಿರ್ಲಿ, ನಮ್ಮ ದೇಶದ ರಾಷ್ಟ್ರಗೀತೆ ಗೌರವಿಸ್ಬೇಕು, ನಮ್ಮ ದೇಶದ ಧ್ವಜವನ್ನ ನಾವು ಎತ್ತಿ ಹಿಡಿಬೇಕು, ನಮ್ಮ ಸಂವಿಧಾನದ ಆಶಯಗಳಿಗೆ ನಾವು ಬದ್ಧರಾಗಿರ್ಬೇಕು. ಈ 3 ಮಟ್ಕೊಂಡು ನಾವು ಬೇರೆದೆಲ್ಲ ಮಾಡ್ಕೊಳ್ಳೋಣ. ಮೊದಲು ಇವು 3 ಮಾಡೋಣ. ಯಾರೇ ಆಗ್ಲಿ, ಎಂಥವ್ರೇ ಆಗ್ಲಿ, ಯಾವ ಸ್ಥಾನದಲ್ಲಿ ಇರಲಿ, ಏನೇ ಆಗ್ಲಿ, ಈ 3 ಬಿಟ್ಟು ನಾವು ನಮ್ಮ ಭಾರತದಕ್ಕೆ ನಾವೆಲ್ಲ ಇರಕ್ಕಾಗುತ್ತೆ. ಮೊದಲು ವೋಟ್ ಮಾಡುವಾಗ ಸ್ವಾಮೀಜಿ ಕನ್ಫ್ಯೂಷನ್ ಆಗಿಲ್ಲ? ಯಾಕೆ ಕನ್ಫ್ಯೂಷನ್ ಆಗಿಲ್ಲ? ನಮ್ಮ ಆತ್ಮಸಾಕ್ಷಿಯಾಗಿ ನಾವು ಮಾಡ್ಕೊಂತೀವಿ. ಗುಪ್ತ ಮತದಾನ ಅಂತ ಯಾಕೆ ಹೇಳಿದ್ದಾರೆ ನಿಮಗೆ? ಕರೆಕ್ಟ್, ಗುಪ್ತ ಮತದಾನ ಇದು. ಅವ್ರವ್ರ ವೈಯಕ್ತಿಕ ಯಾರಿಗೆ ಬೇಕಾದ್ರೂ ಮತ ಹಾಕ್ಬೋದು, ಅವ್ರ ಇಚ್ಛಾನುಸಾರ. ನಿಜ ಸ್ವಾಮೀಜಿ, ಅಂದ್ರೆ ಆ ಕರ್ತವ್ಯ ಜವಾಬ್ದಾರಿ ಹಕ್ಕು ಎರಡೂ ಇದೆ. ಹಾಗಾಗಿ ಸ್ವಾಮೀಜಿ, ನಮ್ಮ ದೈನಂದಿನ ಜೀವನ ಶಿಸ್ತುಬದ್ಧ ಜೀವನ ಆಗ್ಬೇಕು ಅಂತ ಹೇಳಿದ್ರೆ ಯಾವ್ದಾದ್ರು ಒಂದು ಅಭ್ಯಾಸವನ್ನ ನಮ್ಮ ವೀಕ್ಷಕರಿಗೆ ಪೀಳಿಗೆಗೆ ಹೇಳಿಕೊಡ್ಬೋದ ತಾವು? ನೋಡಿ, ಇವತ್ತು ಬೆಳಿಗ್ಗೆ ಬೇಗ ಏಳುವಂತಹದ್ದು ಒಂದು ಹವ್ಯಾಸ. ಇವತ್ತು ಬೆಳಿಗ್ಗೆ ಏಳುವಂತದ್ರಿಂದ ಬಹಳ ಉಪಕಾರ ಇರುವಂತಹದ್ದು, ಚಟುವಟಿಕೆಯಿಂದ ಇರೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ಬೇಗ ಏಳಬೇಕು ಅಂದ್ರೆ 3 ಗಂಟೆಗೆ 4 ಗಂಟೆಗೆ ಹೇಳಿದ್ರೆ 5-5ವರೆಗೆ ಎದ್ರೂ ಕೂಡ ಅವನಿಗೆ ಉತ್ತಮ ವಾತಾವರಣ ಉಂಟಾಗೋದಕ್ಕೆ ಸಾಧ್ಯ. ಬೇಗ ಏಳುವಂತ ಒಂದು ಹವ್ಯಾಸ, ಶಿಸ್ತುಬದ್ಧ ಜೀವನ, ಅವನಿಗೆ ಆಹಾರ ವಿಹಾರಗಳು ಚೆನ್ನಾಗಿ ಇಟ್ಕೊಳ್ಬೇಕು, ಒಳ್ಳೆ ಆರೋಗ್ಯವನ್ನ ಇವತ್ತು ನೋಡಿ ಏನು ಮುಖ್ಯ ಅಂದ್ರೆ ನಿಮ್ಗೆ ಏನು ಬೇಡ, ಆರೋಗ್ಯ ಇದ್ರೆ ಸಾಕು. ಏನು ಬೇಡ ನಿಮ್ಗೆ, ಆರೋಗ್ಯ ಒಂದಿದ್ರೆ ಸಾಕು, ಸಕಲವೂ ಇದ್ದ ಹಾಗೆ. ಅಲ್ಲ, ಯಾವ್ದನ್ನ ಆಯ್ಕೆ ಮಾಡ್ಕೊಳ್ಬೇಕು ಅಂತ ಗೊತ್ತಿಲ್ಲ. ಆರೋಗ್ಯನ ಕಾಪಾಡ್ಕೊಳ್ಳೋದ್ರ ಬಗ್ಗೆ ಕೂಡ ಒಂದಿಷ್ಟು ಅರಿವು ಇವತ್ತು ಜೀವನ, ಇವತ್ತು ಒಳ್ಳೆ ಆಹಾರ ವಿಹಾರ, ಜೀವನ ಶೈಲಿ ಬದಲಾವಣೆ ಮಾಡ್ಕೊಳ್ಳುವಂತಹದ್ದು, ಕೆಟ್ಟ ಹವ್ಯಾಸಗಳಿಂದ ದೂರ ಇರುವಂತಹದ್ದು. ಇವತ್ತು ಅದು ಕಷ್ಟನೇ. ಚೆನ್ನಾಗಿರೋರ್ಗೂ ಹಾರ್ಟ್ ಅಟ್ಯಾಕ್ ಬರ್ತಾ ಇದೆ. ಯಾವ ಕಾಯಿಲೆ ಇಲ್ಲದೆ ಇರೋ ಮನುಷ್ಯನಿಗೂ, ಯಾವ ದುರಭ್ಯಾಸ ಇಲ್ಲದೆ ಇರೋ ಮನುಷ್ಯನಿಗೂ ಕಾಯಿಲೆಗಳು ಬರ್ತಾ ಇದೆ ಇವತ್ತು. ಏನು ಅಂತ ಗೊತ್ತಾಗ್ತಾ ಇಲ್ಲ. ಆದ್ರೆ ಏನೇ ಆಗ್ಲಿ, ನಾವೆಲ್ಲರೂ ಕೂಡ ವೈಯಕ್ತಿಕ ದೃಷ್ಟಿಯಿಂದ ನೋಡಿದಾಗ ಪ್ರತಿಯೊಬ್ಬರು ಕೂಡ ಒಳ್ಳೆ ಆರೋಗ್ಯವನ್ನು ಇಟ್ಟುಕೊಂಡಾಗ ದೀರ್ಘಾಯುಷ್ಯ, ಅದಕ್ಕಿಂತಲೂ ಕೂಡ ಆಯುಷ್ಯ ಪೂರ್ಣ ನಾವು ಆರೋಗ್ಯ ಇರುವಂತಹ ಜೀವನ ನಡೆಸುವಂಥದ್ದು ಮುಖ್ಯ ಆಗಿರುವಂತಹದ್ದು ಅನಿವಾರ್ಯ. ಇವತ್ತೆಲ್ಲರೂ ಕೂಡ ರೋಗಕ್ಕೆ ತುತ್ತಾಗ್ತಾ ಇದ್ವಿ. ಪ್ರತಿಯೊಬ್ಬರು ಕೂಡ ಒಂದಲ್ಲ ಒಂದು ರೋಗಗಳು ಬರ್ತವೆ ನಾವು. ಆದರೆ ರೋಗ ಮುಕ್ತ ಆಗುವಂಥದ್ದು, ರೋಗದಿಂದ ದೂರ ಇರಬೇಕು ಅನ್ನುವಂಥ ಒಂದು ಆರೋಗ್ಯಪೂರ್ಣವಾದ ವಾತಾವರಣ, ಬೆಳಗ್ಗೆ ಏಳುವಂಥದ್ದು, ಧ್ಯಾನ ಮಾಡುವಂಥದ್ದು, ಏನೋ ತಮ್ಮ ಮನಸ್ಸು ನೆಮ್ಮದಿಯಾಗಿರುವಂಥ ವಾತಾವರಣ. ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಇವತ್ತು ಪೂರ್ತಿ ಇಂತಹ ವಾತಾವರಣ ಇರಲಪ್ಪ ಅಂತ ಪ್ರಾರ್ಥನೆ ಮಾಡ್ಕೊಳ್ಳೋಣ.
ಇವತ್ತೇ ಪೂರ್ತಿ ದಿವಸ ಇವತ್ತೆಲ್ಲ ನನಗೆ ಶಾಂತಿ ವಾತಾವರಣ ಇರಲಿ, ಒಳ್ಳೇದಿರಲಿ ಅಂದ್ಕಂತೀವಿ ನಾವು. ಅದೇ ರೀತಿ ಇರೋದಿಲ್ಲ. ಆದರೆ ಅದೇ ರೀತಿ ಇರೋದಕ್ಕೆ ಒಂದಷ್ಟು ಪ್ರೇರಣೆನೂ ಕೂಡ ಸಿಗ್ತದೆ. ಅದು ಆ ರೀತಿಯಲ್ಲಿ ಒಂದು ಜೀವನ ಶೈಲಿಗಳನ್ನು ಬದಲಾವಣೆ ಮಾಡಿಕೊಂಡ್ರೆ ಒಂದು ಉತ್ತಮವಾದಂಥ ಬದುಕನ್ನು ನಡೆಸೋದಕ್ಕೂ ಸಾಧ್ಯ. ರಾಸಾಯನಿಕ ಪದ್ಧತಿಯಿಂದ ಕೃಷಿ ಮಾಡಿ ಬಂದಿರುವಂತ ಆಹಾರಗಳಿಗೂ ಸಾವಯವ ಆಹಾರಕ್ಕೂ ಅದೇನಾದ್ರೂ ಇಂಪ್ಯಾಕ್ಟ್ ಆಗ್ತಿದೆ ಅಂತ ಅನಿಸ್ತಿದ್ಯಾ? ಕೆಲವೊಂದು ಕನ್ಫ್ಯೂಷನ್ ಅಂತ ಹೇಳಿದ್ರಿ, ಇಂಥ ಆಹಾರದಿಂದ ಯಾವ್ದನ್ನ ತಿನ್ಬೇಕು ತಿನ್ಬಾರ್ದು ನಮಗೆ ಯಾವ್ದಕ್ಕೆ ಹಾಕೋರೆ ಅಂತ ಯಾರಿಗೂ ಗೊತ್ತಿಲ್ಲ. ನಾವೇ ಬೆಳೆದು ನಾವೇ ತಿಂದರೆ ಅದು ಮಾತ್ರ ಅದು ಸಾವಯವ. ಯಾರನ್ನ ಬೆಳಕೊಟ್ರು ಹೆಂಗ್ ಮಾಡಿರ್ತಾರೆ ಯಾರು ಗೊತ್ತಿಲ್ಲ. ಅದು ನಾವು ಬೆಳೆದು ನಾವೇ ಅದನ್ನ ಉಪಯೋಗ ಮಾಡ್ಕೊಂಡು ತಿಂದರೆ ಅದು ನಮಗೆ ಮನಸ್ಸಿಗೆ ಗೊತ್ತಿದೆ. ಹೀಗೆ ನೀವು ತಂದು ಕೊಡ್ತೀವಿ, ಇದು ಸಾವಯವ ಅಂತ ತಂದು ಕೊಡ್ತೀವಿ, ನಾನು ಕೊಂಡಿದ್ದೀನಿ ಯಾರಾದ್ರೂ. ಅದರಿಂದ ಇವತ್ತು ರಾಸಾಯನಿಕ ಮುಕ್ತ ಆಗಬೇಕು ಅಂತ ಹೇಳ್ತಾ ಇದ್ರೆ, ಇವತ್ತು ನೋಡಿ ಇವತ್ತು ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಜಾಸ್ತಿ. ಈ ಮಂಜುನಾಥ್ ಅದೇ ಹೇಳ್ತಾ ಇದ್ರೆ, ಇವತ್ತು ಈ ರಾಸಾಯನಿಕ ಬಳಸ್ತಾರೆ, ಪ್ರಿಸರ್ವೇಟಿವ್ಸ್ ಏನೋ ಅದೆಲ್ಲ ಬಳಸ್ತಾ ಇದ್ದಾರೆ, ಅದನ್ನ ತಪ್ಪಿಸ್ಬೇಕು. ಒಂದು ಚಟುವಟಿಕೆ ಜೀವನ ನಡೆಸ್ಕೋಬೇಕು, ಒಳ ಆಹಾರ ಪದ್ಧತಿಯನ್ನು ಒಳ್ಳೇದು ನೆನಪಿಸ್ಕೋಬೇಕು ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಇವತ್ತು ಸಾವಯವ ಕೃಷಿ ಬಹಳ ಒತ್ತು ಕೊಡ್ತಾ ಇದ್ದಾರೆ. ಇಂದಿನ ಯಾಕಪ್ಪ ಅಂದ್ರೆ ಹಿಂದಕ್ಕೆ ಹೋಗ್ಬೇಕು ನಾವು, ಇಂದಿನ ಪದ್ಧತಿಗೆ ಹೋಗ್ಬೇಕು ಅಂತ ಹೇಳಿ. ಯಾಕೆಂದ್ರೆ ಇಂದಿನ ಪದ್ಧತಿಗೆ ಹೋದ್ರೆ ವಾತಾವರಣ ಉಂಟಾಗೋದಕ್ಕೆ ಸಾಧ್ಯ. ನೋಡಿ, ಇಂದವರೆಲ್ಲ ಯಾವ ಕಾಯಿಲೆ ಕಂಡಿದ್ದಾರೆ ಅವ್ರಿ, ನೀವು ಯಾವ ಹೆಸರೇ ಗೊತ್ತಿಲ್ಲ ಅವ್ರು ಯಾರಿಗೂ. ಯಾವ ಹೆಸರು ಗೊತ್ತಿಲ್ಲ ಇವತ್ತಾಗಿ, ಪ್ರತಿಯೊಂದೂ ಹೊಸ ಹೆಸರು ಇವೆಲ್ಲ ಯಾರಿಗೂ ಗೊತ್ತಿಲ್ಲ ಹೆಸರು. BP ಗೊತ್ತಿಲ್ಲ ರೀ ಅವ್ರಿಗೆ, ಶುಗರ್ ಗೊತ್ತಿರಲಿಲ್ಲ ಯಾರಿಗೂ. ಅವ್ರು ದೀರ್ಘವಾಗಿರ್ತಿದ್ರು, ಬದುಕ್ತಾ ಇದ್ರು ಹೆಂಗ ಚೆನ್ನಾಗಿ. ಇವತ್ತು ಯಾಕೆಂದಂತಹ ವಾತಾವರಣ ಇತ್ತು. ನೀರು ಎಲ್ಲಿ ಬೇಕಾದ್ರೆ ನಮ್ಮಡ್ತಲೇ ನಾವು ನೋಡಿದಾಗ ಇಲ್ಲಿ ಮೈದಾಳ ಕೆರೆ ನೀರು ಕುಡಿತಾ ಇದ್ವಿ ನಾವು ಬಂದಾಗಿಲ್ಲ. ಹೊಸ್ತಾ ಬಂದಾಗ ಆ ಕೆರೆ ನೀರು ಹೇಗಿರ್ತಿತ್ತು, ಕೆಂಪಿಗೆ ಇರ್ತಿತ್ತು ಯಾವಾಗಲೂ. ಅದು ಕೆರೆ ನೀರು ತಿಳ್ಕಂತ ಇಲ್ಲ. ಮೈದಾಳ ಕೆರೆ ನೀರು ವರ್ಷ ಪೂರ್ತಿ ಕೆಂಪು. ನಮ್ಮ ತುಮಕೂರು ಬೆಳೆಸಿದ್ದೆ ಮೈದಾಳ ಕೆರೆ. ಮೈದಾಳ ಕೆರೆ ಇಲ್ದಿರೆ ತುಮಕೂರಿಗೆ ನೀರಿನ ಸಪ್ಲೈ ಮಾಡ್ತಿದ್ದೆ ಯಾವುದು, ಮೈದಾಳ ಕೆರೆಯಿಂದ ನೀರು ಸಪ್ಲೈ ಮಾಡ್ತಿತ್ತು ತುಮಕೂರು ಟೌನ್ಗೆ. ನಮ್ಮ ಮಟ್ಟಕ್ಕೂ ನೀರಿನ ಸಪ್ಲೈ ಅದೇ ಬರ್ತಾ ಇತ್ತು. ಅವಾಗ ಹೆಂಗಿತ್ತಪ್ಪ ಅಂದ್ರೆ ನೋಡಿ, ಸಾರು ಕೆಂಪಿಗಿರೋದು, ನೀರು ಕೆಂಪಿಗಿರೋದು, ಮಜ್ಜಿಗೆನೂ ಕೆಂಪಿಗಿರೋದು. ಯಾಕೆಂದ್ರೆ ಅದೇ ನೀರೇ ಹಾಕೋದಿಲ್ಲ, ಒಂದೇ ನೀರು ಬಳಸ್ತಾ ಇದ್ದಿದ್ದಲ್ಲ. ಆಗಿದ್ದಾಗಲೂ ಆರೋಗ್ಯ ಚೆನ್ನಾಗಿರ್ತಾ ಇತ್ತು. ಆಮೇಲೆ ಇನ್ನೊಂದು ಕೇಳಿ ತಿಳ್ಕೊಳ್ಳಿ, ಈಗ ನೀವು 40-45 ವರ್ಷದ ಹಿಂದೆ ಅಕ್ಕಿಲಿ ಕಳ್ಳಿರ್ತಾ ಇದ್ದು, ಅದು ಕ್ಲೀನ್ ಮಾಡಕ್ ಆಗ್ತಾ ಇಲ್ಲ, ಅಷ್ಟು ಸುಲಭ ಆಗ್ತಾ ಇಲ್ಲ. ಅವಾಗ ಯಾವುದೇ ಬೇರ್ಪಡಿಸುವಂತ ಯಂತ್ರಗಳು ಬಂದಿರಲಿಲ್ಲ, ಕೈಯಿಂದ ಬೇರ್ಪಡಿಸೋದಕ್ಕೆ ಆಗ್ತಿರ್ಲಿಲ್ಲ. ಆದರೂ ಕೂಡ ನಮ್ಮ ಮಠದಲ್ಲಿ ಊಟ ಮಾಡಿದಂತ ಮಕ್ಕಳು ಗಟ್ಟಿಯಾಗಿರ್ತಾ ಇದ್ರು, ಕಲ್ಲೇ ಇರ್ತಿದ್ದ ಅವ್ರಿಗೆ ತಿಂದು, ಏನಾಗ್ತಿಲ್ಲ ಅವ್ರಿಗೆ. ಹಂಗೆ ಅದು ಹಿಂದಿನ ಕಾಲದ ಒಂದು ದೇಹದ ದಾಢ್ಯನೂ ಹಂಗಿತ್ತು, ಶಕ್ತಿನೂ ಇರ್ತಿತ್ತು. ಆಮೇಲೆ ದೊಡ್ಡ ಸ್ವಾಮೀಜಿಯವರು ಕೃಷಿ ಪ್ರಧಾನವಾದ ದಾನಕ್ಕೆ ಜಾಸ್ತಿ ಪ್ರಾಧಾನ್ಯತೆ ಕೊಡ್ತಿದ್ರು ಅಂತ ಕೇಳಲ್ಪಟ್ಟೆ. ಕೃಷಿ ಅವ್ರಿಗೆ ನೋಡಿ, ರೈತರ ಬಗ್ಗೆ ಅವ್ರಿಗೆ ಬಹಳ ಕಾಳಜಿ ಇರ್ತಾ ಇದ್ದಂತ. ರೈತರು ಅವ್ರು ಕೊಡ್ತಿದ್ದಂತ ದಾಸೋಹ ಕೊಡ್ತಿದ್ದಂತ ಇದಿತ್ತಲ್ಲ, ಬಹಳ ಅದೇ ಅಲ್ಪವಾಗಿ ಕೊಟ್ಟರೆ ಅದೇ ಮಹತ್ವ ಅಂತ ಭಾವಿಸ್ತಾ ಇರ್ಬೇಕು ಯಾವಾಗಲೂ ಕೂಡ. ಅಷ್ಟು ಅವ್ರ ಬಗ್ಗೆ ಕಾಳಜಿ ಇರ್ತಾ ಇತ್ತು. ಇವತ್ತು ಕೂಡ ಕೆಲವಾರು ಹಳ್ಳಿಗಳಲ್ಲಿದೆ, ಅಕ್ಕಪಕ್ಕದ ಹಳ್ಳಿಗಳು, ಅವ್ರು ಯಾರೋ ಲಿಂಗವಂತರಲ್ಲ, ಅವರು ಲಿಂಗ ಇಲ್ಲದೆ ಬೇರೆ ಸಮಾಜದವರು ಅವರೆಲ್ಲ. ಅಂದ್ರೆ ನಮಗೆ ಸಮಾಜ ಬೇರೆ ಅಂತ ಹೇಳ್ಬೇಕಾಗಿದೆ ಪರಿಸ್ಥಿತಿಗೆ. ಅವರು ಮಠದ ಬಗ್ಗೆ ಎಷ್ಟು ಪ್ರೀತಿ ಗೌರವ, ಬೇರೆ ಧರ್ಮೀಯರು. ಇವತ್ತಿಗೂ ಕೂಡ ಅವರೆಲ್ಲರೂ ಕೂಡ ಮಠಕ್ಕೆ ತಮ್ಮ ಕೊಡುಗೆ ಕೊಡ್ತಾರೆ. ಅಲ್ಲಿ ಹೋದಾಗ ಕುಂಬಳಕಾಯಿ, ರಾಗಿ, ಕಾಳು ಕಡ್ಡಿಗಳು, ಒಂದು ಬರಲು ಎಲ್ಲಾನು ಕೊಡ್ತಾರೆ ಅವರು. ಅದು ಇವತ್ತಿಗೂ ಅದು ಮುಂದುವರ್ಕೊಂಡು ಬರ್ತಾ ಇರುವಂತಹದ್ದು. ಹಾಗೆ ಅವರ ಬೆವರಿನ ಶ್ರಮದ ಫಲ ಇದೆಯಲ್ಲ, ಅದೇ ಹೇಳ್ತಾ ಇದ್ರು ನಮ್ಮ ಪರಮ ಪೂಜ್ಯರು, ರೈತ ಸುರಿಸುವ ಬೆವರು ಅಮೃತಕ್ಕೆ ಸಮಾನ ಅಂತ ಹೇಳಿ. ಅದು ಆ ರೀತಿಯಲ್ಲಿ ಇವತ್ತು ರೈತರು ಯಾವತ್ತೂ ಕೂಡ ಬೆಂಬಲ ಮಾಡ್ಕೊಂಡು ಬಂದಿದ್ದಾರೆ. ಅದು ನಮ್ಮ ಮಠದ ಒಂದು ದೊಡ್ಡ ಶಕ್ತಿಯಾಗಿರುವಂಥ. ಶಿವಕುಮಾರ್ ಸ್ವಾಮೀಜಿಯವರ ಬಗ್ಗೆ ಮಾತನಾಡ್ತಾ ಇದ್ರೆ ಸಿಕ್ಕಾಪಟ್ಟೆ ವಿಚಾರಗಳನ್ನ ಮಾತನಾಡ್ತಾ ಇರ್ತೀರಿ. ಅವರನ್ನ ಆವಾಹನೆ ಆದಂತೆ ನನಗೆ ಭಾಸವಾಗ್ತಾ ಇದೆ. ಅವ್ರನ್ನ ನೋಡಿದಾಗ ಸೋಜಿಗ ಅನ್ಸಿದ್ದಿದ್ಯಾ, ಏನಿದು ಅಂತ? ಯಾವ ವಿಚಾರ? ಇವತ್ತು ಅವ್ರನ್ನ ಊಹೆ ಮಾಡ್ಕೊಳಕ್ ಆಗೋದಿಲ್ಲ ನಾವು. ಇವತ್ತು ಅವರ ಏನಪ್ಪಾ ಅವ್ರ ಹಿಂಗಿರಕ್ ಸಾಧ್ಯನಾ ಅನ್ನುವಂತ ಚಿಂತನೆ ಮಾಡ್ಬೇಕಾಗುತ್ತೆ. ಅವರಿಗೆ ಹೋಲಿಕೆ ಅವರೇನೆ, ಬೇರೆ ಏನು ಹೋಲಿಕೆ ಮಾಡಕ್ ಬಹಳಷ್ಟು ವಿಚಾರಗಳು ನಿಮ್ಗೆ ಸೋಜಿಗ ಅನ್ಸಿದೆ. ಸೋಜಿಗೆನೆ ಬರೀ ಅವರು, ಸೋಜಿಗಕ್ಕಿಂತ ಸೋಜಿಗನೆ ಅವರು, ಬಹಳ ವಿಶೇಷ ಅವರು. ಅವರ ದಿನಚರಿ, ಆಹಾರ ವಿಹಾರ, ನಿತ್ಯಕರ್ಮ ಬಹಳ ಬಹಳ ವ್ಯವಸ್ಥಿತವಾಗಿ ಕಟ್ಟುನಿಟ್ಟವರು. ಅದನ್ನ ನಾವು ಹೇಗೆ ಅಂತ ಹೇಳಕ್ ಆಗೋದಿಲ್ಲ, ಅಷ್ಟು ಅದು ವಿಸ್ಮಯನೇ ನೀವು ಹೇಳಿದಾಗ. ನಿಜ ಸ್ವಾಮೀಜಿ, ಅಂತಹ ಒಂದು ನೆಲದಲ್ಲಿ ನಾವು ಇವತ್ತು ಇದ್ದೇವೆ, ಅದು ನಮ್ಮ ಸೌಭಾಗ್ಯ. ನಿಮ್ಮಂಥವ್ರ ಜೊತೆ ಸಂದರ್ಶನ ಕೂಡ ನಮ್ಗೆ ಬಹಳ ಪುಣ್ಯ ಅಂತ ಭಾವಿಸ್ತೀವಿ.
ಕೊನೆಯದಾಗಿ ನಮ್ಮ ದೇಶಕ್ಕೆ ಸಂಬಂಧಪಟ್ಟ ಹಾಗೆ, ನಮ್ಮ ಜನಕ್ಕೆ ಸಂಬಂಧಪಟ್ಟ ಹಾಗೆ, ನಮ್ಮ ಹಳ್ಳಿಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಸಮ್ಮರಿಯಾಗಿ ಒಂದು ಕಿವಿ ಮಾತನ್ನ ಕೊನೆಯದಾಗಿ ಹೇಳೋದಾದ್ರೆ ಏನು ಹೇಳಿ? ಏನಿಲ್ಲ, ನಾವೆಲ್ಲ ಮನುಷ್ಯರಾಗಿ ಬದುಕ್ಬಿಟ್ರೆ ಸಾಕು. ನಾವೇನೇ ಆಗಲಿ ಮೊದಲು ಮಾನವನಾಗು ಅಂತೇಳಿ ಕವಿ ಒಂದು ಕಡೆ ಹೇಳ್ತಾರೆ. ಏನಾದರಾಗು ಮೊದಲು ಮಾನವನಾಗು ಅಂತೇಳಿ. ನಾವೆಲ್ಲ ಮಾನವರು ಅನ್ನುವ ನಮ್ಮ ಪರಂಪೂಜ ಅದನ್ನೇ ಹೇಳ್ತಿದ್ರು. ಪ್ರಜ್ಞೆ ಇರಬೇಕಿದು. ಸ್ವಾಮೀಜಿ ಪ್ರಜ್ಞೆ ಇರಬೇಕು, ಶಿಕ್ಷಕನಿಗೆ ಶಿಕ್ಷಕನ ಪ್ರಜ್ಞೆ ಇರಬೇಕು, ರೈತನಿಗೆ ನಾನು ರೈತ ಅನ್ನೋ ಪ್ರಜ್ಞೆ ಇರಬೇಕು, ವಿದ್ಯಾರ್ಥಿಗೆ ನಾನು ವಿದ್ಯಾರ್ಥಿಯನ್ನ ಪ್ರಜ್ಞೆ ಇರಬೇಕು. ಆ ಪ್ರಜ್ಞೆ ಇದ್ದಾಗ ಅವನು ಆ ಕೆಲಸಗಳನ್ನ ಚೆನ್ನಾಗಿ ಮಾಡ್ತಾನೆ ಎನ್ನುವಂಥ ಮಾತನ್ನು ಪೂಜ್ಯರು ಹೇಳ್ತಾ ಇದ್ರು. ಹಾಗೆ ಇವತ್ತು ನಾವೆಲ್ಲರೂ ಕೂಡ ಮಾನವರು ಅನ್ನುವ ಭಾವನೆ ಇದೆ. ಉತ್ತಮ ಮಾನವರಾಗಿ ಬದುಕುವಂತಹ ಭಾವನೆ ಎಲ್ಲರಲ್ಲಿ ಬಂದರೆ ಒಂದು ಒಳ್ಳೆಯ ವಾತಾವರಣ ಬೇಕಾಗ್ತದೆ ಇವತ್ತು. ಹಾಗೆ ನಾವೆಲ್ಲರೂ ಕೂಡ ಆ ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವ ಕೂಡಲ ಸಂಗನ ಶರಣರೇ ಕುಲಜರು ಅಂತ ಬಸವಣ್ಣವ್ರು ಹೇಳ್ತಾರೆ. ನಾವು ಎಲ್ಲರಿಗೂ ಹಿತವನ್ನು ಬಯಸುವಂತ, ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವ ಅವನೇ ಕುಲಜ ಅಂತ, ಅವನೇ ಶ್ರೇಷ್ಠ ವ್ಯಕ್ತಿ ಅಂತ. ಯಾರು ಶ್ರೇಷ್ಠ ವ್ಯಕ್ತಿ? ಹುಟ್ಟಿನಿಂದ ಯಾರು ಶ್ರೇಷ್ಠ ಅಲ್ಲ, ಎಲ್ಲರೂ ಸಮಾನನೇ, ಯಾರೇನಿಲ್ಲ. ಎಲ್ಲ ತಾಯಿ ಗರ್ಭದಿಂದನೇ ಬಂದಿರುವಂತಹವ್ರು, ಯಾರು ಕೂಡ ಆಕಾಶದಿಂದ ಯಾರು ಬೀಳೋರಾಗಲ್ಲ, ಉತ್ಪತ್ತಿ ಆಗೋದಿಲ್ಲ. ಹಾಗೆ ನಾವು ಪ್ರತಿಯೊಬ್ಬರಿಗೂ ಹಿತ ಬಯಸಬೇಕು, ಒಳ್ಳೆಯದನ್ನು ಬಯಸುವಂತಹ ವ್ಯಕ್ತಿ ಇದ್ದರೆ ಅವನೇ ಉತ್ತಮ ವ್ಯಕ್ತಿ ಅಂತೇಳಿ ಭಾವಿಸಿರುವಂತಹವರು. ಹಾಗೆ ನಾವು ಎಲ್ಲರಿಗೂ ಹಿತ ಬಯಸಕ್ಕಾಗ ಸ್ವಲ್ಪನಾದರೂ ಒಂದು ಒಳ್ಳೆ ಹಿತವನ್ನು ಕೆಲವರಿಗಾದರೂ, ಎಲ್ಲರಿಗೂ ನಾವು ಬಯಸಕ್ಕಾಗತ್ತಾ? 100% ಆಗೋದಿಲ್ಲ. ಬಂದವರೆಲ್ಲರಿಗೂ ಆಗೋದಕ್ಕಿಲ್ಲ. ಅನಿವಾರ್ಯ ಆದಷ್ಟು ಎಷ್ಟಾಗ್ತದೆ ನಮ್ಮ ಕೈಲಾದಷ್ಟು ಆದರೂ ಕೂಡ ಒಳ್ಳೆಯದನ್ನು ಮಾಡುವಂತಹ, ಒಳ್ಳೆಯ ಕಾರ್ಯಗಳನ್ನು ಮಾಡುವಂತಹ ಕೆಲಸ ಮಾಡಿದ್ರೆ ಅವನು ನಿಜವಾದಂತಹ ಸಾರ್ಥಕ ಜೀವನ ಅಂತ ಕಲಿಸ್ಬೋದು. ಬಹಳ ಸಂತೋಷ ಆಯ್ತು ಸ್ವಾಮೀಜಿ. ತಮ್ಮ ಸಮಯಕ್ಕಾಗಿ, ತಮ್ಮ ಆಶೀರ್ವಚನಕ್ಕಾಗಿ ಧನ್ಯವಾದಗಳು. ಒಳ್ಳೆಯದು. ತುಂಬ ಕೆಲಸ ಒಳ್ಳೆಯದಾಗಲಿ. ಸಮಾಜಕ್ಕೆ ಒಳ್ಳೆ ವಿಚಾರಗಳನ್ನು ತಿಳಿಸಿ, ಒಳ್ಳೆ ಮನಸ್ಸುಗಳನ್ನು ಬೆಳೆಸಿ, ಒಳ್ಳೆಯ ವಾತಾವರಣವನ್ನು ಉಂಟು ಮಾಡಿ, ಒಳ್ಳೆಯ ಹೃದಯಗಳನ್ನು ಬೆಳೆಸುವಂಥ ಕೆಲಸ ನಿಮ್ಮ ಚಿಂತನ ಪ್ರಭಾ ಈ ಒಂದು ಟಿವಿ ಮೂಲಕ ಆಗಲಿ ಅಂತ ಹಾರೈಸ್ತೇನೆ. ನಿಮ್ಮ ಆಶೀರ್ವಾದ ಇರಲಿ. ರಾತ್ರಿ ಕಳೆಯಿತು ನಿದ್ರೆಯಲ್ಲಿ, ದಿನ ಕಳೆಯಿತು ಊಟದಲ್ಲಿ, ರತ್ನದಂಥ ಈ ನರಜನ್ಮ ಮೂರ್ಖಾಸಿಗೆ ಹೋಯಿತು ಅನ್ನುವ ಆ ಸಾಲುಗಳು ನನಗೆ ಪೂಜ್ಯರ ಜೊತೆ ಮಾತನಾಡುವಾಗ ನೆನಪಾಗ್ತಾ ಇತ್ತು. ಯಾಕಂದ್ರೆ ನಮ್ಮ ಜೀವನ ಹಾಗೆ ಆಗಿ ಹೋಗ್ತಾ ಇದೆಯಾ? ಎಷ್ಟು ಸಾರ್ಥಕ ಬದುಕನ್ನು ಕಟ್ಕೊಳ್ಬೇಕು ಅಂತ ಹೇಳಿದ್ರೆ ಯಾವ ರೀತಿ ಜವಾಬ್ದಾರಿ ತೆಗೆದುಕೊಳ್ಬೇಕು. ಎಲ್ಲೂ ಮಾತನಾಡದೆ ಇವತ್ತು ಸಂಭಾಷಣೆಗೆ ಕರೆದಿದ್ದು ಕೂಡ ತುಂಬಾ ಒತ್ತಾಯಪೂರ್ವಕವಾಗಿ, ಯಾಕಂದ್ರೆ ನಮಗಿಂತ ಬಹಳಷ್ಟು ದೊಡ್ಡವರಿದ್ದಾರೆ ಅನ್ನುವ ಸಮರ್ಪಣಾ ಭಾವನೆ ಅವರಲ್ಲಿ ಕಾಣ್ತಾ ಇತ್ತು. ಈಗಲೂ ಕೂಡ ಪ್ರತಿ ಮಾತುಗಳಲ್ಲಿಯೂ ಕೂಡ ಸಮರ್ಪಣಾ ಭಾವನೆ. ಪರಮ ಪೂಜ್ಯರ ಹಾದಿಯಲ್ಲಿ ನಾವು ಬಂದಿದ್ದೇವೆ. ಇದೇ ಅಲ್ವೇ ಭಕ್ತಿ, ಸಮರ್ಪಣಾ, ಶ್ರದ್ಧಾ, ಜವಾಬ್ದಾರಿ. ಒಬ್ಬ ಮನುಷ್ಯರಾದ್ರೆ ಸಾಕು, ನಾವು ಬೇರೆ ಏನು ಮಾಡಬೇಕಾಗಿಲ್ಲ. ಈಗಿರೋದನ್ನ ಉಳಿಸಿಕೊಂಡ್ರೆ ಸಾಕಾಗಿದೆ. ಅತಿಯಾಗಿ ನಾವು ನಮ್ಮ ಪಾಂಡಿತ್ಯ ಪ್ರದರ್ಶನದ ಅಗತ್ಯ ಇಲ್ಲ ಅನ್ನುವ ಕಿವಿ ಮಾತುಗಳನ್ನು ಬಹಳ ಬಹಳ ಸೊಗಸಾಗಿ ಹೇಳ್ತಾ ಇದ್ದಾರೆ. ಮತ್ತು ಅವರ ಈ ಆಶೀರ್ವಾದದಿಂದ ನಡೀತಾ ಇರುವಂಥ ನಿರಂತರ ಸೇವಾ ಪರಂಪರೆ ಇನ್ನಷ್ಟು ಮುಂದುವರಿಯಲಿ. ಅದಕ್ಕೆ ನಾವು ಕೂಡ ಕೃತಾರ್ಥರಾಗೋಣ. ನಮ್ಮ ಕೈಲಾದಷ್ಟು ಜವಾಬ್ದಾರಿಯನ್ನು ನಾವು ಕೂಡ ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಒಂದಿಷ್ಟು ಸ್ಫೂರ್ತಿಯನ್ನು ತೆಗೆದುಕೊಳ್ಳೋಣ ಅಂತ ಭಾವಿಸ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಇದು ಬಹಳ ಆತ್ಮ ಸಮೃದ್ಧಿಯ ಸಂಭಾಷಣೆ ಆಗಿದೆ ಅಂತ ನಿಮ್ಗೆ ಅನಿಸಿದೆ ಅಂತ ನನ್ನ ಅನಿಸಿಕೆ. ವಂದನೆಗಳೊಂದಿಗೆ ರಾಘವ ಸೂರ್ಯ. ನಮಸ್ಕಾರ.